ಇದು ಅರ್ಥ ಆಗಕ್ಕೆ 10 ವರ್ಷ ಬೇಕು. ಅದು ತೊಗೊಂಡು ನಾವು ಕೊಟ್ಟಾಗ ಅದಕ್ಕೆ ಬೈದು ಬಿಟ್ಟು ಇದು ಇಟ್ಕೊಂಡು ನಾನು ಏನು ಮಾಡಲಿ. ಅವಾಗ ವಿ ಪಾರ್ಟೆಡ್ ವೇಸ್. ಅದ್ರಲ್ಲಿ ಹೆಂಗಿದೆಯೋ ನೀನು ಯಾಕೆ ಈ ಥರ ಪ್ರೀತಿ ಮಾಡಲ್ಲ ಅಂದ್ರಂತೆ. ನಮ್ಮ ಶಿಷ್ಯನ ನೋಡಿದ್ರೆ ರೊಮ್ಯಾನ್ಸ್ದು ಗಂಧ ಗಾಳಿ ಗೊತ್ತಿಲ್ಲ ಅವ್ರಿಗೆ. 2 ಮೇಜರ್ ಇನ್ಸಿಡೆಂಟ್ ನಡೀತು. ನಾನು ಹೇಳಿರೋ ಸತ್ಯಗಳು ದಯವಿಟ್ಟು ಇದೆಲ್ಲ ಆ್ಯಕ್ಚುಲಿ ಯಾಕಂದ್ರೆ ಸೇವ್ ಮಾಡ್ಕೊಳ್ಳಿ, ಎಲ್ಲ ನಾನು ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆ ಮ್ಯಾರೇಜ್ ಕೌನ್ಸಿಲರ್ ಆಗ್ಬೋದು. ಇವಾಗ 2 ಬಸ್ ಚೇಂಜ್ ಮಾಡಿ ಬೇರೆ ಊರನ್ನ ಮದುವೆ ಆದ್ರೇನೆ ಅಯ್ಯೋ ಎಷ್ಟೊಂದು ಕನ್ಫ್ಯೂಷನ್. ಅಲ್ಲಿ ಕೂಗುದಂತಾರೆ, ಇಲ್ಲಿ ಮರ್ಕುದಂತಾರೆ. ಆ್ಯಂಡ್ ನಿಮ್ಮಲ್ಲಿ ಇನಿಷಿಯಲ್ ಸ್ಟೇಜ್ ಆಫ್ ಮ್ಯಾರೇಜ್ ಅಲ್ಲಿ ಆ ಕನ್ಫ್ಯೂಷನ್ ಇತ್ತ, ಲ್ಯಾಂಗ್ವೇಜ್ ವೈಸ್ ಆಗಿರ್ಬೋದು, ಕಲ್ಚರಲ್ ಶಾಕ್ ಐ ಗೆಸ್. ನಾನು ದೇವಗಣ ಹೇಳ್ತೀನಿ, ದೇವಗಣ ನಂಬಲ್ಲ ಇವಾಗ ಯಾರು, ತಾಯಣೆ ಹೇಳ್ತೀನಿ. ಆ ರೋಸ್ನ ತೊಗೊಂಡೋಗಿ ಮೇಲೆ ಹತ್ತಿದಾಗ ಆ ಹುಡುಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅವ್ರು ಈಸಿಯಾಗಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಮ್ಮದು ಆ ಥರ ಸರೌಂಡಿಂಗ್ ಇಲ್ವೇ. ನಮ್ಮದು ಕೊತ್ತಂಬರಿ ಸೊಪ್ಪು ಇಲ್ಲ ದಟ್ಟಿನ ಸೊಪ್ಪು. ಅಲ್ಲಿ ಸೋಹಮ್ ಹೋಗಿ ನಮ್ಮ ವೈಫ್ ಹೆಸರು ಸುಮನ್. ಆ್ಯಕ್ಚುಲಿ ಸುಮನ್ ಅಂತ. ಅದೇ ನಾನು ಕೂತಿದ್ದೆ, ನನ್ನ ಪಕ್ಕ ಯಾರೂ ಇರಲಿಲ್ಲ, ಈ ಕಡೆ ಯಾರೂ ಇರಲಿಲ್ಲ. ಸೊ ಅವ್ರು ಬಂದ್ಬಿಟ್ಟು ನನ್ನ ಪಕ್ಕ ಕೂತ್ಕೊಂಡ್ರು. ಅಲ್ಲಿ ಎಲ್ಲಿ ಬೇಕಾನ ಕೂತ್ಕೋಬೋದಾಗಿತ್ತು, ಅದು ಏನಕ್ಕೂ ಗೊತ್ತಿಲ್ಲ. ನಮ್ಮ ವೈಫು ಸ್ಪಿರಿಚುವಲ್ ಟೀಚರ್. ಅವರು ಯೋಗ ಮೆಡಿಟೇಷನ್ ಹೇಳ್ಕೊಡ್ತಾರೆ. ಅವರು ಸ್ಪಿರಿಚುವಲಿ ಸರ್ಟಿಫೈಡ್ ಟೀಚರ್ ಫ್ರಮ್ ಆರ್ಟ್ ಆಫ್ ಲಿವಿಂಗಲ್ಲಿ. ಇಂಥ ಹುಡುಗಿಗೆ ಆ ಥರನೇ ನನಗೆ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಅಥವಾ ಜಗಳಗಳು ಬರ್ತಾಯಿದೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾಯಿದೆ. ಸ್ಪಿರಿಚುಯಾಲಿಟಿ ಗಂಧ ಗಾಳಿನೇ ಇಲ್ದಿರೋರಿಗೆ ಇನ್ನು ಹೆಂಗೆಲ್ಲ ಬರ್ಬೋದು. ಅದನ್ನೇ ರಿಯಲೈಸ್ಡ್. ಆ ಬೀಯಿಂಗ್ ಸ್ಪಿರಿಚುವಲ್ ಬೀಯಿಂಗ್ ನಾನ್ ಸ್ಪಿರಿಚುವಲ್ ಪ್ರಶ್ನೆ ಅಲ್ಲ ಇಲ್ಲಿ. ಆ ಈಕ್ವೇಷನ್ನೇ ದೇರ್ ಇಸ್ ಅ ಲಾಟ್ ಆಫ್ ಎಫರ್ಟ್ ದಟ್ ಯು ನೀಡ್ ಟು ಪುಟ್. ಅದರ್ವೈಸ್ ಡೋಂಟ್ ಗೆಟ್ ಇನ್ ಟು ಮ್ಯಾರೇಜ್. ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ಮ್ಯಾರೇಜ್, ಅಡ್ಜಸ್ಟ್ಮೆಂಟ್, ಸ್ಯಾಕ್ರಿಫೈಸ್, ಕಾಂಪ್ರಮೈಸ್, ಈ 3 ಕೊಡೋಕ್ಕೆ ರೆಡಿ ಇದ್ದರೆ ಮಾತ್ರ ನೀವು ಮಾಡಬೇಕು. ಇದು ಒಂಥರ ಮ್ಯೂಚುವಲ್ ಫಂಡ್ಸ್ ಥರನೇ. ಚೆನ್ನಾಗಿ ಇನ್ವೆಸ್ಟ್ ಮಾಡಬೇಕು. ಅದು ಬರುತ್ತೆ, 15 ವರ್ಷಕ್ಕೆ ಬರುತ್ತೆ. ಬಂದಿಲ್ಲ ಅಂತ ವಿಡ್ರಾ ಮಾಡಬಾರ್ದು, ವಿಡ್ರಾ ಅಂತ ಮಾಡೋಕೆ ಹೋಗ್ಬಾರ್ದು. ನೀವು 15,000 ಹಾಕ್ತೀರಾ, ಅದೇನೋ ಹೇಳ್ತಾರಲ್ಲಪ್ಪ SIP ನ, ಅದು ಯಾವ್ದು 15,000 ಹಾಕಿದ್ರೆ 15 ವರ್ಷಕ್ಕೆ 1 ಕೋಟಿ ಬರುತ್ತಂತಲ್ಲ, ತೆಗೆದುಬಿಟ್ರೆ ಹೋಯ್ತದು. ಇದೂ ಹಂಗೇನೆ, ನೀವು ಆಗ್ತಾ ಹೋಗ್ಬೇಕು. ಅದು ಯಾವಾಗ ರಿಟರ್ನ್ ಬರುತ್ತೆ ಅದು ಹಂಗೆ. ಸಾರಿ, ನಾನು ಒಳ್ಳೆ ತುಂಬ ವಯಸ್ಸಾಗಿರೋ ಒಂದು ಯಾರೋ ದಾದಾಜಿ ತಾತ ಮಾತಾಡ್ತಾರೆ. ಬಟ್ ಇದೆಲ್ಲ ನಾನು ಅಬ್ಸರ್ವ್ ಮಾಡಿರೋದೇನೆ. ಜಸ್ಟ್ ಲೈಕ್ ಹೌ ಹ್ಯಾವ್ ಅಬ್ಸರ್ವ್ಡ್ IT. ಆ ಮ್ಯಾರೇಜ್ನೂ ನಾನು ಅಬ್ಸರ್ವ್ ಮಾಡಿದೆ. ಅವಾಗ ಗೊತ್ತಾಯ್ತು ಯು ಹ್ಯಾವ್ ಟು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. ಅಟೆಂಟಿವ್ ಆಗಿರಬೇಕು, ಅಲರ್ಟ್ ಆಗಿರಬೇಕು. ಬೆಂಚಲ್ಲಿರೋ ಎಂಪ್ಲಾಯ್ ಥರ ಇದ್ದರೆ ಲೇ ಆಫು ಇಲ್ಲ, ಪೇಪರ್ ಹಾಕಕ್ಕಾಗಲ್ಲ, ಲೇ ಆಫ್ ಇಲ್ಲ. ಜಾಸ್ತಿ ಆಗ್ತದೆ. ಲೇ ಆಫ್ ಆದ್ರೆ ಸರ್ವೆಲೆನ್ಸ್ ಪ್ಯಾಕೇಜ್ ಸಿಗುತ್ತೆ ಕಂಪ್ನಿಯಲ್ಲಿ, ಇಲ್ಲಿ ಅಲ್ಯೂಮಿನಿ ಸಿಗುತ್ತೆ. ಅಲ್ಲ, ಇಲ್ಲಿ ನಾವೇ ಇನ್ವೆಸ್ಟ್ ಮಾಡಬೇಕು. ಸೊ ಬಟ್ ಆಕ್ಚುಲಿ ಅದ್ರ ಒಂದು ಪ್ರಶ್ನೆ ಇದ್ದು, ಬಿಕಾಸ್ ಯು ಬೋತ್ ಆರ್ ಫ್ರಮ್, ನೀವಿಬ್ರು ಒಂಥರ ವೆರಿ ಕಾಮ್. ನೀವು ಮತ್ತೆ ನಿಮ್ಮ ವೈಫ್ ಸುಮನ್ ಅವರು ಇಂಟು ಮೆಡಿಟೇಷನ್, ಅಂದರೆ ಕೋರ್ ಬಿಹೇವಿಯರ್ ಅರ್ಥ ಮಾಡ್ಕೊಂಡು ಒಬ್ರದ್ದು. ಬಟ್ ಸ್ಟಿಲ್ ನೀವಿಬ್ರು ಜಗಳ ಮಾಡ್ತೀರಾ? ಅದು ಜಗಳ ಇಲ್ಲದೆ ಇರೋ ಮದುವೆ ಇಲ್ಲ ಆ್ಯಕ್ಚುಲಿ. ಸಿ, ಅದು ಈಗ ವಿಮೆನ್ ಯೂಶಲಿ ಅವ್ರಿಗೆ ಅವ್ರದ್ದೊಂದು ಟಾಲರೆನ್ಸ್ ಲೆವೆಲ್ ಇರುತ್ತೆ, ಅದು ಕಡಿಮೆ ಇರುತ್ತೆ. ಸಿ, ಅವ್ರಿಗೆ 1 ಸಲ ಹೇಳ್ತಾರೆ, 2 ಸಲ ಹೇಳ್ತಾರೆ, 3 ಸಲ ಹೇಳ್ತಾರೆ, 4 ಸಲ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಕಾಮನ್ ಬಿಹೇವಿಯರ್, ಅದು ಇದು ಅವ್ರ ಕೋರ್ ಬಿಹೇವಿಯರ್. ಆಯಿತಾ? ಕೆಲವರು ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೊಂದು ಇದ್ದೇ ಇರುತ್ತೆ ಅವ್ರಿಗೆ. ದೇ ಡೋಂಟ್ ನೋ ಎನಿ ಅದರ್ ವೇ. ಅವ್ರಿಗೆ ಗಂಡ ಹಿಂಗಿದಾನೆ ಅನ್ನೋದು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಏನು ಹೇಳೋದು ಮಾಡ್ತಾ ಇಲ್ವಲ್ಲ, ಅವನು ವಾಟ್ ಈಸ್ ಈ ಬ್ರಿಂಗಿಂಗ್ ಟು ದ ಟೇಬಲ್ ಅಂತ ಅವ್ರಿಗೆ ಅವ್ರು ಕಿರ್ಚೋದು, ಅದು ಮಾಡೋದೇ ಅವ್ರಿಗೆ ದೇರ್ಸ್ ಓನ್ಲಿ ಒನ್ ವೇ ಅವ್ರಿಗೆ ಗೊತ್ತಿರೋದು. ಕೆಲವು ಸಲ ಅದು ಕೈ ಮೀರೋಗ್ಬಿಟ್ಟು ಕೆಲವರು ಏನೋ ಫಿಸಿಕಲ್ ಆಗೆಲ್ಲ ಆಗ್ಬೋದು. ಬಟ್ ದಟ್ ಈಸ್ ಅಗೇನ್ ಏನಂತಾರೆ, ಇಟ್ಸ್ ಸ್ಟಾರ್ಟಿಂಗ್ ಆಫ್ ಫ್ರಮ್ ದಿ ಆ್ಯಂಗರ್ ಪಾಯಿಂಟ್ ಆಫ್ ವ್ಯೂ. ಆ ಪಾಯಿಂಟಿಂದನೇ ಸ್ಟಾರ್ಟ್ ಆಗುತ್ತೆ, ಚಿಕ್ಕ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ. ಇವನು ಲಾಸ್ಟ್ ಟೈಮ್ ಅವ್ರು ಥಿಂಕ್ ಮಾಡೋದು, ಇವನು ಇದು ಲಾಸ್ಟ್ ಟೈಮ್ ಹಿಂಗೆ ಮಾಡ್ದ, ಅದು ಲಾಸ್ಟ್ ಟೈಮ್ ಹಿಂಗೆ ಮಾಡಿದ, 4 ಸಲನೂ ಹಿಂಗೆ ಮಾಡಿದ ಅಂದರೆ 5ನೇ ಸಲ ಅವ್ನು ಇನ್ನೇನು ಮಾಡ್ತಾನೆ. ನಾವು ಇಷ್ಟು ಥಿಂಕ್ ಮಾಡಿರಲ್ಲ ಆ್ಯಕ್ಚುಲಿ. ನಾವು ಗುರು ನಮ್ದು ಏನು ಗುರು, ಇಲ್ಲಿ ಪೆಟ್ರೋಲ್ ಹಾಕ್ಸಿದೀವ, ನಮ್ಮದು ಸಿಂಪಲ್ ಆಗಿರುತ್ತೆ. ಯಾವುದೋ ವೀಡಿಯೋ ಆಗದೆ ಓಡೇ ಇಲ್ವಲ್ಲ ಗುರು, ಏನು ಗುರು ಇದು ನೋಡಿದ್ರೆ ಇದೊಂದು ಆಫೀಸ್ ಗುರು, ನಾನು ಎಲ್ಲೆಲ್ಲೋ ಇರಬೇಕಂತ ಹಿಂಗೆ ನಮ್ದು ಓಡ್ತಾ ಇರುತ್ತೆ. ನಾವು ಒಂದೇ ಪೇಜಲ್ಲಿ ಇರಲ್ಲ. ಅವ್ರಿಗೇನಂದ್ರೆ ಗಂಡ ಸ್ವಲ್ಪ ನಾನು ಹೇಳ್ದಂಗೆ ಕೇಳಬೇಕು. ಗಂಡ ಸ್ವಲ್ಪ ನಾನೊಂದು ಈಗ ಫೋನ್ ತೊಗೊಂಡ್ರೆ ಅವ್ರು ಎಷ್ಟು ಚೆನ್ನಾಗಿ ಒಳ್ಳೆ ಕವರ್ ಹಾಕ್ತಾರೆ. ಯಾವುದೋ ಲೆದರ್ ತೊಗೊಂಡ್ರೆ ಫ್ಲವರ್ ಇರುತ್ತೆ, ಒಂದು ಪೌಚ್ ಇರುತ್ತೆ, ಅದು ಏನೋ ಒಂದು ಬಟನ್ ಇರುತ್ತೆ, ಹಿಂಗೆ ಹಿಂಗೆ ಬರುತ್ತೆ. ನಮ್ಮ ತುಕಾಲಿ ಕವರ್ ಹೆಂಗಿರುತ್ತೆ ಅಂದರೆ ಬಿಡಿ, ಕವರ್ ಹಾಕ್ಸೇ ಇರಲ್ಲ. ಆ ಟೆಂಪರ್ಡ್ ಗ್ಲಾಸು ಹೊಡೆದೋಗಿರುತ್ತೆ, ಅದರಲ್ಲೇ ಉಜ್ತಾ ಇರ್ತೀವಿ. ಆಯಿತಾ? ಸೊ ಇದನ್ನೆಲ್ಲ ನಾವು ಪ್ಯಾಟರ್ನ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ಒಬ್ಬ ಹುಡುಗಂಗೆ ಅಗೇನ್ ಮ್ಯಾನ್ ಸೈಡ್ ಆಫ್ ದ ಸ್ಟೋರಿ ಏನಂದರೆ, ಅವ್ನು ಮದುವೆನಲ್ಲೂ ರಿಲ್ಯಾಕ್ಸ್ಡಾಗಿ ಇರೋಕ್ಕಾಗಲ್ಲ. ಇಫ್ ಈಸ್ ರಿಲ್ಯಾಕ್ಸ್ಡ್ ಅಗೇನ್ ದೇರ್ ಆಲ್ಸೋ ದೇರ್ ಇಸ್ ಅ ಪ್ರಾಬ್ಲಮ್. ಅವ್ನು ರಿಲ್ಯಾಕ್ಸ್ಡಾಗಿ ಇರೋಂಗೆ ಇಲ್ಲ. ಅವನು ದುರಂಧರಲ್ಲಿ ರಣವೀರ್ ಸಿಂಗ್ ಇದ್ದಂಗೆ ಇರ್ಬೇಕು ಎಲ್ಲ ಕಡೆ. ಅವನು ಆಫೀಸಲ್ಲೂ ಅಷ್ಟೇ ತುಂಬ ನೀವು ಪರ್ಫಾರ್ಮ್ ಮಾಡಿದ್ರೆ ಎಲ್ಲ ಎನಿಮೀಸ್ ಉಟ್ಕೊತಾರೆ. ಸೊ
ಇಟ್ಸ್ ಬ್ಯಾನ್ಗೆ ಸ್ವಲ್ಪ ಕಷ್ಟನೇ. ತಲೆ ಓಡ್ತಾನೆ ಇರುತ್ತೆ. ಪ್ರೆಷರ್ ಇರುತ್ತಾ ಎಲ್ಲ ಕಡೆ. ಸಿ ಅಂದರೆ ಅದು ಏನಕ್ಕೆ ಅಂತ ಅವರು ವಿಮೆನ್ಗೂ ಅವ್ರ ಫಾದರ್ ಫಿಗರ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಫಾದರ್ ಫಿಗರ್ ಇರಬೇಕು, ನಾನು ರೆಸ್ಪೆಕ್ಟ್ ಮಾಡೋ ಥರ ಇರಬೇಕು ನನ್ನ ಗಂಡ ಅಂತಿರ್ತಾರೆ. ಇಟ್ಸ್ ಗುಡ್ ಡೇ. ಅಂದರೆ ಇವಾಗ ಅವ್ರು ನಮ್ಮನ್ನು ಬೆಟರ್ ಮಾಡೋದಕ್ಕೇ ಅವ್ರು ಮಾಡ್ತಾ ಇರ್ತಾರೆ. ಬಟ್ ಇನಿಷಿಯಲಿ 3-4 years 5 years ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 3 years. ಅಂದರೆ ನೀವು ಪ್ರೊಬೇಷನರಿ ಪೀರಿಯಡ್ ದಾಟಿದ್ದೀರ. ಬಟ್ ಇದನ್ನು ಹುಡುಗರು ಫೈಂಡ್ ಔಟ್ ಮಾಡೋಕೆ ತುಂಬ ಕಷ್ಟಪಡ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಕಷ್ಟಪಡ್ತಿದ್ದಾರೆ. ನಮ್ಮ ಹೆಂಡ್ತಿ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ತುಂಬ ಕಾಟ ಕೊಡ್ತಾರೆ, ಹಂಗೆಲ್ಲ ಹೇಳೋದೇ ಇರ್ತಾರೆ. ನಾನು ಅವ್ರಿಗೆಲ್ಲ ಹೇಳೋದಂದ್ರೆ ಏನಕ್ಕೆ ಅಂತ ನೀನು ಯೋಚನೆ ಮಾಡಿದ್ಯಾ ಅಂದಾಗ ದೇ ಆರ್ ನಾಟ್ ರೆಡಿ ಟು ಬೈ ದಟ್ ಪಾಯಿಂಟ್. ಅಷ್ಟೊಂದೆಲ್ಲ ನಾನು ಯಾಕೆ ಯೋಚನೆ ಮಾಡಬೇಕು ಗುರುವೇ? ಏನು ಅವ್ಳಿಗೇನು ಬೇಕು ಅಂತ ಏನಕ್ಕೆ ಹಿಂಗೆಲ್ಲ ಹೇಳಬೇಕು, ಹಂಗೆಲ್ಲ ಹೇಳಬೇಕು? ನಾನು ಏನೇ ಹೇಳಲಿ, ಏನಕ್ಕೆ ಹೇಳ್ತಾ ಇರೋದು ಯೋಚನೆ ಮಾಡಿದ್ಯಾ? ಏನಕ್ಕೆ ನಾನು ಕೊಬ್ಬು ಜಾಸ್ತಿ ಏನು ಬರೋದಿಲ್ಲ, ಇವನು ಇನ್ನೂ ಸರ್ಟಿಫಿಕೇಶನ್ ಮಾಡಬೇಕು ಅಂತ ಹೇಳು ಅಂತ ಬಿಟ್ಬಿಡ್ತೀನಿ. ಕೊನೆಗೆ 4-5 ವರ್ಷ ಆದಮೇಲೆ ಎಲ್ಲರೂ ಬಂದು ನಿಲ್ಲೋದು ಅದೇ ಪಾಯಿಂಟಲ್ಲಿ. ಗುರುವೇ ವೈಫು ಹೇಳ್ದಂಗೆ ಕೇಳಿದೆ, ಅವ್ಳಿಗೇನು ಬೇಕೋ ಅದು ಫುಲ್ಫಿಲ್ ಮಾಡಿದೆ, ನೀನು ನೆಮ್ಮದಿಯಾಗಿರೋಕ್ಕಾಗಲ್ಲ, ಅದಂತೂ ಖಚಿತ ಇಲ್ಲ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ಎರಡೇ, ಒಂದು ವೈಫ್ ಹೇಳ್ದಂಗೆ ಕೇಳಿಕೊಂಡು ಅವ್ರಿಗೇನು ಬೇಕೋ ಫುಲ್ಫಿಲ್ ಮಾಡಿ ಎಲ್ಲ ಕೊಟ್ಟು, ಏನೇನು ಬೇಕೋ ಮಕ್ಕಳಿದ್ರೆ ಮಕ್ಕಳಿಗೆಲ್ಲ ಏನೇನು ಬೇಕೋ ಮಾಡಿ, ಆಮೇಲೆ ನೀನು ಏನಾನ ಎಂಜಾಯ್ ಮಾಡೋದು, ದೇ ಡೋಂಟ್ ಕೇರ್. ನೀನು ಏನು ಮಾಡಿದೆ ಅದು ಇಟ್ಸ್ ಆಲ್ವೇಸ್ ಅ ಪ್ರಾಬ್ಲಮ್. ಆ್ಯಂಡ್ 3-4 years ಅದೇ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಫಿಗರ್ಡ್ ಔಟ್ ದಟ್ ವೈಫ್ಸ್ ಆಲ್ಸೋ ಅವ್ರಿಗೆ ಹುಡುಗರು ಹೆಲ್ಪ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಈ ಫೋನ್ ಮಾಡಿ ಗ್ಯಾಸ್ ಬುಕ್ ಮಾಡ್ಬಿಟ್ಟು ಅಂದ್ಬಿಟ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವ್ರಿಗೆ ಸ್ವಲ್ಪ ಇದು ಮಾಡು ಅಂತಾರೆ, ನೀವು ಅವಾಗ ಮಾಡ್ಬಿಟ್ರೆ ಗೆದ್ರಿ. ನೀವೇ ಮಾಡಿದ್ರೆ ಅವ್ರು ಅದನ್ನು ತುಂಬ ತಲೆ ಕೆಡ್ಸ್ಕೊಟ್ಟು ಮಾಡ್ತಾರೆ. ಅದ್ರ ಬದಲು ನೀನೇ ಮಾಡ್ಬಿಡೋದು ಒಳ್ಳೇದು. ಇದು ಅರ್ಥ ಆಗಕ್ಕೆ 10 ವರ್ಷ ಬೇಕು. ಇದು ಅರ್ಥ ಆಗೋಕ್ಕೆ 7-8 ವರ್ಷ, ಕೆಲವ್ರು 6 ವರ್ಷ ಆಗುತ್ತೆ. ಆಮೇಲೆ ಒಂಥರ ಈ WWF ಅಲ್ಲಿ ಒಂದು ಗೇಮ್ ಇತ್ತು ಸ್ಮ್ಯಾಕ್ ಡೌನ್ ಅಂತ, ಅದರಲ್ಲಿ ಒಂದು ಎಷ್ಟೋ ಗೆದ್ದ ಮೇಲೆ ಅಲ್ಕೋಗೋ ನಾನು ಅನ್ಲಾಕ್ ಆಗೋನು. ನೀವು ಇಷ್ಟು ಮಾಡಿದ್ಮೇಲೆ ವೈಫ್ದು ಗುಡ್ ಪಾರ್ಟ್ಸ್ ಅನ್ಲಾಕ್ ಆಗುತ್ತೆ ಅಲ್ಲಿ. ಅವ್ರು ಅವಾಗ ಓಕೆ ನಮ್ಮ ಗಂಡನೇ ಇದು ಎಲ್ಲ, ಅವ್ನಿಗೆ ಸಪೋರ್ಟ್ ಮಾಡೋಣ, ಅವ್ನಿಗೆ ಎಮೋಷ್ನಲ್ ಸಪೋರ್ಟ್ ಕೊಡೋಣ, ಗ್ಯಾಸ್ ಬುಕ್ ಮಾಡೋಣ. ಸೊ ಎಕ್ಸಾಂಪಲ್ ನಮ್ಮ ವೈಫು ತುಂಬ ತಲೆ ಕೆಡಿಸ್ಕೊಂಡು ಏನಪ್ಪ ಈ ಕೆಲಸದ್ದು ಹಿಂಗೆಲ್ಲ ಇದೆ, ತೆಗೆದುಬಿಟ್ರೆ ಏನಪ್ಪ ಮಾಡೋದು, ಹಿಂಗೆಲ್ಲ ಲೋನ್ಗಳಿದೆ, ಕಾರ್ ಲೋನ್ ಇದೆ, ಸೈಟ್ ಲೋನ್ ಇದೆ, ಮಕ್ಳದ್ದು ಫೀಸು ಒಂದಕ್ಕೆ 2 ಆಗ್ಬಿಟ್ಟಿದೆ, ಹಂಗೆಲ್ಲ. ಅವರು ಮೇ ಬಿ ಸಮ್ವೇರ್ ಶಿ ಸೈಡ್ ಓಕೆ ನೀನೇನು ಆಗಿಲ್ಲ ಅಂದ್ರೆ ನಾನು ಹೆಂಗೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಚಿಲ್ಲಾಗಿರೋ ಯೂಟ್ಯೂಬ್ ಅದು ಇದು ಮಾಡಿಕೊಂಡು ಸಿಗೋವರೆಗೂ. ಸೊ ಅದೇ ಮೇ ಬಿ ದಟ್ ವಾಸ್ ದ ಗುಡ್ ಪಾರ್ಟ್ ವಿಚ್ ಗಾಟ್ ಅನ್ಲಾಕ್ಡ್ ಮೇ ಬಿ ಆಫ್ಟರ್ ಅ ಪಾಯಿಂಟ್ ಅಂತ. ಬಟ್ ಅಗೇನ್ ಮ್ಯಾನ್ಗೆ ಸ್ವಲ್ಪ ಕಷ್ಟ ಇದೆ. ಇಟ್ಸ್ ಅ ಲಾಟ್ ಆಫ್ ವರ್ಕ್. ಎಲ್ಲೇ ಆಗಲಿ, ಈವನ್ ಇನ್ ಫ್ರೆಂಡ್ಶಿಪ್ಪಲ್ಲಿ ಅಲ್ಲೂ ನೀವು ವರ್ಕ್ ಮಾಡಲೇಬೇಕು. ನೀವು ಹೆಂಗಿರ್ತೀರ ಅವ್ರು ಹಂಗಿರ್ತಾರೆ, ಇಲ್ಲ ನೀವು ಒಬ್ಬರೇ ಇರಬೇಕಾಗುತ್ತೆ ಅಷ್ಟೇ. ಅದೇ ಮ್ಯಾನ್ಸಿಗೆ ಅಂದ್ರೆ ಎಷ್ಟು ಕಡೆ ವರ್ಕ್ ಮಾಡೋದು, ಮಾಡಬೇಕು, ಇಲ್ಲೂ ಮಾಡಬೇಕು. ಅದೇ ಅರ್ಜುನ್, ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಯಾಕೆ ಒಬ್ಬನೇ ಇರೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅಲ್ಲೊಂದೇ ಕಡೆ ನನಗೆ ಗೊತ್ತಾಗಿದ್ದು ನಾನು ಆರಾಮಾಗಿರ್ಬೋದು ಅಂತ. ನಾನು ಯಾರನ್ನೂ ಇಂಪ್ರೆಸ್ ಅಂತಲ್ಲ, ನಾನು ಏನೂ ವರ್ಕ್ ಮಾಡೋಂಗಿಲ್ಲ, ನಾನು ಆರಾಮಾಗಿರ್ಬೋದು, ನನಗೇನು ಬೇಕೋ ನಾನು ಏನು ಬೇಕೋ ತಿನ್ಬೋದು, ಏನು ಬೇಕೋ ಹಿಂಗೆ. ಆ ಸೋಲೋ ಟ್ರಿಪ್ಸ್ಗೆ ಹೋಗೋದು, ಆ ಟೈಮ್ ನನ್ನ ಟೈಮ್. ಆ ಟೈಮಲ್ಲಿ ನಿಜ ಹೇಳ್ತಾ ನಮ್ಮ ವೈಫ್ ಕಾಲೇ ಮಾಡಲ್ಲ, ಗೊತ್ತಾ? ಅವ್ರಿಗೆ ಗೊತ್ತು ಈ ಟೈಮಲ್ಲಿ ಹಿ ಈಸ್ ಟ್ರೈಂಗ್ ಟು ಅನ್ವೈಂಡ್. ಒಂದು ಶೋ ಇದ್ದಾಗ ಪ್ರಿಪೇರ್ ಆಗೋಕ್ಕೆ ನಾನು 3 days ಹೋಗ್ಬಿಡ್ತೀನಿ. ನಾನು ಅಲ್ಲೋಗಿ ಅಲ್ಲಿರೋ ಫ್ರೆಂಡ್ ಜೊತೆ ಮೀಟ್ ಮಾಡ್ತೀನಿ, ಬಿಟ್ಟರೆ ನಾನು ಇಲ್ಲಿಂದ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಸೊ ಅದೆಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಮೇ ಬಿ ದಟ್ ಈಸ್ ವಾಟ್ ದೇ ಆರ್ ಬ್ರಿಂಗಿಂಗ್ ಟು ದ ಟೇಬಲ್. ಅವ್ರ ಗುಡ್ ಪಾರ್ಟ್ಸ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಮೇ ಬಿ ಇಟ್ ಈಸ್ ಕಮಿಂಗ್ ದ್ಯಾಟ್ ವೇ. ಅವ್ರು ಅರ್ಥ ಮಾಡ್ಕೊತಾ ಇದ್ದಾರಲ್ಲ, ಬಿಡುಗರು ನಿಮ್ಗೆ ಬೇಕು ಇವಾಗ ಮಾಡೋದಕ್ಕೆ ಮುಂಚೆ ನಾನು ಏನೇನು ಮಾಡಿರ್ತೀನಿ, ಪ್ರೀ ರಿಕ್ವಿಸಿಟ್ಸ್ ಇರುತ್ತೆ. ಒಂದು ಟ್ರಿಪ್ ಒಂದು ಟ್ರಿಪ್ ನೀವು ಮೆಟ್ರೋಗೆ ಹೋಗಿ ಮನೆಗೆ ಏನೇನು ಬೇಕೋ ಸಾಮಾನು ತಂದು ಹಾಕಿರಬೇಕು, ಮನೇಲಿ ಏನೇನಿದೆ ಎಲ್ಲ ಕರೆಕ್ಟಾಗಿರಬೇಕು. ಆಮೇಲೆ ಒಂದು ಇಫ್ ಶೀ ಈಸ್ ಆಲ್ಸೋ ಇನ್ ಟು ಟ್ರಾವೆಲ್, ಅವ್ರನ್ನೂ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು, ಮೇಕ್ ಹರ್ ಫೀಲ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಯು ಡು ವಾಟ್ ಎವರ್ ಯು ವಾಂಟ್, ನೋ ಬಡಿ ಈಸ್ ಗೋಯಿಂಗ್ ಟು ಸ್ಟಾಪ್ ಯು. ಮದುವೆನಲ್ಲಿ ಫೈಂಡಿಂಗ್ ಹ್ಯಾಪಿನೆಸ್ ಈಸ್ ಡಿಫಿಕಲ್ಟ್. ಹ್ಯಾಪಿನೆಸ್ ಅಗೇನ್ ನನ್ನ ಪ್ರಕಾರ ಹ್ಯಾಪಿನೆಸ್ ಇಸ್ ಅ ವೆರಿ ಓವರ್ ರೇಟೆಡ್ ವರ್ಡ್. ಅದು ಲಕ್ಸುರಿ. ಹ್ಯಾಪಿನೆಸ್ ಇಸ್ ಲಕ್ಸುರಿ, ಪೀಸ್ ಆಫ್ ಮೈಂಡ್ ಇಸ್ ಮೋರ್ ದೆನ್ ಎನಫ್. ಹ್ಯಾಪಿನೆಸ್ ನನಗೆ ಗೊತ್ತಿಲ್ಲ ಅರ್ಜುನ್, ಹ್ಯಾಪಿನೆಸ್ ಅಂದ್ರೆ ಏನು ಅಂದರೆ ಫುಲ್ ಯಾವಾಗ ಖುಷಿಯಾಗಿರೋಕ್ಕಾಗಲ್ವಲ್ಲ ಸ್ಫೂರ್ತಿ. ನೀವು ಖುಷಿಯಾಗಿರೋದು ಸೆಕೆಂಡ್ಸೇ. ಬಾ ಫೈನಲಿ ಇದಾಗೋಯ್ತು ಗುರು, ಸರಿ ಒಂದು ಎರಡು ಬಿಯರ್ ಹಾಕ್ತೀರಾ, ಇಲ್ಲ ಎಲ್ಲೋ ಒಂದು ಪಬ್ಗೆ ಹೋಗ್ತೀರಾ, ಒಂದು 3 hours ಅಗೇನ್ ನೀವು ಆನ್ ಟು ದ ನೆಕ್ಸ್ಟ್ ಒನ್ ಅಲ್ವಾ. ಸೊ ಖುಷಿ, ಹ್ಯಾಪಿನೆಸ್, ಐ ಮೀನ್ ಸರ್ಚ್ ಆಫ್ ಹ್ಯಾಪಿನೆಸ್, ಐ ಡೋಂಟ್ ನೋ. ಏನು ನಿಮಗೆ ನೆಗೆಟಿವ್ ಆಗದೆ, ಏನು ಪ್ರಾಬ್ಲಮ್ ಆಗದೆ, ನೀವು ಕಾಮಾಗಿದ್ದೀರಾ, ನಿಮ್ಗೆ ಏನು ಬೇಕೋ ಮಾಡ್ತಾ ಇದ್ದೀರಾ ಅಂದರೆ ಅದೇ ಲಕ್ಸುರಿ ನನ್ನ ಪ್ರಕಾರ. ಅದೇ ಮೋರ್ ದೆನ್ ಎನಫ್ ಆ್ಯಕ್ಚುಲಿ. ಅದಕ್ಕೆ ಹ್ಯಾಂಪರ್ ಆಗೋಕ್ಕೆ ಎಷ್ಟೋ ಜನ ಅದಕ್ಕೂ ಇಲ್ವಲ್ಲ.
ಐ ಡೋಂಟ್ ನೋ ಹ್ಯಾಪಿನೆಸ್ ಐ ನೆವರ್ ಫೆಲ್ಟ್. ಯಾವಾಗ ಹ್ಯಾಪಿಯಾಗಿರೋಕೆ ನನಗೆ ಇಷ್ಟ ಆಗು, ಯಾವಾಗ ಹ್ಯಾಪಿಯಾಗಿದ್ರೆ ಅದು ಎಕ್ಸೈಟ್ಮೆಂಟ್ ಎಲ್ಲ ಟೈಮ್ ಎಕ್ಸೈಟ್ ಆಗಿರಕ್ಕೆ ಇರೋಕ್ಕಾಗಲ್ಲ ಅನ್ಸುತ್ತೆ. ಯಾವ ದೊಡ್ಡ ದುಡ್ಡಿರೋರು ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೀತಲ್ವಾ, ಎಷ್ಟೇ ದುಡ್ಡಿರೋರು ಅಷ್ಟು ಶತಕೋಟಿ ಇರೋದು ಆ ಸ್ಟ್ರೆಸ್ ಅನ್ನೋದು ಪಾಪ ಅವ್ರಿಗೆ ಅದು ಆ ಟೈಮಲ್ಲಿ ತಡ್ಕೊಳಕ್ಕಾಗಲಿಲ್ಲ, ಡಿಸಿಷನ್ ತೊಗೊಂಡ್ರು ಅಂತ. ಸೊ ಅಲ್ಲೇ ಒಂದು ರೀಸನ್ ಇದೆಯಲ್ಲ, ಹ್ಯಾಪಿನೆಸ್ ಮೇ ಬಿ ಹಿ ವಾಂಟೆಡ್ ಜಸ್ಟ್ ಪೀಸ್ ಆಫ್ ಮೈಂಡ್ ಅಷ್ಟೇ. ನನಗೇನೋ ಹ್ಯಾಪಿನೆಸ್ ಯಾವಾಗಲೂ ಬೇಕು ಅನಿಸಿಲ್ಲ. ಹ್ಯಾಪಿನೆಸ್ ಅನ್ನೋದು ಅದನ್ನು ಹೈ ಥರ, ಅದು ಇಟ್ಸ್ ಲೈಕ್ ಯು ಡ್ರಿಂಕ್ ಅ ಬಿಯರ್, ಏನೋ ದಮ್ ಹೊಡಿತಾರೆ ಕೆಲವರು, ಅದೇನೋ ಹೈ ಸಿಗುತ್ತಲ್ಲ ಅದು ನಿಮ್ಗೆ ಎಷ್ಟೊತ್ತು ಸಸ್ಟೈನ್ ಆಗಲ್ಲ ಹ್ಯಾಪಿನೆಸ್. ಆಮೇಲೆ ಊಟ ಬೇಕು, ಹೊಟ್ಟೆ ಹಸುವಾಗಿರುತ್ತಲ್ಲ, ಹೊಟ್ಟೆ ತುಂಬ ಊಟ ಬೇಕು, ಅದು ಪೀಸ್ ಆಫ್ ಮೈಂಡ್ ಅಂತೀರ. ಎಕ್ಸಾಕ್ಟ್ಲಿ. ನಮ್ಮ ವೈಫ್ ಜೊತೆ ಇದ್ದಾಗಲೂ ಅಷ್ಟೇ, ನೀವು ಅಲ್ಲಿ ಹ್ಯಾಪಿನೆಸ್ ಹೆಂಗೆ ಹುಡುಕ್ತೀರಾ? ಹೌ ಕ್ಯಾನ್ ಬಿ ಹ್ಯಾಪಿ ಆಲ್ ದ ಟೈಮ್? ನಿಮ್ಮ ಪಾಡ್ ನಿಮ್ಗೆ ಇರಕ್ಕೆ ಬಿಟ್ರೆ ಅದು ಶೀ ಈಸ್ ಹ್ಯಾಪಿ ಅಂತ, ಯು ಆರ್ ಹ್ಯಾಪಿ ಅದೆಲ್ಲ ಗೊತ್ತಿದೆ. ಶೀ ಈಸ್ ಹ್ಯಾಪಿ, ಕೀಪ್ ಯುವರ್ ವೈಫ್ ಹ್ಯಾಪಿ, ಯು ವಿಲ್ ಬಿ ಹ್ಯಾಪಿ. ಅದೊಂದು ಫಾರ್ಮುಲಾ ಇದೆಯಲ್ಲ, ಹ್ಯಾಪಿ ವೈಫ್ ಈಸ್ ಈಕ್ವಲ್ ಟು ಹ್ಯಾಪಿ ಲೈಫ್. ನಾನು ಎಲ್ಲರಿಗೂ ಹೇಳ್ತೀನಿ, ನಮ್ಮ ಫ್ರೆಂಡ್ಸು ಅದೆಲ್ಲ ನಿಜ ಇಲ್ಲ ಅಂದರೆ, ನಾವು ದೇ ಆರ್ ಸ್ಟಿಲ್ ಇನ್ ಫಿಗರಿಂಗ್ ಔಟ್ ಸ್ಟೇಜು. ವೈಫ್ ಹ್ಯಾಪಿ, ಲೈಫ್ ಹ್ಯಾಪಿ, ಲೈಫ್ ವಿಲ್ ಬಿ ನಾರ್ಮಲ್. ಸಾರಿ, ಹ್ಯಾಪಿ ಅಲ್ಲ, ವೈಫ್ ಹ್ಯಾಪಿ, ಪೀಸ್ ಔಟ್, ಲೈಫ್ ವಿಲ್ ಬಿ ನಾರ್ಮಲ್. ಬಟ್ ಗೊತ್ತಿಲ್ಲ, ಸ್ಫೂರ್ತಿ ಯಾರನ್ನಾಗ ಅವ್ರ ಸೈಡ್ ಆಫ್ ದ ಸ್ಟೋರಿ ಕೇಳಬೇಕು. ಅವ್ರಿಗೆ ಏನೇನಿದೆ, ಯಾರನ್ನ ಒಬ್ರು ಫೀಮೇಲ್ ಕಮಿಡಿಯನ್ ಅಥವಾ ಯಾರನ್ನ ಕರೆಸಿ ಅವ್ರ ಸೈಡ್ ಆಫ್ ಅವರು ಇದೇ ಹೇಳ್ತಾರೆ. ಸಿ ಫ್ಯೂ ಥಿಂಗ್ಸ್ ದೇ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಚಿಲ್ಲಾಗಿರೋಕ್ಕಾಗಲ್ಲ. ನೀನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಥರ ಇದ್ರೆ ಆಗಲ್ಲ. ಅಲ್ಲಿ ಯು ಹ್ಯಾವ್ ಟು ಗಿವ್ ದೆಮ್ ದಟ್ ಟೈಮ್. ಅಲ್ಲಿ ಟೈಮ್ ಕೇಳ್ತಾರೆ, ಪಾರ್ಟಿಸಿಪೇಷನ್ ಕೇಳ್ತಾರೆ, ಈಕ್ವಲ್ ಪಾರ್ಟಿಸಿಪೇಷನ್ ಕೊಡೋದಷ್ಟೇ. ಒಂದು ಏನಾಗುತ್ತೆ ಅದರಲ್ಲಿ ಅಲ್ಲೂ ಇಂಪ್ರೂವ್ ಮಾಡೋದಷ್ಟೇ. ಅದೇನು ಮಾಡೋದು, ಅದೇ ಇಂಪ್ರೂವೈಸೇಷನ್ ಮಾಡಿಕೊಂಡು ಅದು ಫಿಗರ್ ಔಟ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಇನ್ನೊಂದು, ಇದು ಯಾರು ಹೇಳ್ಕೊಡಲ್ಲ ನಮಗೆ. ನಾನು ಹೇಳಿರೋ ಸತ್ಯಗಳು ದಯವಿಟ್ಟು ಇದೆಲ್ಲ ಆ್ಯಕ್ಚುಲಿ ಯಾರನ್ನ ಸೇವ್ ಮಾಡ್ಕೊಳ್ಳಿ, ಎಲ್ಲ ನಾನು ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆ ಮ್ಯಾರೇಜ್ ಕೌನ್ಸಿಲರ್ ಆಗ್ಬೋದು. ಆಕ್ಚುಲಿ ತಮ್ನೇಲಿ ಥಿಂಕ್ ಮಾಡ್ತಿದ್ದೆ, ಮ್ಯಾರೇಜ್ ಕೌನ್ಸಿಲರ್ ಅಂತಲ್ಲ, ನಾನು ಎಲ್ಲ ವಿಷಯದ ಬಗ್ಗೆನೂ ಹಿಂಗೆ ಥಿಂಕ್ ಮಾಡೋದು, ಡೀಪಾಗೆ ಥಿಂಕ್ ಮಾಡ್ತೀನಲ್ಲ. ಸೊ ಅದರಿಂದ ನನ್ನ ಪರ್ಸ್ಪೆಕ್ಟಿವ್ ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಯಾರು ಹೇಳಲ್ಲ. ಅದರಿಂದ 4-5 ವರ್ಷ ತುಂಬ ಕಷ್ಟಪಡ್ತಾರೆ. ನನ್ನ ತಮ್ಮನೇ ನೋಡಿದ್ದೀನಿ, ಅವ್ನಿಗೆ ಮ್ಯಾರೇಜ್ ಕಾನ್ಸೆಪ್ಟ್ ಅವ್ನಿಗೆ ಅರ್ಥ ಆಗಿದಲ್ಲ. ಕಷ್ಟಪಡೋನು ಏನಿದು ಹೇಳಿ ನೋಡಪ್ಪ, ಹಿಂಗಲ್ಲ ಹಂಗಲ್ಲ ಹಿಂಗೆ. ಸೊ ಹಿ ವಾಸ್ ಲಕ್ಕಿ, ನನ್ನ ಥರ ಒಬ್ಬ ಇದ್ದ. ಎಲ್ರಿಗೂ ಇರಲ್ವಲ್ಲ ಪಾಪ. ಅವರು ತುಂಬ ಕಷ್ಟಪಟ್ಟು ಆಚೆ ಕಡೆ ಹೋಗಿ ಎಷ್ಟೊಂದು ಕುಡಿತೀರಾ, ಎಷ್ಟಂತ ದಮ್ ಹೊಡಿತೀರಾ, ಎಷ್ಟಂತ ಟ್ರಾವೆಲ್ ಮಾಡ್ತೀರಾ, ಮನೆಗೆ ವಾಪಸ್ ಬರಲೇಬೇಕಲ್ಲ. ಮನೇಲೇ ನೆಮ್ಮದಿ, ನಾವು ಮನೇಲಿ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ದಂಗೆ ಅದು. ಸೊ ಬಟ್ ಅಗೇನ್ ನಿಮಗೂ ಆ ಪೇಷನ್ಸ್ ಇರಬೇಕು. ಆ ಪೇಷನ್ಸ್ ಎಲ್ಲ ಹುಡುಗರಲ್ಲಿ ಇರುತ್ತಾ ಅಂತ ಗೊತ್ತಿಲ್ಲ ನನಗೆ. ಆ ಪೇಷನ್ಸ್ ಅನ್ನೋದು ಕೋರ್ ಬಿಹೇವಿಯರ್. ಅಗೇನ್ ಇಫ್ ಪೀಪಲ್ ಆರ್ ಲೆಸ್ ಪೇಷಂಟ್, ಇಟ್ಸ್ ನಾಟ್ ದೇರ್ ಫಾಲ್ಟ್, ದಟ್ ಇಸ್ ದೇರ್ ಕೋರ್ ಬಿಹೇವಿಯರ್. ಅವಾಗ ಹುಡುಗಿ ಸ್ವಲ್ಪ ಓಕೆ ಗುರುವೇ ಆಯಿತು, ಇವನು ಈ ಲೆವೆಲ್ ಕೋಪ, ಶಿ ಹ್ಯಾಸ್ ಟು ಬಿ ಅ ಲಿಟಲ್ ಪೇಷಂಟ್ ಅವಾಗ. ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಗೇಮ್ ಇದು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಅಬೌಟ್ ದ ಮ್ಯಾರೇಜ್, ಇವಾಗ ವಿತ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಜನಕ್ಕೆ ಏನು ಅನ್ಸುತ್ತೆ ಅಂದರೆ, ಈ ಹ್ಯಾಪಿ ಕಪಲ್ ನೋಡಿ, ಓ ದಿಸ್ ಇಸ್ ಮ್ಯಾರೇಜ್, ಹ್ಯಾಪಿ, ಒಟ್ಟಿಗೆ ತಿರುಗಾಡೋದು. ಮೇ ಬಿ ಆ ಕನ್ಸೆಪ್ಷನ್ ಅಲ್ಲಿ ತುಂಬಾ ಜನ ದೇ ಗೆಟ್ ಇನ್ ಟು ಮ್ಯಾರೇಜ್, ದೆನ್ ಅದು ರಿಯಾಲಿಟಿ ಹಿಟ್ಸ್ ಅಂತ ಅನ್ಸುತ್ತೆ ಕಪಲ್ ಗೋಲ್ಸ್. ಬಿಕಾಸ್ ಮದುವೆಗೆ ಮುಂಚೆ ನಾನು ಸಾರಿ ನಾನು ಕಪಲ್ ಗೋಲ್ಸ್ ನಮ್ಗೆ ಇದಿದ್ದು ಒಂದೇ ಗೋಲ್, ಒಬ್ಬರ ಜೊತೆ ಒಬ್ರು ಇರೋದಷ್ಟೇ. ಕಪಲ್ ಆದ್ರೆ ಸಾಕದೇ ಗೋಲ್. ಎಕ್ಸಾಕ್ಟ್ಲಿ. ಯಾ, ಬಿಕಾಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಎಸ್ಪೆಷಲಿ ಐ ಥಿಂಕ್ ವಿಮೆನ್ ಗೆಟ್ ಇನ್ಫ್ಲುಯೆನ್ಸ್ಡ್ ಅ ಲಾಟ್. ಬಿಕಾಸ್ ಈ ಥರ ಪಾರ್ಟ್ನರ್ ಸಿಗಬೇಕು, ಈ ಎಫರ್ಟ್ಸ್ ಹಾಕಬೇಕು, ಆ್ಯಂಡ್ ವಿ ಥಿಂಕ್ ಅದೇ 365 ಡೇಸು ಹಾಗೆ ಇರುತ್ತೆ ಅಂತ. ಬಟ್ ಇಟ್ ಇಸ್ ನಾಟ್. ಆ ರಿಯಾಲಿಟಿ ಆದಾಗ ಪ್ರಾಬ್ಲಿ ತುಂಬ ಜನಕ್ಕೆ ಓ ಅಂತ. ಅಗೇನ್ ಅದು ಆಗಿದೆ ರೀಸೆಂಟಾಗಿ. ನಮ್ಮ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಜೊತೆನೇ ಅದಾಗಿದೆ. ಅವ್ರ ವೈಫು ಶೀ ಈಸ್ ಇಂಟು K-ಡ್ರಾಮಾ ಆ್ಯಂಡ್ ಕೊರಿಯನ್ ಸೀರಿಯಲ್ಸ್ ಅದಾವ. ಸೊ ಅದ್ರಲ್ಲಿ ಹೆಂಗಿದೆಯೋ ನೀನು ಯಾಕೆ ಈ ಥರ ಪ್ರೀತಿ ಮಾಡೋಲ್ಲ ಅಂದಿರುತ್ತೆ. ನಮ್ಮ ಶಿಷ್ಯನ ನೋಡಿದ್ರೆ ರೊಮ್ಯಾನ್ಸ್ದು ಗಂಧ ಗಾಳಿ ಗೊತ್ತಿಲ್ಲ ಅವನಿಗೆ, ಏನು ಗುರು ಅಂತ ಅವನಿಗೆ. ಆ ಕೊರಿಯನ್ ಸೀರಿಯಲ್ಗಳು, ನಮ್ಮ ವೈಫು ಕೊರಿಯನ್ ಸೀರಿಯಲ್ಸ್ ನೋಡ್ತಾರೆ. ಅವನೇನೋ ಜಸ್ಟ್ ಹಿಂಗೆ ಕೈ ಹಿಡಿತಾನೆ, ಅವ್ನ ಕೈ ಹಿಡ್ಕೊಂಡು ಅವಳನ್ನ ದ ವೇ ಹಿ ಟ್ರೀಟ್ಸ್ ಹರ್ ಅಲ್ವಾ, ದೇ ಲೈಕ್ ಇಟ್ ಅ ಲಾಟ್. ಅಲ್ಲ ಅದೇ ಸಿ ಗೈಸ್ ವಾಂಟ್ ಟು ಇಂಪ್ರೆಸ್ ಗರ್ಲ್ ದ್ಯಾಟ್ ವೇ, ಈ ಕ್ಯಾನ್ ಟೇಕ್ ಎ ಲುಕ್ ಎಟ್ ಇಟ್. ಆ್ಯಂಡ್ ಆ್ಯಕ್ಚುಲಿ ವಿಮೆನ್ಗೆ ನೀನು ಸಿಕ್ಕಾಪಟ್ಟೆನೂ ಹಂಗೆ ಮಾಡಬೇಕು ಅಂತಿಲ್ಲ. 30% ಎಫರ್ಟ್ ಕಾಣಿಸಿದ್ರೆ ದೇರ್ ಲೈಕ್ ಓಕೆ, 30 ಅಲ್ಲ ಎಫರ್ಟ್. ಎಕ್ಸಾಕ್ಟ್ಲಿ. ಇದೊಂದು ಸೀಕ್ರೆಟು. ಇಫ್ ಯು ಟ್ರೈಂಗ್ ಟು ಇಫ್ ಯು ಪುಟ್ ಎನ್ ಎಫರ್ಟ್ ಅಲ್ವಾ, ದೇ ವಿಲ್ ಬಿ ವೆರಿ ಹ್ಯಾಪಿ. ನನಗೂ ಆಮೇಲೆ ಗೊತ್ತಾಯಿತು, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಅವ್ರಿಗೂ ಗೊತ್ತು.
ಇವನ ಕೈಲಿ ಇಷ್ಟೇ ವಿಮೆನ್ ಮೋರ್ ಪ್ರಾಕ್ಟಿಕಲ್ ಆಗಿರ್ತಾರೆ, ನಮ್ಮ ಥರ ಫ್ಯಾಂಟಸಿ ವರ್ಲ್ಡಲ್ಲಿ ಇರಲ್ಲ. ಇವನ ಕೈಲಿ ಇಷ್ಟೇ ಅಂತ ಅವ್ರಿಗೆ ಗೊತ್ತಿರುತ್ತೆ, ಫಸ್ಟೇ ಜಡ್ಜ್ ಡ್ರಾಮಾ ಮಾಡಿದ್ರೆ ಇವ್ನು ಬಂದ್ರೆ ನಾ ಡ್ರೈವರ್ ರೇಂಜಿಗೆ ಬರ್ಬೋದು. ಪಾತ್ರೆ ತೊಳಿಯಕ್ಕೆ ಬರಲ್ಲ ಅಂತ ಗೊತ್ತು, ಬಟ್ ಪಾತ್ರೆ ತೊಳಿತೀವಿ ಅಂತ ಹೋಗ್ತಾರಲ್ಲ, ಬೇಡ ಬೇಡ ನಾನೇ ಮಾಡ್ತೀನಿ. ಎಕ್ಸಾಕ್ಟ್ಲಿ. ಅದ್ರಲ್ಲಿ ಅದೇ ಒಂದು ಸೆಕ್ಷನ್ ಆಫ್ ಕಪಲ್ ಹಂಗೂ ಇದ್ದಾರೆ, ನನ್ನ ಗಂಡ ಹಿಂಗಿರ್ಬೇಕು ಹಂಗಿರ್ಬೇಕು ಅಲ್ಲ. ಬಟ್ ಅಗೇನ್ ಅಕ್ಸೆಪ್ಟಿಂಗ್ ದ ಕೋರ್ ಬಿಹೇವಿಯರ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಅಲ್ಲ. ಅವ್ನ ಕೈಲಿ ಆಗುತ್ತಾ ಇಲ್ವಾ, ಬಟ್ ಅಗೇನ್ ಎಫರ್ಟ್ ಆಗ್ತಾ ಇದ್ದಾನೆ ಅಂದರೆ ಯು ಶುಡ್ ಬಿ ಹ್ಯಾಪಿ. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಕೆಲವು ಸಲ ನನಗೇನು ಅನಿಸುತ್ತೆ, ನಾನೇ ಯಾಕೆ ಎಲ್ಲ ಮಾಡಬೇಕು, ನೀನು ಮಾಡ್ಬೋದಲ್ಲ, ಅಥವಾ ನಾನು ಯಾಕೆ ಇಷ್ಟು ಮಾಡಬೇಕು, ನಾನು ಇಷ್ಟು ಮಾಡಿದ್ದೀನಿ, ಇದರಲ್ಲಿ ಕಳೆದೋಗ್ತಾ ಇದ್ದಾರೆ. ಬಟ್ ಅದಕ್ಕೊಂದು ಏನಂತಾರೆ, ಒಂದು ಟೈಮ್ ಬೇಕು ಅದಕ್ಕೂ. ನೀನು ಯು ಹ್ಯಾವ್ ಟು ಗೋ ಥ್ರೂ ದ ಗ್ರೈಂಡ್ ಅಂತಾರಲ್ಲ, ಒಂದು 3-4 ಇಯರ್ಸು ನೀವು ಓಕೆ ಬೇರೆ ದಾರಿನೇ ಇಲ್ಲ ಆಯಿತು. ಆಮೇಲೆ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗುತ್ತೆ, ಸಿಚುವೇಶನ್ಸ್ ಚೇಂಜ್ ಆಗುತ್ತೆ, ಯಾರ್ಯಾರೋ ಹೋಗ್ತಾರೆ, ಯಾರ್ಯಾರೋ ಹಂಗೆ ಇರಲ್ಲ. ಅವಾಗ ಹೋಗ್ತಾ ಬಟ್ ಕಮಿಂಗ್ ಟು ದಿಸ್ ಪಾಯಿಂಟೇ ಅಲ್ಲಿಗೆ ಬರಬೇಕು ಇಬ್ಬರು. ಸರಿ, ಅವ್ನ ಕೋರ್ ಬಿಹೇವಿಯರ್ ನಾನು ಅರ್ಥ ಮಾಡ್ಕೊಬೇಕು, ನಿನ್ನ ಕೋರ್ ಬಿಹೇವಿಯರ್ ನೀನು ಅರ್ಥ ಮಾಡ್ಕೊಬೇಕು ಅಂತ. ಇಫ್ ಯು ಆರ್ ವೆರಿ ವೆರಿ ಲಕ್ಕಿ, ಕೆಲವರು ನೋಡಿದ್ದೀನಿ, ಕೆಲವರು ಕಪಲ್ಸ್ ನೋಡಿದ್ದೀನಿ, ಅಲ್ಲಿ ದ ವೈಫ್ ಈಸ್ ರೆಡಿ ಟು ಅಕ್ಸೆಪ್ಟ್ ದ ಗೈ ಹೌಎವರ್ ಹಿ ಈಸ್. ನಾನು ಏನು ಅದೃಷ್ಟ ಗುರು ಇವನಿಗೆ ನಿಜವಾಗ್ಲೂ ಅಂತ. ಬಟ್ ಅದು ಗುಡ್ ಅಂತ ಏನು, ಹುಡುಗರ ಮೈಂಡ್ ಹೆಂಗೆ ಓಡುತ್ತೆ ಅಂದರೆ, ಅವ್ರಿಗೆ ಪಾಪ ಜಂಗ್ಲಿ ಕುದುರೆ ಥರ ಇರುತ್ತೆ. ಅವ್ರಿಗೆ ಒಂದೊಂದು ಸಲ ಅವ್ರಿಗೆ ಆಸ್ತಿ ಮಾಡಬೇಕು ಅನಿಸುತ್ತೆ, ಒಂದೊಂದು ಸಲ ನಾನು ಹೆಸರು ಮಾಡಬೇಕು ಅನಿಸುತ್ತೆ. ಅವ್ರು ಭೂಮಿ ಮೇಲೆ ಇರಲ್ಲ, ಅವೆಲ್ಲ ಹಿಂಗೆ ತೇಲಾಡ್ತಾ ಇರ್ತಾರೆ. ಸೊ ಅಟ್ಲೀಸ್ಟ್ ವೈಫ್ ಸ್ವಲ್ಪ ಗ್ರೌಂಡೆಡ್ ಆಗಿರ್ತಾರೆ. ಗುರು ಇಲ್ಲ, ಅರ್ಧ kg ಅಕ್ಕಿ ಬೇಕು ಇಲ್ಲಿ, ನೀನು ಆಮೇಲೆ ಹೋಗಿ ಏನು ಬೇಕಾ ನಾವು ಮಾಡೋದು. ಸೊ ಲಕ್ ಆಲ್ಸೋ ಈಸ್ ಅ ಮೇಜರ್ ಫ್ಯಾಕ್ಟರ್ ಇನ್ ದಿಸ್, ಆ್ಯಂಡ್ ಪೇಷನ್ಸ್ ಆಲ್ಸೋ. ಆ್ಯಕ್ಚುಲಿ ಮದುವೆ ವಿಷಯಕ್ಕೆ ಬಂದಾಗ ನನಗೆ ಒಂದು ಕ್ಯೂರಿಯಾಸಿಟಿ ಏನಿತ್ತಂದರೆ, ಯು ಬೋತ್ ಆರ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ ಅಲ್ವಾ. ಇವಾಗ ಒಂದು 2 ಬಸ್ ಚೇಂಜ್ ಮಾಡಿ ಬೇರೆ ಊರನ್ನು ಮದುವೆ ಆದ್ರೇ ಅಯ್ಯೋ ಎಷ್ಟೊಂದು ಕನ್ಫ್ಯೂಷನ್, ಅಲ್ಲಿ ಕೂಗುದಂತಾರೆ, ಇಲ್ಲಿ ಮರ್ಕುದಂತಾರೆ. ಆ್ಯಂಡ್ ನಿಮ್ಮಲ್ಲಿ ಇನಿಷಿಯಲ್ ಸ್ಟೇಜ್ ಆಫ್ ಮ್ಯಾರೇಜಲ್ಲಿ ಆ ಕನ್ಫ್ಯೂಷನ್ ಇತ್ತ, ಲ್ಯಾಂಗ್ವೇಜ್ ವೈಸ್ ಆಗಿರ್ಬೋದು, ಕಲ್ಚರಲ್ ಶಾಕ್ ಐ ಗೆಸ್ ಇದ್ದೇ ಇರ್ತಿತ್ತು ಅಂತ. ಸೊ ಆ ಥರ ಇನ್ಸಿಡೆಂಟ್ ಏನಾದರೂ ನೆನಪಿದೆಯಾ? ಇಲ್ಲ, ತುಂಬ ಇದೆ. ಆ್ಯಕ್ಚುಲಿ ನಾವು ಮೀಟ್ ಮಾಡಿದ್ದು ರಜನಿಕಾಂತ್ ಅವರ ಬರ್ಡೇ ದಿನ, ಡಿಸೆಂಬರ್ 12 ಮೀಟ್ ಮಾಡಿದ್ದು. ಆ್ಯಂಡ್ ಅವಾಗ ಆ ಟೈಮಲ್ಲಿ ಹೆಂಗಿತ್ತಂದರೆ, ಕಲ್ಚರಲ್ ಡಿಫ್ರೆನ್ಸ್ ಥರ ಏನೂ ಇರಲಿಲ್ಲ. ನಾನು ಹಿಂದಿ ಮಾತಾಡೋಕ್ಕೆ ಫ್ಲೂಯೆಂಟಾಗಿ ಬರ್ತಾಯಿತ್ತು, ಅವರು ಹಿಂದಿ ಫ್ಲೂಯೆಂಟಾಗಿ ಮಾತಾಡ್ತಾಯಿದ್ರು. ಅದು ಬಿಟ್ಟರೆ ದ ಪಾಯಿಂಟ್ ದಟ್ ಅವರು ಈ ಸ್ಪಿರಿಚುಯಾಲಿಟಿ ಜೊತೆ ಎಲ್ಲ ಇದ್ರಲ್ಲ, ಅದೊಂದು ಸ್ವಲ್ಪ ಅಟ್ರ್ಯಾಕ್ಷನ್ ಇತ್ತು. ಆ್ಯಂಡ್ ಕೆಲವು ಇನ್ಸಿಡೆಂಟ್ಸು ಹೆಂಗೆ ನಡೀತಂದರೆ, ಅದೊಂದು ಇಟ್ಸ್ ಅ ಸೈನ್ ಫ್ರಮ್ ಗಾಡ್ ಅನ್ನೋ ಥರನೇ ಇತ್ತು. 2 ಮೇಜರ್ ಇನ್ಸಿಡೆಂಟ್ ನಡೀತು. ಅಂದರೆ ಒಂದು ಬಂದ್ಬಿಟ್ಟು, ನಾನು ಮೆಡಿಟೇಷನ್ ಕ್ಲಾಸಸ್ ಮಾಡ್ತಾರೆ, ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ. ಆ ಹ್ಯಾಪಿನೆಸ್ ಪ್ರೋಗ್ರಾಮಲ್ಲಿ ನೀವು ಪ್ರಾಣಾಯಾಮ ಎಲ್ಲ ಮಾಡಿದ್ಮೇಲೆ ಯು ಹ್ಯಾವ್ ಟು ಸೇ ಸೋಹಂ 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 ಅಂತ. ಸೊ ಅಲ್ಲಿ ಸೋಹಂ 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 ಹೋಗಿ ನಮ್ಮ ವೈಫ್ ಹೆಸರು ಸುಮನ್, ಆ್ಯಕ್ಚುಲಿ ಸುಮನ್ ಅಂತ ನಿಜವಾಗ್ಲೂ ಆಯಿತು ಆ್ಯಕ್ಚುಲಿ. ಯಾಕಂದರೆ ಅದಾದ್ಮೇಲೆ ಯೋಗ ನಿದ್ರಾ ಅಂತೆಲ್ಲ ಮಾಡಿಸ್ತಾರೆ ನಮಗೆ. ಸೊ ಐ ಫೆಲ್ಟ್ ಲೈಕ್ ಓಕೆ. ಇನ್ನೊಂದು ಮೇಜರ್ ಇನ್ಸಿಡೆಂಟ್ ನಡೆದಿದ್ದು, ಅದರಲ್ಲೊಂದು ಏನದು, ಒಂದು ಎಕ್ಸಸೈಸ್ ಥರ ಬರುತ್ತೆ. ನಿಮಗೆ ಯಾರು ಇಷ್ಟ ಆಗೋನೋ ಇಡೀ ಆಶ್ರಮದಲ್ಲಿ ಒಂದು ರೋಸ್ ಹೋಗಿ ಕೊಡ್ಬೋದು, ಒಂದು ರೋಸ್ ತೊಗೊಂಡು ಕೊಡಬೇಕು ಅಂತ. ಅಲ್ಲಿ ಕಿಚನ್ ಏರಿಯಾನಲ್ಲಿ ನಾನು ನಿಂತಿದ್ದೆ. ಸರಿ, ಒಂದು ರೋಸ್ ಕೊಡೋರು ಅವ್ನು ಬಂದು ತುಂಬ ಫೋರ್ಸ್ ಮಾಡ್ತಾಯಿದ್ದ, ಸರ್ ಈ ರೋಸ್ ತೊಗೊಳ್ಳಿ ಸರ್, ಪ್ಲೀಸ್ ಸರ್ ತೊಗೊಳ್ಳಿ ಸರ್ ಅಂತ ತುಂಬ ಆ ರೋಸ್ ಮಾರೋನು ತುಂಬ ಫೋರ್ಸ್ ಮಾಡ್ತಾಯಿದ್ದ. ಯಾಕೆ ಇಷ್ಟು ಫೋರ್ಸ್ ಮಾಡ್ತಾ ಇದ್ದಾನೆ ಅಂತ ನಂಗೆ ಮುಂಚೆ ಈ ಡೆಸ್ಟಿನಿ ಬಗ್ಗೆಲ್ಲ ಸ್ವಲ್ಪ ನಂಬಿಕೆ ಇತ್ತು ನನಗೆ. ನಮ್ಮ ಕೈಲಿ ಏನಿಲ್ಲ ಅನ್ನೋದು ಸ್ವಲ್ಪ ಆಗಲೇ ಗೊತ್ತಾಗ್ಬಿಟ್ಟಿತ್ತು ನಮಗೆ. ಇದು ಹೆಂಗೆ ಕರ್ಕೊಂಡೋಗುತ್ತೋ, ನೀನು ನಂಗೆ ಹೋದ್ರೇ ಇದು ನಿನ್ನ ಪ್ಲ್ಯಾನ್ ಕೊರಿಯೋಗ್ರಾಫ್ ಮಾಡೋಕ್ಕಾಗಲ್ಲ ಇದು ತುಂಬ ಅಂತ. ಆಮೇಲೆ ಒಂದು ವೈಟ್ ರೋಸ್, ನಂಗೆ ವೈಟ್ ಫೇವ್ರೇಟ್ ಕಲರ್ ಇತ್ತು. ಸೊ ವೈಟ್ ರೋಸ್ ತೊಗೊಂಡೆ. ಮೆಟ್ಲಿದೆ ಅಲ್ಲಿ, ಸ್ವಲ್ಪ ಹತ್ತಬೇಕು, ಒಂದು 50 ಮೆಟ್ಲು. ನಾನು ದೇವರಾಣೆ ಹೇಳ್ತೀನಿ, ದೇವರಾಣೆ ನಂಬಲ್ಲ ಇವಾಗ ಯಾರು, ನನ್ನ ತಾಯಣೆ ಹೇಳ್ತೀನಿ, ಆ ರೋಸ್ನ ತೊಗೊಂಡೋಗಿ ಮೇಲೆ ಹತ್ತಿದಾಗ ಆ ಹುಡುಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು, ಸುಮನ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಟ್ರಸ್ಟ್ ಮೀ, ಅಲ್ಲಿ ಹೋಗಿದ ತಕ್ಷಣ ಅವ್ರು ನಡ್ಕೊಂಡ್ಬರ್ತಾಯಿದ್ರು. ಇದು ನನಗೆ ಕನ್ಫರ್ಮ್, ಐ ಸ್ಟಿಲ್ ಟು ದಿಸ್ ಡೇ ಐ ಕಾಂಟ್ ಬಿಲೀವ್ ಅದು ಹೆಂಗಾಯ್ತು ಅಂತ. ಆ ರೋಸ್ ಹಿಡ್ಕೊಟ್ಟು ಹೋಗಿದ್ದೀನಿ, ಅವ್ರು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಅದು ಸರಿಯಲ್ ಮೂಮೆಂಟ್ ಅದು, ಅವಾಗ ಕೊಟ್ಟೆ. ಆಮೇಲೆ ಇನ್ನೊಂದು, ಅದೇ ಅದೃಷ್ಟನ ಅಂತಿರೋ ಇಲ್ಲ ಅದು ಡೆಸ್ಟಿನಿ ಅಂತಿರೋ, ಎಲ್ಲನೂ ಈಸಿಯಾಗಿ ನಡ್ಕೊಂಡು ಹೋಗೋದು. ನಾನು ರಾಜಸ್ಥಾನದಲ್ಲಿ ಅದಕ್ಕಿಂತ ಮುಂಚೆ ಒಂದು 2 ವೀಕ್ಸ್ ಟ್ರಿಪ್ಗೆ ಹೋಗಿದ್ದೆ. ಅಲ್ಲಿ ಕೆಲವು ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ ಇದ್ರು ಅವಾಗ, ಅವ್ರಿಗೆಲ್ಲ ಸೀರೆಗಳು
ಅಲ್ಲೆಲ್ಲ ರಾಜಸ್ಥಾನಿ ಸೀರೆಗಳೆಲ್ಲ ಸಿಗುತ್ತಲ್ವ, ಅದೆಲ್ಲ ತೊಗೊಂಡು ಬರೋವಾಗ ಕೆಲವು ದುಪ್ಪಟ್ಟ ಥರದೊಂದು ಯಾವುದೋ ಒಂದು ತೊಗೊಂಡಿದ್ದೆ, ಸುಮ್ಮನೆ ಇಟ್ಕೊಂಡಿದ್ದೆ ಚೆನ್ನಾಗಿದೆ ಅಂತ. ಅದು ಯಾವುದಂದ್ರೆ ಈ ಪರದೇಶ್ ಫಿಲಮಲ್ಲಿ ನಮ್ಮ ಮಹಿಮಾ ಚೌಧರಿ ಅವ್ರದ್ದು ಒಂದು ದುಪ್ಪಟ್ಟ ಇದೆ ಅದರಲ್ಲಿ. ಅದೇನಂದರೆ ರೆಡ್ ಮೇಲೆ ವೈಟ್ ಬಾಕ್ಸ್ ಥರ ಬರುತ್ತೆ. ಆದರೆ ಯಾವುದೋ ತೊಗೊಂಡು ಸುಮ್ಮನೆ ಇಟ್ಕೊಂಡು ಚೆನ್ನಾಗಿದೆ ಅಂತ, ಅದು ಇವ್ರಿಗೂ ಕೊಡ್ತಾ ಇದ್ದೆ. ಇವ್ರು ತೊಗೊಳ್ತಾಯಿದ್ರು, ಥ್ಯಾಂಕ್ ಯು ಅಂತ. ಸುಮ್ಮನೆ ತೊಗೊಳ್ಳೋರು ಅಷ್ಟೇ, ಏನು ಹೇಳ್ತಾ ಇರಲ್ಲ. ಸಾಯಿಬಾಬಾ ಸ್ಟ್ಯಾಚ್ಯೂ ಕೊಟ್ಟೆ, ಇದು ತೊಗೊಳ್ಳಿ ಇಟ್ಕೊಳ್ಳಿ ನಿಮಗೆ ಇದು. ಅವ್ರನ್ನ ಹುಡುಕ್ತಾ ಇದ್ದಾರೆ ಇಡೀ ಆಶ್ರಮದಲ್ಲಿ. ಅವ್ರ ಹತ್ರ ಒಂದು ಸ್ವೆಟರ್ ಇತ್ತು, ಆ ಸ್ವೆಟರ್ ಒಂದು ಮಲ್ಟಿ ಕಲರ್ಡ್ ಸ್ವೆಟರು. ನೀವು ನೋಡಿರ್ಬೋದು ನಾರ್ತ್ ಈಸ್ಟ್ ಅವರೆಲ್ಲ ಯೂಶಲಿ ದೇ ವೇರ್ ಮಲ್ಟಿ ಕಲರ್ಡ್ ಔಟ್ಫಿಟ್ಸ್, ಅದೆಲ್ಲ ಸ್ಟೈಲಿಶ್, ಅವ್ರ ಸ್ಟೈಲೇ ಬೇರೆ ಅಲ್ವಾ. ಆ ಥರದೊಂದು ಸ್ವೆಟರ್ ಹಾಕ್ಕೊಂಡಿದ್ರು. ಸೊ ಹುಡುಕ್ತಾ ಇದ್ದೆ ನಾನು, ಎಲ್ಲೇ ಇದ್ರೂ ಕಾಣಿಸೋದು, ಈಸಿಯಾಗಿ ಕಾಣಿಸ್ಬಿಡೋರು. ಹೋಗ್ತಾ ಇದ್ದೆ, ಸಾಯಿಬಾಬಾ ಸ್ಟ್ಯಾಚ್ಯೂ ಕೊಡ್ತಾರೆ ತೊಗೊಳ್ಳೋರು. ಇನ್ನೊಂದು ದಿನ ಅವರು ನನ್ನ ಹತ್ರ ಒಂದು ಕೆಟಲ್ ಇದೆ, ಅವರು ತುಂಬ ಸಣ್ಣ ಇದ್ರು. ಅವ್ರು ನಾನು ಮೀಟ್ ಮಾಡಿದಾಗ ಶಿ ವಾಸ್ ಓನ್ಲಿ 36 kgs ಅಷ್ಟೇ. ಎಷ್ಟು ಅವ್ರು ಇಂಡಿಯಾದವ್ರು ಅಂತಲೂ ನನಗೆ ಗೊತ್ತಿರಲಿಲ್ಲ. ಐ ಥಾಟ್ ಶಿ ಮೇ ಬಿ ಕೊರಿಯಾನೋ ಏನೋ ಆ ಥರ. ಅದೇ ನಮ್ಗೆ ಅನ್ಸುತ್ತಲ್ಲ ಇಂಡಿಯಾದವ್ರು ಅಂತೂ ಅಲ್ಲ ಅಂತ ಇತ್ತು ನಾನು. ಆಕ್ಚುಲಿ ಅರ್ಜುನಿಗೆ ಆ ಡಿಸ್ಕಷನ್ ಮಾಡ್ಬೇಕು ಹೇಳ್ತಾ ಇದೆ. ಬಿಕಾಸ್ ನಾರ್ತ್ ಈಸ್ಟ್ ಅಂದ ತಕ್ಷಣ ತುಂಬಾ ಜನಕ್ಕೆ ಇಂಡಿಯಾ ಅಂತಾನೆ ಗೊತ್ತಿಲ್ಲ. ಅಲ್ಲಿಂದ ಮೇರಿ ಕಾಮ್ ತುಂಬಾ ಬಂದು ಕಮ್ಮಿ, ಟು ರೆಪ್ರೆಸೆಂಟ್ ಅಂಡ್ ಟೆಲ್ ಪೀಪಲ್. ಬಿಕಾಸ್ ಅವ್ರ ಬೇಡಿಕೆ ತುಂಬ ಕಮ್ಮಿ ನಾಲೆಜ್ ಆಗಲಿ, ಸ್ವಲ್ಪ ಜನರಿಗೆ ತುಂಬ ಗೊತ್ತಿಲ್ಲ. ಹೌದೌದು. ಬಟ್ ಅದೊಂದು ಸೆಪ್ರೇಟ್ ಟಾಪಿಕ್ಕು, ಅದು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇವ್ರನ್ನ ನೋಡಿದಾಗ ಇವ್ರೊಂದಿನ ನನಗೆ ಕೆಟಲ್ ಬೇಕು, ನನ್ನ ಕೆಟಲ್ ಒಂದಿದೆ ನನ್ನ ಹತ್ರ ನೀರು ಕಾಯಿಸ್ಕೊಳ್ಳೋದು, ಅದು ಕೆಟ್ಟೋಗಿದೆ. ಅದೊಂದು ಸ್ವಲ್ಪ ಸಿಟಿಗೆ ಹೋಗಿ, ನಾನು ಇಷ್ಟೊಂದು ಸಲ ಸ್ಟಾಕ್ ಮಾಡ್ತಾ ಇದ್ನಲ್ಲ, ಸರಿ ಇಷ್ಟ ಇದ್ರು. ಫಸ್ಟ್ ಟೈಮ್. ಇನ್ನೊಂದೇನಂದರೆ ಸ್ಟಾರ್ಟಿಂಗ್ ಹೋಗೋದಾಗ ಸತ್ಸಂಗಲ್ಲಿ ಕೂತ್ಕೊಂಡಿದ್ದೀನಿ ನಾನು. ಅವ್ರು ನನ್ನ ಪಕ್ಕನೇ ಬಂದು ಕೂತ್ಕೊಂಡಿದ್ದು, ನನ್ನ ಪಕ್ಕ. ಅವರು ನನ್ನ ಪಕ್ಕ ಯಾಕೆ ಬಂದರು, ಐ ಸ್ಟಿಲ್ ಡೋಂಟ್ ನೋ. ಅಂದರೆ ನಾನು ಕೂತಿದ್ದೆ, ನನ್ನ ಪಕ್ಕ ಯಾರೂ ಇರಲಿಲ್ಲ, ಈ ಕಡೆ ಯಾರೂ ಇರಲಿಲ್ಲ. ಸೊ ಅವ್ರು ಬಂದ್ಬಿಟ್ಟು ನನ್ನ ಪಕ್ಕ ಕೂತ್ಕೊಂಡ್ರು. ಅಲ್ಲಿ ಎಲ್ಲಿ ಬೇಕನ್ನ ಕೂತ್ಕೋಬೋದಾಗಿತ್ತು, ಅದು ಏನಕ್ಕೂ ಗೊತ್ತಿಲ್ಲ. ಅದೊಂದು ಫಸ್ಟೇ ಹಂಗಿತ್ತ. ಆಮೇಲೆ ಈಸಿಯಾಗಿ ಸಿಗೋರು. ಆಮೇಲೆ ಕೆಟಲ್ ತೊಗೊಂಬ ಇದು ಮಾಡಿದ್ರು. ನಾನು ನಮ್ಮ ಡೌಗೆ ಹೋಗಿ ಈ ಥರ ಸೆಕೆಂಡ್ ಹ್ಯಾಂಡ್ ಕೆಟ್ಲ ಬೇಕಾಗಿಲ್ಲ ಅಂದ್ಬಿಟ್ಟು ಹೊಸ ಕೆಟಲ್ ತೊಗೊಂಡು ಕೊಟ್ಟಿದ್ದೆ. ತೊಗೊಳ್ಳೋರು ಅದು ಗೊತ್ತಿಲ್ಲ ಯಾಕೆ ತೊಗೊಳ್ತಾಯಿದ್ರು. ತೊಗೊಳ್ಳೋರು ಓಕೆ ಥ್ಯಾಂಕ್ ಯು ಅಂತ ತೊಗೊಳ್ಳೋರು. ಬಟ್ ನಮ್ದು ಇಲ್ಲಿ ಕ್ರೂಯಲ್ ಇಂಟೆನ್ಷನ್ಸ್ ಇದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಕೊನೆಗೆ ಯಾವುದೋ ಗೋವಾಗೆ ಹೋದಾಗ ಏನೋ ಒಂದು ಹ್ಯಾಟ್ ಏನೋ ಅಲ್ಲಿ ಹ್ಯಾಟ್ಗಳು ಸಿಗ್ತಾವಲ್ಲ, ಅದು ತೊಗೊಂಡೋಗಿ ಕೊಟ್ಟಾಗ ಅದಕ್ಕೆ ಬೈದು ಬಿಡಿದ್ರು. ಇದು ಇಟ್ಕೊಂಡು ನಾನು ಏನು ಮಾಡಿ. ಆವಾಗ ವಿ ಪಾರ್ಟೆಡ್ ಆಲ್ವೇಸ್. ನನಗೂ ತುಂಬ ತಲೆ ತಿನ್ಬಿಟ್ಟಿದ್ದೀನಲ್ಲ ಗುರುವಿಗೆ, ಇಷ್ಟೊಂದು ಬೇಡ ನನ್ನ ಮೇಲೆ. ನನಗೆ ಸ್ವಲ್ಪ ಇದಾಗಿ ಇನ್ನೂ ಈ ಆಶ್ರಮಕ್ಕೆ ಬರೋದು ಬೇಡ ಜಾಸ್ತಿ. ಎವ್ರಿ ಯಾವಾಗ ಹೋಗ್ಬಿಡ್ತಾಯಿದ್ದೆ ನಾನು. ಅಲ್ಲಿ ಡಾರ್ಮೆಟ್ರಿ ಇದೆ, ಡಾರ್ಮೆಟ್ರಿಲಿ ಮಲಗಿ ಧ್ಯಾನ ಮಾಡೋದು, ಅಲ್ಲೇ ಊಟ ಮಾಡೋದು, ಚೆನ್ನಾಗಿರೋದು. ಜೊತೆಗೆ ಇವ್ರು ಬೇರೆ ಇದ್ರಲ್ಲ, ಇದು ಲವ್ ಸ್ಟೋರಿನೂ ಇರೋದು, ಆಧ್ಯಾತ್ಮನೂ ಇರೋದಲ್ಲ, ಸ್ಪಿರಿಚುವಲ್ ಲವ್ ಸ್ಟೋರಿ ಇರೋದಲ್ಲ. ಚೆನ್ನಾಗಿರೋದು. ನನಗೂ ಅದೇ ಬೇಕಾಗಿತ್ತು. ಅವರು ಸಿಂಪಲ್ ಆಗಿದ್ರು ಪಾಪ, ಸಿಂಪಲ್ ಮಾತುಗಳು. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನೇನೋ ಇಲ್ಲ, ಸಿಂಪಲ್ಲಾಗಿ ಅವ್ರು ಸೇವೆ ಮಾಡಬೇಕು. ಅಲ್ಲಿ ಸತ್ಸಂಗ್ ಸಾಯಂಕಾಲ ಅಲ್ಲಿ ಬರುತ್ತೆ, ಗುರೂಜಿ ಏನೋ ಹಿಂಗೆ ಹೇಳಿದ್ರು, ಟಾಕ್ಸ್ ಇದೆಲ್ಲ ಒಂಥರ ಏನಪ್ಪ ಇದು ಇಷ್ಟೊಂದು ಸಸ್ಯಾಹಾರಿ ಥರ ಇದೆ ಅಂತ. ಅದು ಆಗಬೇಕು. ಇದರಲ್ಲಿ ನನಗೆ ಗೊತ್ತಾಗಿದೆ ಏನಂದರೆ, ನನ್ನ ಲೈಫಲ್ಲಿ ಒಳ್ಳೇದಾಗಿರೋದಕ್ಕೂ ನಾನು ಕ್ರೆಡಿಟ್ ತೊಗೊಳಕ್ಕಾಗಲ್ಲ, ಕೆಟ್ಟದಾಗಿರೋದಕ್ಕೂ ನಾನು ಬ್ಲೇಮ್ ತೊಗೊಳಕ್ಕಾಗಲ್ಲ. ಅದು ಎರಡೂ ನನ್ನ ಕೈಯಲ್ಲಿ ಇರಲಿಲ್ಲ. ಅದು ಹೋಗ್ತಾ ಇರೋ ಜೊತೆ ನಾನು ಹೋಗ್ತಾ ಇದ್ದೆ ಅಷ್ಟೇ. ಏನೋ ಹೋಗ್ತಾ ಇದ್ದೀನಿ. ಕೆಲವು ವಿಷಯದಲ್ಲಿ ಅದು ಹೋಗ್ತಿದ್ದಂಗೆ ಪ್ರಾಬ್ಲಮ್ಗಳು ಬಂದಿದೆ, ತುಂಬ ಬಂದಿದೆ. ನಾನು ಅಂದರೂ ಹೋಗಿದ್ದೀನಿ. ಈ ಕೆಲವು ರೀಲ್ಸ್ ಎಲ್ಲ ಬರುತ್ತಲ್ಲ, ಆ್ಯಂಡ್ರ್ಯೂ ಟೇಟ್ದೆಲ್ಲ, ನೆವರ್ ಸೇ ಡೈ ಆ್ಯಟಿಟ್ಯೂಡು ಇಟ್ಕೊಂಡು ನಾನು ಹೋಗಿದ್ದೀನಿ. ಬಟ್ ಒಂದು ಸಲ ಏಟು ಬಿದ್ದಾಗಲೇ ಅದು ಮುಂದೆ ಹೋಗಬಾರ್ದು ಅನ್ನೋದು ಕೆಲವ್ರು ಹೇಳ್ತಾರೆ. ತುಂಬ ಜನ ಹೇಳಿರ್ತಾರೆ. ರವಿ ಸರ್ ಎಷ್ಟೋ ಸಲ ಹೇಳಿರ್ತಾರೆ, ಎಷ್ಟೋ ಫಿಲ್ಮ್ಸಲ್ಲಿ ನಂಗೆ ಸೈನ್ ಬಂತು, ಸ್ವಲ್ಪ ತಾಳ್ಮೆ ತೊಗೋಬೇಕು ಅಂತ. ಅದು ಯಾಕೋ ನನಗೇನು ನಿಜ ಅನಿಸ್ತಾ ಇದೆ. ಕೆಲವು ವಿಷಯಗಳಲ್ಲಿ ಕೆಲಸದಲ್ಲಾಗಿರ್ಬೋದು, ಇಲ್ಲ ಬೇರೆ ಕಡೆ ಎಲ್ಲ ಆಗಿರ್ಬೋದು, ಫಸ್ಟೇ ಸೈನ್ ತೋರಿಸ್ಬಿಟ್ಟಿದೆ. ಅದು ಬೇಡ ಪವನ್ ಇದು ನಿನಗೆ ಅಂತ ತೋರಿಸಿದೆ. ನಾನು ಅಂದರೂ ಹೋಗಿದ್ದೀನಿ. ಇನ್ನೂ ಜಾಸ್ತಿ ಓದೆಗಳೇ ಬಿದ್ದಿದೆ, ಜಾಸ್ತಿ ಏಟ್ಗಳೇ ಬಿದ್ದಿದೆ ವಿನಃ ಒಳ್ಳೇದಂತೂ ಆಗಿಲ್ಲ ಅದ್ರ ಮೇಲೆ. ಅಂದ್ರೆ ನಮಗೆ ಸೈನ್ಸ್ ಲೈಫ್ ತೋರಿಸುತ್ತೆ ಅನ್ಸುತ್ತೆ ಅರ್ಜುನ್. ದುನಿಯಾ ಸೈಡ್ ಹೇಳ್ತಾರಲ್ಲ, ಲೈಫಲ್ಲಿ ತೋರಿಸ್ತಾ ಇರುತ್ತೆ, ಇಲ್ಲಾಂದ್ರೆ ಕೊನೆಗೆ ನಿಮಗೆ ಏನೋ ಡ್ರಿಪ್ಸ್ ಹಾಕೊಂತೀರಾ, ಅದು ಕೊನೆಗೆ ಸಿಂಪತಿಗೆ ಏನು ಮಾಡ್ಬೋದು ಅಷ್ಟೇ. ಆ ಟೈಮಲ್ಲಿ ನೀವು ರಿಯಲೈಸ್ ಮಾಡ್ಕೋಬೇಕು ನೀವು. ಅದಕ್ಕೆ ಅದೇ ಲಾಜಿಕಲ್, ಇವಾಗ ನೀವು ಕೇಳೋದಕ್ಕೆ ಲಾಜಿಕಲ್ ಎಕ್ಸ್ಪ್ಲನೇಷನ್ ಇದೆಯಾ ಅದಕ್ಕೆ ಅಂದರೆ ಐ ಡೋಂಟ್ ನೋ. ಸೈನ್ ಏನಕ್ಕೆ ತೋರಿಸುತ್ತೆ, ಏನಕ್ಕೆ ತೋರಿಸಲ್ಲ ಅಂದರೆ, ಅದೇ ಹೇಳ್ತಾನೆ, ನಿಮ್ಮ ಕೋರ್ ಬಿಹೇವಿಯರಿಂದ ನೀವು ಇಷ್ಟು ಹಿಂಗಿರ್ತೀರ, ನೀವೆಲ್ಲಿ ಹೋಗಿರ್ತೀರ, ಅದು ಸೆಟ್ ಆಗಲ್ಲ, ಸ್ಟಾರ್ಟಿಂಗಲ್ಲೇ ಸೆಟ್ ಆಗಿರಲ್ಲ. ಅದು ಇನ್ನು ಮುಂದೆ ಹೋಗೋದು ಎಷ್ಟರ ಮಟ್ಟಿಗೆ ನಿಮಗೆ, ನನಗಂತೂ ಅದು ಅಲ್ಲಿಂದ ನಾನು ಪಿಕಪ್ ಆಗಿ ಹೋಗಿ ಆಗೋದು ಆಗಿಲ್ಲ ಅಷ್ಟೊಂದು ನನಗೆ. ಅದಿನ್ನೂ
ವರ್ಷೇ ಆಗ್ತಾನೆ ಹೋಗಿದೆ ನನಗೆ. ಸೊ ಇದರಲ್ಲಿ ನಮ್ಮ ವೈಫ್ನ ಮದುವೆ ಆಗಿರೋದ್ರಲ್ಲಿ ಆ ಥರ ಏನಾಗಲಿಲ್ಲ. ಒಂದಕ್ಕೊಂದು ಹಂಗೆ ಹೋಗಿ ಆಗೋಯ್ತು ಮದುವೆ ಅಷ್ಟೇ. ಆಗಬಾರ್ದಿದ್ರೆ ಏನೋ ಒಂದು ಅಡಚಣೆ ಬಂದಿರೋದು, ಖಂಡಿತ ಬಂದಿರೋದು, ಬರಲಿಲ್ಲ, ಆಯಿತು ಅಷ್ಟೇ. ದಟ್ಸ್ ದಿ ಎಂಡ್ ಆಫ್ ಇಟ್ ಅಷ್ಟೇ. ಅದರ ಎಕ್ಸ್ಪ್ಲನೇಷನ್ ಅಷ್ಟೇ. ಆಗಬಾರ್ದು ಅಂತಿದ್ರೆ ಏನೋ ಒಂದು ಬಂದಿರೋದು, ಏನು ಬರಲಿಲ್ಲ, ಬೈ ಗಾಡ್ಸ್ ಗ್ರೇಸ್ ಅಷ್ಟೇ. ಮತ್ತೆ ಇದೇ ಹೇಳ್ತಿದ್ರಿ ಸ್ಟ್ಯಾಂಡಪ್ ಈಗ ಹೋಗ್ತಾ ಇದ್ದಾಗ 2-3 ಅವರ್ಸ್ ಸ್ಟ್ಯಾಂಡಪ್ ಪ್ರಿಪ್ರೇಷನ್ ಅಂದ್ರೆ ಆ ಇದ್ರಲ್ಲಿ ಇದ್ದಂಗೆ ನೀವು ಪ್ರಿಪ್ರೇಷನ್ ಮಾಡ್ತೀರಾ ಆ ಥರ ಈ ಥರ ಅಂದ್ರೆ ನೀವು ಮೋರ್ ಈಗ ಏನೇ ಮಾತಾಡ್ತಾ ಇದ್ರು ಎಲ್ಲ ಒಂದು ಲೈಫನ್ನ ಸ್ಪಿರಿಚುಯಾಲಿಟಿ ತುಂಬಾ ಕನೆಕ್ಟ್ ಮಾಡ್ತೀರಾ. ಹೌದು. ಸ್ಟ್ಯಾಂಡಪ್ ಸೆಟ್ ಬಂತಂದ್ರೆ ಲೈಕ್ ಅಲ್ಲಿ ಎಲ್ಲೂ ಶೇಡ್ಸ್ ಇರಲ್ಲ. ಅಂದ್ರೆ ಶೇಡ್ಸ್ ಇರಲ್ಲ ಅಂದ್ರೆ ಪ್ರೆಸೆಂಟೇಷನ್ ಅಲ್ಲಿ ಇರ್ಬೋದು, ಇನ್ನರ್ ಲೇಯರ್ ಅಲ್ಲಿ ಇರುತ್ತೆ, ಬಟ್ ಔಟರ್ ಲೇಯರ್ ಅಲ್ಲಿ ಡೈಲಿ ಮಾತಾಡ್ತಿರ್ತೀವಲ್ಲ. ಡೈಲಿ ಅಂದ್ರೆ ನಾನು ಹೆಂಗೆ ಹೇಳಕ್ ಹೊರಟೆ ಅಂದ್ರೆ ನಾನು ಕಾಲೇಜಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ನಾನು ಸೆಟ್ ಮಾಡಿದ್ರೆ ನಾನು ಪ್ರಾಜೆಕ್ಟ್ ಮಾಡಿರೋದೇ ನೋಡ್ತಿರ್ತೀನಿ. ಅದಾಗ ಒಂದು 2-3 ಅವರ್ಸ್ ಆದ್ಮೇಲೆ ಇಷ್ಟು ಕಷ್ಟಪಡಲ್ಲ ಅನ್ನೋದು ಇನ್ನರ್ ಲೇಯರ್ ಇರುತ್ತೆ. ಅದ ಹೆಂಗ್ ವರ್ಕ್ ಮಾಡ್ತೀರಿ ಅಂದ್ರೆ ನೀವು ಒಂದೇನೋ ವರ್ಕ್ ಮಾಡ್ಲೇಬೇಕಲ್ಲ. ಈಗ ನಿಮ್ದು ಬಿಟ್ಟು ನಾನು ಇಷ್ಟೇ ಹೇಳ್ತೀನಿ ಗುರು, ಜನರಿಗೆ ನಂದೇನೋ ಹೇಳಲ್ಲ, ನಾನು ಪ್ರೆಸೆಂಟೇಬಲ್ ಆಗಿರ್ತೀನಿ ಅನ್ನಕ್ಕೆ. ನಿಮ್ದೇನು ಅಂದ್ರೆ ನಂದು ತುಂಬ ವರ್ಕ್ ಮಾಡ್ತೀನಿ ಆ್ಯಕ್ಚುಲಿ ಅರ್ಜುನ್. ಅಂದರೆ ನನ್ನ ಫೋನಲ್ಲಿ ನೋಟ್ಸ್ ಸೆಕ್ಷನ್ ತೆಗೆದ್ರೆ ನಿಮಗೆ 2,500 3,000 ಬರೀ ನೋಟ್ಸೇ ಸಿಗುತ್ತೆ. ಸಿಕ್ಕಾಪಟ್ಟೆ ನೋಟ್ಸೇ ಸಿಗುತ್ತೆ. ಎವ್ರಿ ಅಬ್ಸರ್ವೇಷನ್ನ ನಾನು ನೋಟ್ ಮಾಡ್ಕೊತೀನಿ. ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ರೈಟಿಂಗ್ ಈಸ್ ರೀರೈಟಿಂಗ್ ಅಂತ. ಒಂದೇ ಸಲ ಬರೆದ್ಬಿಟ್ಟು ಚೆನ್ನಾಗಿ ಬರಲ್ಲ ಅದು, ಯು ಹ್ಯಾವ್ ಟು ಕೀಪ್ ರಿವಿಸಿಟಿಂಗ್. ಸೊ ಫಾರ್ ಎಕ್ಸಾಂಪಲ್ ಆ ಕ್ಯಾರೆಟ್ ಹಲ್ವಾ ಅಂತ ಒಂದು ಬಿಟ್ಟಿತ್ತು, ಅದು ಸ್ವಲ್ಪ ಪಾಪ್ಯುಲರ್ ಆಯ್ತು ಆ ಟೈಮಲ್ಲಿ. ಅದು ತುಂಬ ಸಲ ಬರೆದಿರೋದು, ವಾಪಸ್ ಬರೆದಿರೋದು. ಆ್ಯಂಡ್ ನಾನು ಏನೇನು ಮಾಡ್ತೀನೋ ಸ್ಟೇಜ್ ಮೇಲೆ, ಏನೇನು ಮಾಡಬೇಕು ಅಂತಿರ್ತೀನೋ, ಎವ್ರಿ ವರ್ಡ್ ಈಸ್ ಆಲ್ಮೋಸ್ಟ್ ಡಾಕ್ಯುಮೆಂಟೆಡ್. ನಾನು ಡಾಕ್ಯುಮೆಂಟ್ ಮಾಡಿರ್ತೀನಿ ಇದನ್ನು ನಾನು ಹೇಳ್ತೀನಿ ಅಂತ. ಅದರಲ್ಲಿ 80% ಹೇಳ್ತೀನಿ, ಕೆಲವು ಸಲ ಅಥವಾ 90% ಹೇಳ್ತೀನಿ. 100% ಹೇಳದೇ ಇದ್ರು 80% ಅದನ್ನು ವರ್ಕ್ ಮಾಡಿರ್ತೀನಿ ನಾನು. ಸ್ಟೇಜ್ ಮೇಲೆ ಕೆಲವು ಸಲ ಹೊಸದು ಬರುತ್ತೆ, ಅದು ಇನ್ನೂ ಸಕ್ಕದಾಗಿರುತ್ತೆ. ಅದನ್ನು ಸ್ಪಾಂಟೇನಿಯಸ್ ಬಂದ್ಬಿಡುತ್ತೆ. ಆ ಝೋನಲ್ಲಿ ಇರ್ತೀರ ನೀವು, ಅದು ಬಂದ್ಬಿಡುತ್ತೆ, ಹೊಸದು ಯಾವುದೋ ನೀವು ತಿಂಕೇ ಮಾಡಿಲ್ದಿರೋದು ಬಂದ್ಬಿಡುತ್ತೆ. ಅದನ್ನು ವಾಪಸ್ ಹೋಗಿ ನಾನು ಹಾಕ್ಕೊಂಡಿದ್ದೀನಿ. ಬಟ್ ಐ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇದಕ್ಕೆ. ಇಲ್ಲ ಅಂದರೆ ನನಗೆ ಭಯ. ಕೆಲವರೆಲ್ಲ ಹೇಳ್ತಾರೆ ಹಂಗೆ ಹೋಗಿ ಮಾಡ್ಬೋದು ಅಂತ. ನನಗೆ ಎಫರ್ಟ್ ಹಾಕಬೇಕು ಶೋಗೆ. ಅಂದರೆ ಇವಾಗ ನೀವು ಕ್ಯಾಶುವಲ್ ಶೋ ಯಾವುದೋ ಒಂದು ಗ್ಯಾದರಿಂಗ್ ಇತ್ತು, ಏನೋ ಒಂದು ಮಾತಾಡಿದ್ರೆ ಅದು ಬೇರೆ. ಬಟ್ ಜನ ಟಿಕೆಟೆಡ್ ಶೋ ಅಲ್ಲಿ ನೀವು 300-400 ರೂಪಾಯಿ ಕೊಟ್ಟು ಬರ್ತಾರೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಭಯ. ನನಗೆ ಕ್ಲೈಂಟ್ ಥರನೇ ನೋಡ್ತೀನಿ ಜನರನ್ನ. ಅವ್ರನ್ನ ಅದು ಶೋಗಿಂತ ಮುಂಚೆ ನಾನು ಅವ್ರನ್ನ ಹೋಗಿ ಮೀಟ್ ಮಾಡೋದಾಗಲಿ, ಅದು ಸಿಕ್ಕಾಪಟ್ಟೆ ನನಗೆ ಒಳಗಡೆ ಆ್ಯಂಗ್ಸೈಟಿ ಆಗ್ತಾ ಇರುತ್ತೆ. ಬೇಡಪ್ಪ, ಇಷ್ಟೊಂದು ದುಡ್ಡು ಕೊಟ್ಟು ಒಂದು ಫಿಲಮ್ಗೆ ಹೋಗೋದನ್ನ ಬಿಟ್ಟು ನಮಗೆ ಬಂದಿದ್ದಾರೆ, ಎಕ್ಸ್ಪೆಕ್ಟೇಷನ್ ಯಾವ ಲೆವೆಲ್ಗೆ ಇರುತ್ತೆ. ಸೊ ನಾನು ಡ್ರ್ಯಾಗನ್ ಥರ ಆ ಟೈಮಲ್ಲಿ ನನ್ನ ನೋಡ್ಬೇಕು ಹೆಂಗಾಗಿರ್ತೀನಿ ಅಂತ. ಶೋ ಮುಂಚೆ ನಾನು ನಂದೇ ಝೋನಲ್ಲಿ ಇರ್ತೀನಿ, ರೆಡಿ ಟು ಎಕ್ಸ್ಪ್ಲೋರ್ ಆನ್ ಸ್ಟೇಜ್. ಸ್ಟಾರ್ಟ್ ಕ್ಲಾಕ್ ಟಿಕ್ಕಿಂಗ್ ಆದರೆ ಕಣ್ಮುಚ್ಚು ಕಂಟಿನ್ಯೂಸಲ್ಲಿ 2 hours ಹೋಗ್ಬಿಟ್ಟಿರ್ಬೇಕು. ನಿಮ್ದು ಫೇವ್ರೇಟ್ ಅಬ್ಸರ್ವೇಷನ್ ಟಾಪಿಕ್ ಯಾವಪ್ಪ? ಅಂದರೆ ನಾನು ಹೇಳೋದು ಡೈಲಿ ಲೈಫ್ ಈ ಥರದ. ಕೆಲವೊಬ್ರಿಗೆ ಅಂದರೆ ಪೊಲಿಟಿಕಲ್ ಇಷ್ಟ ಆಗುತ್ತೆ, ಸೆಟರ್ ಇಷ್ಟ ಆಗುತ್ತೆ, ಇಲ್ಲಾಂದರೆ ಕೆಲವೊಬ್ರಿಗೆ ಮನುಷ್ಯ ರಿಲೇಷನ್ಶಿಪ್ ಇಷ್ಟ ಆಗುತ್ತೆ. ನಿಮಗೆ ಯಾವ್ದು ಈ ಥರದ್ದೇ ನನಗೆ ವಿಷಯಗಳು ತುಂಬ ಎಕ್ಸೈಟ್ ಆಗುತ್ತೆ ಮಾಡೋಕ್ಕಂತ ನನಗೆ ಪರ್ಸ್ನಲಿ ಪಾಲಿಟಿಕ್ಸ್ ಬಗ್ಗೆ ತುಂಬ ನನಗೆ ಐಡಿಯಾ ಜಾಸ್ತಿ ಇಲ್ಲ. ನಾನು ಅದ್ರ ಬಗ್ಗೆ ತುಂಬ ಚೀಫ್ ಮಿನಿಸ್ಟರ್ ಯಾರೋ ಈ ಥರ ಜನರಲ್ ನಾಲೆಜ್ ಕ್ವಶನ್ಸ್ ಯಾರನ್ನ ಕೇಳಿದ್ರೆ ಹೇಳ್ತೀನಿ. ಒಪಿನಿಯನ್ಸ್ ತುಂಬ ಇಲ್ಲ, ಯಾಕಂದರೆ ಅದು ಸಬ್ಜೆಕ್ಟಿವ್ ಅಲ್ವಾ. ನಾನು ಅಬ್ರಾಡ್ ಹೋಗ್ತೀನಿ, ಅಬ್ರಾಡಲ್ಲಿ ಎಲ್ಲ ಇಷ್ಟು ಚೆನ್ನಾಗಿದೆ, ಇಷ್ಟು ಕ್ಲೀನಾಗಿದೆ, ಇಷ್ಟು ಫೆಸಿಲಿಟೀಸ್ ಇದೆ, ಈ ಗೌರ್ಮೆಂಟಿಂದ ಇಷ್ಟೆಲ್ಲ ಇದೆ, ನಮ್ಮ ಇಂಡಿಯಾಲಿ ಯಾಕಿಲ್ಲ ಅಂದರೆ ಅದು ಅಗೇನ್ ಅದು ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಎಲ್ಲದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಇದ್ದೇ ಇರುತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್. ನಂಗೆ ಅದು ಅಷ್ಟೊಂದು ಬರೋದು ಇಲ್ಲ. ಇವಾಗ ನಂಗೆ ಯಾರನ್ನ ಒಂದು ಕ್ವೆಶನ್ ಮಾಡಿಬಿಟ್ರು ಪಾಲಿಟಿಕಲ್ಲಾಗಿ ಏನು ಥಿಂಕ್ ಮಾಡ್ತೀಯ ನೀನು ಅಂದ್ಬಿಟ್ರೆ ನನಗೆ ಐ ಡೋಂಟ್ ಹ್ಯಾವ್ ದ ಫ್ಯಾಕ್ಟ್ಸ್ ಟು ಬ್ಯಾಕ್ ಇಟ್ ಅಪ್ ಆಲ್ಸೋ. ಸದನಲ್ಲಿ ಐ ಲುಕ್ ಲೈಕ್ ಅ ಫೂಲ್. ಸೊ ನನಗೆ ಅಷ್ಟೊಂದು ಇಂಟ್ರೆಸ್ಟು ಅದ್ರ ಬಗ್ಗೆ ಇಲ್ಲ. ನನ್ನ ಇಂಟ್ರೆಸ್ಟ್ ಎಲ್ಲ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಟ್ ದಟ್ ಪಾಯಿಂಟ್. ನೀವು ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ಆ ಟೈಮಲ್ಲಿ ಬಂದಿರೋ ವೀಡಿಯೋಸ್ ನೋಡಬೇಕು, ಇಲ್ಲ ಆ ಟೈಮಲ್ಲಿ ನಾನು ಮಾಡಿರೋ ಶೋಸ್ ಮಾಡಿದ್ರೆ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದರಿಂದನೇ ಇರುತ್ತೆ ಯೂಶಲಿ. ಅಥವಾ ನನ್ನ ಲೈಫಲ್ಲಿ ಇವಾಗ ಪ್ರಾಜೆಕ್ಟ್ ವರ್ಕ್ದು ನನ್ನ ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟ್, ಅದು ಆ್ಯಕ್ಚುಲಿ ನಡೆದಿದ್ದು ಇನ್ಸಿಡೆಂಟು. ಅದಕ್ಕೆ ನಾನೇನು ಮಾಡಿದೆ, ಕಾಮಿಡಿನ ಅರೌಂಡ್ ದಟ್ ಸೈನಿಸಾಯ್ಡಲ್ ವೇವ್ ಥರ ಕಾಮಿಡಿ ಬರ್ಕೊಂಡು ಹೋಗಿದ್ದು. ಬಟ್ ಒಂದು ಲೈನ್ ಸ್ಟೋರಿ ಅದೇನೇ ಇದ್ದಿದ್ದು. ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ, ಪ್ರಾಜೆಕ್ಟೇ ಅಲ್ಲ ಅಂತ ಕೊನೆಗೆ ಗೊತ್ತಾಯ್ತು ನಮ್ಗೆ. ಅದು ಪ್ರಾಜೆಕ್ಟೇ ಅಲ್ವಂತೆ, ಅದು ಇಂಜಿನಿಯರಿಂಗ್ ಪ್ರಾಜೆಕ್ಟೇ ಅಲ್ಲ, ಅದು ಯಾವುದೋ ಜಸ್ಟ್ ಒಂದು ಐಡಿಯಾ ಅಂತ. ಎಂಡ್ ಆಫ್ ದ ಡೇಗೆ ನಾವು ಪ್ರಾಜೆಕ್ಟ್ ಯಾರು ಹೇಳಿದ್ರು ಹೆಂಗೆ ಮಾಡಿದ್ದೀರಪ್ಪ ನೀವು, ಪಾಸ್ ಮಾಡಿ ಕಳಿಸಿದ್ರು. ಆಮೇಲೆ ನಾನೇನು ಅದನ್ನೆಲ್ಲ ಎಕ್ಸಾಜುರೇಟ್ ಸ್ವಲ್ಪ ನೀವು ಮಾಡಲೇಬೇಕಾಗುತ್ತಲ್ಲ, ನಾವು ಹಿಂಗೆ ಹೋದ್ವಿ ಹೆಂಗೆ ಸೇರ್ಕೊ. ಇಟ್ಸ್ ವೆರಿ ವೆರಿ ಎಕ್ಸೈಟಿಂಗ್ ಸೆಟ್ ಅದು ನನಗೆ. ನಮ್ಮದು ಪ್ರಾಜೆಕ್ಟ್ ಹಿಂಗೆ ಇತ್ತು, ಎಲ್ಲ ಮಾಡಿದ್ವಿ. ಅದೇ ಕೊನೆಗೇನು ನಮ್ಮ ಕೈಲಿ ಆಗಲ್ಲ ಅಂತ ಗೊತ್ತಾಯಿತು. 15,000 ತಗೊಂಡ್ವಿ, ನನ್ನ ಹತ್ರ ಹೋದ್ವಿ, ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರಲಿಲ್ಲ. ಎಷ್ಟು ಕೊಟ್ರಪ್ಪ ಅಂತ ಕೇಳಲ್ಲ ಅವ್ನು ಡೈರೆಕ್ಟ್. ನಾನು 10,000 ಕೊಡ್ತಿದ್ದಲ್ಲಪ್ಪ ಅಂತ ಕಳಿಸ್ದ. ನಮ್ದು 15,000ನೇ ನಾವು ಕೊಟ್ವಿ. ಬಟ್ ಏನಂದರೆ ನನಗೆ
ಇಂಜಿನಿಯರಿಂಗ್ ತೊಗೊಂಡೆ ಅಷ್ಟೇ ಅರ್ಜುನ್, ಬಟ್ ಫಸ್ಟ್ ಸೆಮಿಸ್ಟ್ರಲ್ಲೇ ಸೆಕೆಂಡ್ ಸೆಮಿಸ್ಟ್ರಲ್ಲೇ ಗೊತ್ತಾಗ್ಬಿಡ್ತು ನಾನು ತೊಗೊಳ್ಳೇಬಾರ್ದಾಗಿತ್ತು ಅಂತ. ಈಗ ನೀವು ತೊಗೊಂಡಿರೋದು ಪ್ರೋಗ್ರಾಮಿಂಗು, ನನಗೆ ಇಲ್ಲಿ ಫಸ್ಟ್ ಸೆಮ್ಮಲ್ಲಿರೋ ಲೆಸನ್ಗಳೇ ನಂಗೆ ತಲೆಗೆ ಹತ್ತಾ ಇಲ್ಲ. ಸೊ ನಾವಾಗೇನಾದ್ರು ಒಂದು ಸ್ಟ್ರಿಕ್ಟಾಗಿ ಡಿಸಿಷನ್ ತೊಗೊಬೇಕಾಗಿತ್ತು. ಇಂಜಿನಿಯರಿಂಗ್ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಕೋಡಿಂಗೇ ತಲೆಗೆ ಹತ್ತಲ್ಲ, ಅಡಿಷನ್ ಸಬ್ಟ್ರಾಕ್ಷನ್ ಹತ್ತಾ ಇಲ್ಲ, C++ ಅರ್ಥ ಆಗ್ತಾಯಿಲ್ಲ, ಇನ್ನು ಮುಂದೆ ಜಾವಾ ಹೆಂಗೆ ಅರ್ಥ ಆಗುತ್ತೆ ಅಂತ ನಾನು ಗಟ್ಟು ಹೊಡಿತಾ ಇದ್ದೆ. printf ಎಕ್ಸಾಕ್ಟ್ಲಿ. ಬಟ್ ಅದು ನಮ್ಗೆ ಯಾವ ಹೇಳ್ಕೊಡ್ಲಿಲ್ವೋ, ಅಥವಾ ನಾನು ಆ ಟೈಮಲ್ಲಿ ಒಂದೊಳ್ಳೆ ಟ್ಯೂಷನ್ಗೆ ಸೇರ್ಕೊಂಡ್ಬಿಟ್ಟು ಇದು ಹೆಂಗಾನ ಮಾಡಿ ಕಲೀಲೇಬೇಕು ಅಂತ ಕಲ್ತಿದ್ರೆ ಆಗಿರೋದೇನೋ. ಅಲ್ಲಿ ನಾನು ಸ್ವಲ್ಪ ಎಡವ್ಬಿಟ್ಟೆ, ನಾನು ಬಿಟ್ಬಿಟ್ಟೆ. ಅದೇ ಇಂಜಿನಿಯರಿಂಗ್ ಬಿಟ್ಬಿಟ್ಟೆ ನಾನು. ಇನ್ನು ಬಿಡು, ಇದು ಡಿಟ್ಯಾಚ್ ಆಗ್ಬಿಟ್ಟು ಮುಗಿಸ್ಬೇಕು, ಮುಗಿಸೋದಕ್ಕೆ ಏನು ಬೇಕೋ ಅದು ಮಾಡೋಣ, ಬಟ್ ದಿಸ್ ಈಸ್ ನಾಟ್ ಮೈ ಥಿಂಗ್ ಅಂತ ಗೊತ್ತಿತ್ತು. ಬಟ್ ಶೋ ಬೀಸ್ ಕೈ ಹಿಡಿಯುತ್ತೆ ಅಂತಲೂ ಒಂದು ಇತ್ತಲ್ಲ, ಕೊನೆಗೆ ಅದು ಇಲ್ಲ ಇದು ಇಲ್ಲ ಅಂತ ಕೊನೆಗೆ ಈ ಸ್ಟೇಜಿಗೆ ಬಂದಿರೋದು. ಎರಡೂ ಇದೆ ಈಗ ನಿಮಗೆ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ, ಬ್ಯೂಟಿಫುಲ್ ಬ್ಯಾಲೆನ್ಸ್. ಇಲ್ಲ ಅದೇ ಪಾಪ ಅದು ನಮಗೆ ಗೊತ್ತು, ಇನ್ನರ್ ಪೇಯ್ನು. ಬಟ್ ಆ ಟೈಮಲ್ಲಿ ನಾನು ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತು. ಐ ಶುಡ್ ಹ್ಯಾವ್ ಟೇಕನ್ ಇಟ್ ಬೆಟರ್ ಡಿಸಿಷನ್, ಲೈಕ್ ಸೇಯಿಂಗ್ ಇಲ್ಲ ಬೇಡ ಬೇರೆ. ಬಟ್ ಇನ್ನೊಂದು ಬೇರೆ ಏನಂತಾನೂ ಗೊತ್ತಿಲ್ಲ, ಅಲ್ಲಿ ಯಾವ ಬ್ರಾಂಚ್ ತೊಗೊಳ್ಳೋದು ಅಂತ. ಅಲ್ಲ, ಈಗೂ ಆ ಸ್ಟೇಜ್ ಇದೆ. ನಾನು ಈಗ ಜನರೇಷನ್ 18-19 ನೋಡಿದ್ರೆ ಗಟ್ಟು ಹೊಡಿತಾರೆ, ಹುಡುಗರು ಹೊಡಿತಾರೆ, ಔಟ್ಪುಟ್ ಹೆಂಗೋ ತೆಗಿತಾನೆ, ಚಾಟ್ ಜಿಪಿಟಿ ಆಗ್ತಾನೆ ಹೋಗ್ತಾರೆ. ಸೊ ನಾವು ಇಬ್ಬರು ಸೇರಿ ಹೇಳ್ಬೋದು ಏನಂದ್ರೆ, ಗುರು ಒಂದೇ ಕಲ್ತ್ಬಿಡು ಇಲ್ಲ ಬಿಟ್ಬಿಡು ಅಂತೀರ. ಹೌದು, ಹಿಂಗಾರ ಇಷ್ಟ ಇಲ್ಲ ಕಲಿ ಇಲ್ಲ ಬಿಟ್ಬಿಡು ಅಂತ. ಬಟ್ ನಾನೇನು ಮಾಡಿದೆ ತಪ್ಪು ಅಂದರೆ, ಅಲ್ಲಿ ಗೊತ್ತಾಯ್ತು ನನಗೆ ಇದಾಗಲ್ಲ ಅಂದ್ಬಿಟ್ಟು, ಬಟ್ ಸ್ಟಿಲ್ ಐ ಕಂಟಿನ್ಯೂಡ್. ಅದು ಮಾಡಬಾರ್ದಾಗಿತ್ತು. ನಾನೇನು ಮಾಡ್ಬಿಟ್ಟೆ, ಒಂದು ಡಿಗ್ರಿ ಥರ ಮುಗಿಸ್ಬಿಡೋಣ, ಇದು ಇನ್ನೇನೋ ಮುಗಿಸ್ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ಟಿದ್ದು ನಾನು. ಅದು ನಂಗೆ ಇವತ್ತುವರೆಗೂ ಅದು ನನಗೆ ಕಷ್ಟ ಕೊಡ್ತಾನೆ ಬಂತು. ಎಲ್ಲೇ ಹೋದ್ರೂ ನೀವು ಲಾಜಿಕ್ ಹಾಕ್ಲೇಬೇಕಾ? ಯಾವುದೇ ಸಿಂಟ್ಯಾಕ್ಸ್ ಇದ್ರೂ ಆ ಲಾಜಿಕ್ 3-4 ಲೈನ್ ಮಾತ್ರ ಬೇಕಾಗಿರೋದು. ಅದು ನಮ್ಗೆ ಅದು ತಲೆ ಓಡಿಸೋದು ಹೆಂಗೆ, ಅದು ಏನು ಥಿಂಕ್ ಮಾಡೋದು, ಅದು ನಮ್ಗದು ಪೆಂಡಿಂಗಾಗೇ ಉಳೀತು. ನನಗದು ಅವಾಗ ಒಳ್ಳೆ ಟ್ಯೂಷನ್ ಸೇರಿಕೊಂಡು ಇದು ಕ್ರ್ಯಾಕ್ ಮಾಡಿದ್ದಿದ್ರೆ ನಾನು ಆರಾಮಾಗಿ ಇರ್ಬೋದಾಗಿತ್ತೇನೋ ಮೇ ಬಿ IT-ನಲ್ಲಿ. ಬಟ್ ಐ ಸಫರ್ಡ್ ಇನ್ ದಟ್ ವೇ. ಅಂದರೆ ಇದು ಸ್ಕಿಲ್ ಟ್ಯೂನಿಂಗ್ ಅಂತ ಹೇಳ್ತಿದ್ವಿ. ಲೈಕ್ IT-ಗಾಗ್ರೆ ಒಂದು ಸ್ಕಿಲ್ ಇರುತ್ತೆ, ನಾವು ಅದನ್ನು ಟ್ಯೂನ್ ಮಾಡ್ಕೊಂಡು ಹೋಗ್ತೀವಿ, ಟ್ಯೂಷನ್ಸಿಂದ ಹೆಲ್ಪ್ ಆಗುತ್ತೆ. ಎನಿ ಆರ್ಟ್ ಫಾರ್ಮ್ ಹಂಗೆ ಅಲ್ವಾ, ಈಗ ಸ್ಟ್ಯಾಂಡಪ್ ಆಗಲಿ ನಾವೇನು ಅನ್ಕೊಂಡ್ಬಿಡ್ತೀವಿ, ಒಂದ್ಸಲಿ ಮಾಡ್ತಿದ್ವಿ ಮುಗಿದ್ಬಿಡುತ್ತೆ ಅನ್ಕೊಂತೀವಿ. ಬಟ್ ಅದಲ್ಲ, ನೀವು ಹೇಳ್ತಿದ್ರಿ ರೀರೈಟ್ ಮಾಡ್ತೀನಿ ಆ ಥರದ್ದೆಲ್ಲ ಅದು ಅಬ್ಸರ್ವೇಷನ್ ಇಂದ ಆಗುತ್ತೆ. ಬಟ್ ಇದೊಂದು ಪ್ರೆಸೆಂಟೇಷನ್ ಅನ್ನೋದು ಗೊತ್ತಿಲ್ಲದೆ ನಿಮ್ಗೆ ಇನ್ಬಿಲ್ಟ್ ಆಗಿ ಅಂದ್ರೆ ಕೋರ್ ಸ್ಕಿಲ್ಸ್ ಅಂದ್ರಲ್ಲ, ನಿಮ್ಗೆ ಒಂದಿಷ್ಟು ಬಂದಿರುತ್ತೆ, ಅದನ್ನ ಟ್ಯೂನ್ ಮಾಡ್ಕೋಬೇಕು ಅನಿಸ್ತಿರ್ತೀನಿ. ಇಲ್ಲ ಗುರು ನಾನು ಇಲ್ಲಿ ಬೆಟರ್, ಅದು ಹೆಂಗ್ ಮಾಡ್ಕೊಳ್ಳೋ, ಅದು ಎಕ್ಸ್ಪೀರಿಯನ್ಸ್ ಆನ್ ಸ್ಟೇಜ್ ಅಲ್ಲಿ ನೀವು ಎದ್ದು ಬಿದ್ದು ಒದ್ದಾಡಿನ ಕಲಿಬೇಕು. ಸೊ ಅಲ್ಲ, ಚೆನ್ನಾಗಿ ನಡೀತಿದ್ದಾಗ ಈಗ ಚೆನ್ನಾಗಿ ನಡೀತಿದ್ದು ನಿಮ್ದು ಇಷ್ಟು ಒಂದು ಫಾರ್ಮೇಟ್ ಜನ ಇಷ್ಟು ಇಷ್ಟಪಟ್ಬಿಟ್ಟಿದ್ದಾರೆ, ಆದ್ರೂ ನಿಮ್ಗೆ ಅದು ರಿಪೀಟ್ ಅದು ಹಂಗ್ ಮಾಡಕ್ ಆಗಲ್ಲ. ಅದು ಹೊಸದ್ ಹೆಂಗ್ ಹುಡುಕ್ತೀರಾ ಅಂದ್ರೆ, ಜನ ಕಂಪ್ಲೇಂಟು ಮಾಡ್ತಿಲ್ಲ, ಪವನ್ ನನಗೆ ಇಷ್ಟಪ್ಪ ಅಂತಿದ್ದಾರೆ. ಬಟ್ ನಿಮ್ಗೊಂದು ಪಾಯಿಂಟ್ ಅನ್ಸುತ್ತಲ್ಲ, ಗುರು ನಂದು ಓಕೆ, ಬಟ್ ಇನ್ನೇನೋ ಎಕ್ಸ್ಟ್ರಾ. ನಾನು ಪರ್ಸ್ನಲಿ ನಾನು ತುಂಬಾ ಬಾರ್ ಹೈ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಸ್ವಲ್ಪ ಜಾಸ್ತಿ. ಅಂದ್ರೆ ಇಲ್ಲ ಗುರು ಇದು ಸಾಲಲ್ಲ, ಇದು ಇನ್ನು ಕೊಡಲೇಬೇಕು, ಚೆನ್ನಾಗಿ ಕೊಡ, ನನ್ನ ಬೆಸ್ಟ್ ಅಂತೂ ನಾನು ಕೊಡ್ತಾ ಇರಬೇಕು ಅನ್ನೋದು ನನಗೆ ಹಂಗರ್ ಇರೋದ್ರಿಂದ ಅದು ಈಸ್ ಟೇಕನ್ ಕೇರ್ ಆಫ್. ನಾನು ಯಾವತ್ತೂ ಐ ವಿಲ್ ನಾಟ್ ಟೇಕ್ ದಿ ಆಡಿಯನ್ಸ್ ಫಾರ್ ಗ್ರಾಂಟೆಡ್ ತೊಗೊಂಡು ಅದೇ ಮಾಡೋಣ ಅಂತ ಯಾವಾಗ ಮಾಡಿದ್ದೀನ. ಮೇ ಬಿ ಪ್ರೈವೇಟ್ ಶೋಸಲ್ಲಿ ಮಾಡ್ಬೋದು ನೀವು. ಈಗ ಪ್ರೈವೇಟ್ ಶೋ ಯಾವುದೋ ಬರ್ಡೇಗೋ ಯಾವುದಕ್ಕೋ ಕರೀತಾರೆ, ಅಲ್ಲಿ ನೀವು ಯು ಕ್ಯಾನ್ ಎಂಜಾಯ್, ಯು ಕ್ಯಾನ್ ಹ್ಯಾವ್ ಫನ್ ಇರೋದ್ರಲ್ಲೇ. ಬಟ್ ಅದರ್ವೈಸ್ ನನಗಿರುತ್ತೆ ಮೈಂಡಲ್ಲಿ, ಇವಾಗ ನನ್ನ ಹತ್ರ ಎಷ್ಟೇ ಒಂದು 5 ಅವರ್ ಕಂಟೆಂಟ್ ಇದ್ರೂ, ಇವಾಗ ನೆಕ್ಸ್ಟು 15th of February ಒಂದು ಶೋ ಇದೆ ಅಲ್ವಾ, ಅಲ್ಲೊಂದು 2 ಬಿಟ್ಟು ನಾನು ಹೊಸದು ಬರೀಲೇಬೇಕು, ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಇದೆಲ್ಲ ವೀಡಿಯೋ ಆಗಿ ಆಚೆ ಬರೋಷ್ಟರಲ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಇದೊಂದು ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಅನ್ನೋ ಥರನೇ, ಸ್ಟ್ಯಾಂಡಪ್ ಕಾಮಿಡಿ ಸಬ್ಜೆಕ್ಟು ನೀವು C++ ಹೇಗೆ ಓದ್ತಾ ಇದ್ದೀರಾ, ಈ ಥರ ಓದ್ತಾ ಇದ್ರಿ. ಎಷ್ಟೋ ಜನ ಇದರಲ್ಲಿ ಚೆನ್ನಾಗಿ ಬರ್ಕೊಂತಿರ್ತಾರೆ, ಕಂಟೆಂಟ್ಸ್ ಬರ್ಕೊಂತ ಇರ್ತಾರೆ. ಪ್ರೆಸೆಂಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಹಂಗೆ ಅಲ್ಲ, ಒಂಥರ ಸ್ಪೀಚ್ ಥರ ಮಾಡ್ತಿರ್ತಾರೆ, ಜೋಕ್ಸ್ ಹೆಂಗ್ ಲ್ಯಾಂಡ್ ಮಾಡೋದು ಅದು ಗೊತ್ತಿರೋಲ್ಲ. ಮೇ ಬಿ ಆ ಜೋಕ್ಸ್ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಕ್ಕೆ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಹೇಳ್ತಾರೆ, ಬಟ್ ಹೆಂಗ್ ಮಾಡೋದು ಅನ್ನೋದು ಅವನಿಗೆ ಸಿಗ್ತಿರಲ್ಲ. ಹೆಂಗ್ ಮಾಡೋದು ಎಕ್ಸ್ಪೀರಿಯನ್ಸ್ ಥ್ರೂನೇ ಬೇಕಂತೀರಾ. ಓಪನ್ ಮೈಕ್ಸ್ಗೆ ಹೋಗ್ಬೇಕು, ಮಾಡ್ತಾನೆ ಓಪನ್ ಮೈಕ್ಸ್ಗೆ ಹೋಗ್ಬೇಕು. ನಾವು ಇವಾಗ ಏನಾಗ್ಬಿಟ್ಟಿದೆ, ಓಪನ್ ಮೈಕ್ಸ್ ಜಾಸ್ತಿ ನಡೀತಾ ಇದೆ ಕನ್ನಡ. ಮುಂಚೆ ಸ್ವಲ್ಪ ಜನ ಇರ್ತಿದ್ರು ಆಡಿಯನ್ಸ್, ಓಪನ್ ಮೈಕ್ಸ್ ಅಲ್ಲಿ ಬಂದವರೇ ಅಂದ್ರೆ ಕಡಿಮೆ ಆಗ್ಬಿಡ್ತಿದಾರ ನಂಬರ್ಸ್ ಅಲ್ಲಿ. ಸೊ ಅದೇ ಓಪನ್ ಮೈಕ್ಸೇನೆ, ನೀವು ಅಲ್ಲಿ ಹೋಗಿ ನೀವು ಎಂಬ್ಯಾರೆಸ್ ಆಗುತ್ತೆ ಆ ಜೋಕು, ಸರಿ ನೆಕ್ಸ್ಟ್ ಯಾವುದೋ ಒಂದು, ಸೊ ನೆಕ್ಸ್ಟ್ ಒಂದು ಶೋ ಮಾಡಿದಾಗ ನೀವು ಆ ಜೋಕ್ ಬರೆದು ನೆಕ್ಸ್ಟ್ ಅಲ್ಲೆಲ್ಲ ಒಂದು ಕಡೆ ಸೇರಿಸಿ ನೋಡ್ಬೇಕಿದೆ ಹೆಂಗೆ ಓಡ್ತಾ ಇದೆಯಾ ಇಲ್ವಾ ಅಂತ. ಹೆಂಗೆ ಪ್ರೆಸೆಂಟ್ ಮಾಡೋದು ಅನ್ನೋದು ಅದು ಕೋರ್ ಬಿಹೇವಿಯರ್ ಅಷ್ಟೇ ಅನ್ಸುತ್ತೆ. ಇದರ್ ಯು ಹ್ಯಾವ್ ಇಟ್ ಆರ್ ಯು ಮೈಟ್ ಹ್ಯಾವ್ ಟು ಬಿಲ್ಡ್ ಇಟ್ ಲಿಟಲ್ ಬಿಟ್. ಈ ಕೋಡಿಂಗ್ ತರನೇ ಕೋಡ್ ಬರದೇ ಪ್ರಾಕ್ಟೀಸ್ ಮಾಡೋದು, ಬೇರೆ ಒಂದು ಲಾಜಿಕ್ ಹೇಳ್ಕೊಡಕ್ಕಾಗಲ್ಲ, ನೀನೇ ತಲೆ ಓಡಿಸಿ ನೀವೇ ಯು ಹ್ಯಾವ್ ಟು ಫಿಗರ್ ಔಟ್ ಯುವರ್ ಸ್ಟೈಲ್. ಸೊ ಇವಾಗ ಅದೇ ಸ್ಟೈಲ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನನಗೇನು ಗೊತ್ತಾಗಿದೆ ಅಂದರೆ, ನನಗೆ ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ನಾನು ಚೆನ್ನಾಗಿ ಕಂಟೆಂಟ್ ಇದ್ಬಿಟ್ರೆ ಮಿಕ್ಕಿದ್ದು ಐ ಕ್ಯಾನ್ ಸಮ್ ಹೌ ಮ್ಯಾನೇಜ್ ಅಂತ.
ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ಇದೆಲ್ಲ ಚೆನ್ನಾಗಿ ಬರ್ದಿಟ್ಕೊಂಡ್ಬಿಟ್ರೆ ಅದು ಆ್ಯಡ್ ಆಗುತ್ತೆ ಒಂದು 30%. ಆ ಸ್ಟೈಲ್ ನಿಮ್ಗೆ ಯಾವ ಕಾನ್ಫಿಡೆನ್ಸ್ ಬಂತು ಗುರು ನಂದು ಒಂದು ಸೆಟ್ ಆಗಿದೆ ಗುರು ಇದು ಅದೇ ಈಗ ಕಾನ್ಫಿಡೆನ್ಸ್ ಸಿಕ್ತಲ್ಲ? ಅದೇ ಸ್ಟಾರ್ಟಿಂಗ್ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಶೋಸ್ ಮಾಡೋವಾಗ ಒಂದು 5-6 ಶೋ ಮಾಡೋವಾಗ ಗೊತ್ತಾಗೋದು ನಾನು ಹೇಳಿದ ವರ್ಕ್ ಆಗ್ತಾ ಇದೆ ಸ್ವಲ್ಪ. ರೈಟಿಂಗ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ರೈಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಿಕ್ಕಿದೆಲ್ಲ ಐ ಕ್ಯಾನ್ ಸಮ್ ಹೌ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಯಾಕಂದರೆ ಸ್ಟೇಜ್ ಮೇಲೆ ನಾನು ಫುಲ್ ಅಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದ್ರಿಂದ ಅಲ್ಲಿ ಏನೇನೋ ಬರುತ್ತೆ ಅಂತ ಗೊತ್ತು ನನಗೆ, ಅದನ್ನೇನು ನನ್ನ ಕಂಟ್ರೋಲಲ್ಲಿ ಇಲ್ಲ. ಅದು ನಾನು ನಿಮಗೆ ಯಾಕೆ ಕೇಳ್ತಿದ್ದೆ ಅಂದ್ರೆ ಲೈಕ್ ನಿಮ್ಗೆ ಯಾವ್ದೇ ಸ್ಟೇಜಲ್ಲಿ ನೋಡಿದಾಗ ಸೂಪರ್ ಕಾನ್ಫಿಡೆಂಟ್ ಅನಿಸ್ತಾ. ಈಗ ಕೆಲವೊಬ್ರು ಪಾಪ ಅಂದ್ರೆ ಬರ್ಕೊಂಡಿರ್ತಾರೆ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇರುತ್ತೆ, ಪಾಪ ಅವ್ರಿಗೇನೋ ಅಂಡರ್ ಕಾನ್ಫಿಡೆಂಟ್ ಇರ್ತಾರೆ, ಎಲ್ಲ ಇರ್ತಾರೆ, ಟ್ರೈ ಮಾಡ್ತಿರ್ತಾರೆ, ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ. ಅದೇ ಮೋರ್ ಶೋಸ್ ಯುಲ್ ಐಡೆಂಟಿಫೈ ಯುವರ್ ಸ್ಟೈಲ್ ಅಂತ. ಈಗ ಎಕ್ಸಾಂಪಲ್ಲು ಇಂಗ್ಲೀಷಲ್ಲಿ ಶ್ರೀಧರ್ ವೆಂಕಟರಮಣ ಅಂತಿದ್ದಾರೆ, ಅವರು IIM ಎಲ್ಲ ಓದಿ ಇವಾಗ IIM ಕಾಮಿಕ್ ಅಂತ ಅವ್ರು ತುಂಬ ಫೇಮಸ್, ಕನ್ನಡದವ್ರೆ, ಇಂಗ್ಲೀಷಲ್ಲೆಲ್ಲ ಫೇಮಸ್ ಆಗಿದ್ದಾರೆ. ಅವ್ರು ಏನು ಸುಮ್ಮನೆ ಬರ್ತಾರೆ, ಈಗ ನಿಂತ್ಕೊಂತಾರೆ, ಇಷ್ಟೇ. ಅವರು ಏನು ಬಾಡಿ ಲ್ಯಾಂಗ್ವೇಜ್ ಆಗಲಿ ಏನು ಮಾತಾಡಲ್ಲ, ಬಾಡಿ ಮೂಮೆಂಟೇ ಇರಲ್ಲ, ಬಟ್ ಒಂದೊಂದು ಪಂಚ್ ಲೈನನ್ನು ಒಂದೊಂದು ಮುತ್ತುಗಳ ಥರ ಬರೆದಿರ್ತಾರೆ ಅವ್ರು. ಒಂದೊಂದಿಲ್ಲ ಬರೀ ರೈಟಿಂಗಲ್ಲೇ ಓಡಬೇಕದು. ಸೊ ಇವ್ರ ಡೆಲಿವರಿನೂ ಇದೆ, ಬಟ್ ಎಷ್ಟಿದೆ ಅಂದರೆ ಅವ್ರದ್ದು ಎಲ್ಲ ಒಂಥರ ಈ ಸಟೈರಿಕಲ್ ಪೊಲಿಟಿಕಲ್ ಕರೆಂಟ್ ಅಫೇರ್ಸ್ ಜೋಕ್ಸ್ ಇರುತ್ತೆ. ಸೊ ಅಲ್ಲಿ ಅದಕ್ಕೆ ಎಷ್ಟು ಆಡಿಯನ್ಸ್ ಇದ್ದಾರೋ ಅಷ್ಟು ಲಾಯಲ್ ಆಡಿಯನ್ಸ್ ಇದ್ದಾರೆ, ಇವ್ರಿಗೆ ಸಿಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲ ಥರ ಸ್ಟೈಲಿಗೂ ಎಲ್ಲ ಥರ ರೈಟಿಂಗಿಗೂ ಕಂಟೆಂಟ್ ಆಡಿಯನ್ಸ್ ಇದ್ದಾರೆ ಅನ್ನೋದು ಇದ್ದಾರೆ. ನಾಟ್ ನೆಸೆಸರಿಲಿ ಪವನ್ ಥರ ಇರಬೇಕು, ಎಲ್ರದ್ದು ಒಂದು ಸ್ಟೈಲ್, ನಿಮ್ದೊಂದು ಸ್ಟೈಲ್ ಇದೆ, ನಿಮ್ದೊಂಥರ ಲೇಡ್ ಬ್ಯಾಕ್ ಆಟಿಟ್ಯೂಡಲ್ಲಿ ನೀವು ಕೂತ್ಕೊಂಡೆ ಅದು ನಿಮ್ಮ ಸ್ಟೈಲು. ಅಲ್ಲೇನಾಗುತ್ತೆ, ನೀವು ಬೇಕಾದ್ರೆ ಅದನ್ನ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕೇ ವಿನಃ ನೀವು ಕಂಪ್ಲೀಟ್ಲಿ ಬೇರೆ ಮಾಡ್ಕೊಂಡು ಹೋದಾಗ ಅದು ವರ್ಕೌಟ್ ಆಗಲ್ಲ. ಆ್ಯಕ್ಚುಲಿ ನಿಮ್ಮ ಸ್ಟೈಲ್ ಇದೆ, ನೀವು ಅದನ್ನು ಎನ್ಹಾನ್ಸ್ ಮಾಡ್ಬೋದು. ನಾನು ಇನ್ನೂ ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಬಟ್ ಅದು ಇಟ್ಸ್ ಅ ಜರ್ನಿ. ಅದು ನೀವು ಅದೇ ಮಜಾ ಇರೋದು ಇದರಲ್ಲಿ. ಇದು ಸ್ಟ್ಯಾಂಡಪ್ ಕಾಮಿಡಿದು ನೀವು ಎಷ್ಟೇ ವರ್ಷ ಮಾಡಿರ್ಬೋದು, ನಾನು 500 ಶೋ ಮಾಡಿದ್ದೀನಿ ಅಂತಲೇ ಅಂದ್ಕೊಳ್ಳಿ, ಬಟ್ ಸ್ಟಿಲ್ ನಂಗೆ ಆ ನೆಕ್ಸ್ಟ್ ಶೋ ಬಗ್ಗೆ ಇವಾಗಲಿಂದನೇ ನನಗೆ ಸ್ವಲ್ಪ ಏನಾಗ್ಬೋದು ಅನ್ನೋದಿದೆ. ಇದ್ದೇ ಇದೆ. ಅದು ಧೋನಿಯವ್ರು ಹೇಳ್ತಾರಲ್ಲ, ಎವ್ರಿ ಮ್ಯಾಚ್ ಕ್ರಿಕೆಟ್ ಈಸ್ ಅ ಗ್ರೇಟ್ ಲೆವೆಲರ್ ಅಂತ ಹೇಳ್ತಾನೆ. ಒಂದು ಮ್ಯಾಚಲ್ಲಿ 100 ಹೊಡೆದು ನೆಕ್ಸ್ಟ್ ಮ್ಯಾಚ್ ಡಕ್ಔಟ್ ಆಗ್ಬೋದು ಅಂತ. ಸ್ಟ್ಯಾಂಡಪ್ ಕಾಮಿಡಿನೂ ಹಂಗೇನೆ. ಅವತ್ತು ನೀವು ಓವರ್ ಕಾನ್ಫಿಡೆಂಟಾಗಿ ಹೋಗಿ ಏನೋ ಮುಗಿಸ್ತೀರ, ಜನ ನೋಡಿದ ತಕ್ಷಣ ಅನಿಸ್ತಾ ಈ ಟೇಕನ್ ಇಟ್ ಫಾರ್ ಗ್ರಾಂಟೆಡ್, ಅಥವಾ ಸ್ಲೋಲಿ ದೇ ವಿಲ್ ಡ್ರಿಫ್ಟ್ ಅವೇ. ಇವಾಗ ಆಪ್ಷನ್ಸ್ ಬೇಜಾನಿದೆ, ತುಂಬ ಜನ ಇದ್ದಾರೆ, ಆ್ಯಂಡ್ ಜನ ಆಡಿಯನ್ಸ್ ಮಕ್ಕಳು ಥರ. ಇಲ್ಲೊಂದು ಐಸ್ ಕ್ರೀಮ್ ವ್ಯಾನ್ ಬಂತು, ಕ್ವಾಲಿಟಿ ವಾಲ್ಸ್ ಅಂದರೆ ಇಲ್ಲಿರ್ತಾರೆ, ಬಾಸ್ಕಿನ್ ರಾಬಿನ್ಸ್ ಬಂದರೆ ಅಲ್ಲಿ ಹೋಗ್ತಾರೆ. ಚೆನ್ನಾಗಿರೋದು ಅಂತಂದರೆ ಚೆನ್ನಾಗಿದೆಯಲ್ಲ ಅಂದ್ಬಿಡ್ತಾರೆ, 5-6 ಜನ ಅದು ತಿಂತಾರೆ. ಬಟ್ ಅದನ್ನ ನೀವು ಗೇಜ್ ಮಾಡೋಕ್ಕಾಗಲ್ಲ, ಯಾಕೆ ಆಡಿಯನ್ಸ್ ಇದ್ದರು, ಯಾಕೆ ಹೋದ್ರು ಅಂತಲೂ ಗೊತ್ತಿಲ್ಲ. ಬಟ್ ಇರೋಷ್ಟು ದಿನ ನಿಮ್ಮ ಎಫರ್ಟ್ ಅಂತ ನೀವು ಹಾಕ್ತೀರಾ. ಒಂದು ವಾರ, 2 ವೀಕ್ಸ್, 1 ತಿಂಗಳು ಕೂತ್ಕೋಬೇಕು ನೀವು ಒಂದೊಂದು ಸೆಟ್ಟು. ಕೆಲವರು ವಂಶೀಧರ್ ಭೋಗರಾಜು ಅಂತಿದ್ದಾರೆ, ಐ ಹರ್ಡ್ ಅವ್ರು ಏನು ಬರೆಯೋದೇ ಇಲ್ವಂತೆ, ಎಲ್ಲ ತಲೆಯಲ್ಲೇ ಇರುತ್ತಂತೆ. ಒಂದು ಟಾಪಿಕ್ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ, ಇನ್ನೊಂದು ಟಾಪಿಕ್ ಇದೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಅವ್ರದ್ದು ಆ ಸ್ಟೈಲು. ನಮ್ಮ ಸರ್ರಿಂದನೇ ನೋಡ್ಕೊಂಬಂದಿದ್ದು. ನಮ್ಮ ಸರ್ ಬರೀತಾರೆ, ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಬರೀತಾರೆ. ಶೋ ಇದ್ದಾಗ ಮತ್ತೆ ರಿವಿಸಿಟ್ ಮಾಡ್ತಾರೆ, ಮತ್ತೆ ಏನಾದರೂ ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡ್ತಾರೆ, ಸಬ್ಟ್ರ್ಯಾಕ್ಟ್ ಮಾಡ್ತಾರೆ, ಇಂಪ್ರೂವ್ ಮಾಡ್ತಾರೆ. ಅದೊಂದು 10 ಶೋ 15 ಶೋ ಆದಮೇಲೆ ಸಾಕಪ್ಪ, ಇದ್ರದ್ದು ಪೊಟೆನ್ಷಿಯಲ್ ಒಂದು ರೇಂಜಿಗೆ ರೀಚ್ ಆಗಿದೆ ಅಂದಾಗ ವೀಡಿಯೋ ಮಾಡಿ ಬಿಡ್ತಾರೆ. ನೆಕ್ಸ್ಟ್ ಸೆಟ್ಟು ಪಾರ್ಷಿಯಲಿ ರೆಡಿ ಇರುತ್ತೆ, ಆದರೆ ಎತ್ಕೊತಾರೆ. ಇದು ಜರ್ನಿ, ಇದು ಮಜಾ ಇದೆ, ಒಳ್ಳೆ ಮಜಾ ಇದೆ, ಗ್ರೇಟ್ ಜರ್ನಿ. ಪೇಷನ್ಸ್ ಸಿಕ್ಕಾಪಟ್ಟೆ ಬೇಕು. ಬಟ್ ನನಗೆ ಯಾವತ್ತೂ ಐ ಆಲ್ವೇಸ್ ಎಂಜಾಯ್ಡ್ ಬೀಯಿಂಗ್ ಆನ್ ಸ್ಟೇಜ್. ಇದು ಮೋರ್ ಆಫ್ ಲೈಕ್ ಎಂಜಾಯ್ಮೆಂಟ್ಗೆ ಜಾಸ್ತಿ ವಿನಃ ಬೇರೆ ಎಲ್ಲ ಬೈ ಪ್ರಾಡಕ್ಟ್ಸೇನೆ. ಐ ಎಂಜಾಯ್ ಬೀಯಿಂಗ್ ಆನ್ ಸ್ಟೇಜ್, ಎಂಜಾಯ್ ಬೀಯಿಂಗ್ ಆನ್ ಆ ಪರ್ಫಾರ್ಮ್ ಮಾಡೋದಾಗಲಿ, ಆ ಜಾಯ್ ಆಫ್ ಡೆಲಿವರಿಂಗ್ ಜೋಕ್ಸ್, ಅದ್ರಲ್ಲಿ ಸ್ಟೋರಿ. ಅದೇ ಹೇಳೋದು ನನ್ನ ಸ್ಟೋರಿ, ನಾನು ಏನೇನು ನೋಡಿದ್ದೀನಿ, ನನ್ನ ಅಬ್ಸರ್ವೇಷನ್ ಇರುತ್ತೆ, ಬಿಟ್ಟರೆ ನನ್ನ ಕಥೆನೇ ಇರುತ್ತೆ, ಅಷ್ಟೇ ಇರುತ್ತೆ ನನ್ನದ್ರಲ್ಲಿ. ಏನಾಯ್ತಂದ್ರೆ ಇದು ಏನಕ್ಕೆ ಹಿಂಗಾಯ್ತು ಅಂದರೆ, ಒಂದು ಪೊಲಿಟಿಕಲ್ ಜೋಕ್ ಯಾವುದೋ ಮಾಡೋಕ್ಕೆ ಹೋದೆ ಯಾವುದೋ ಒಂದು ಶೋನಲ್ಲಿ. ಆ ಟೈಮಲ್ಲಿ ತುಂಬ ಹೀಟೆಡ್ ಪೊಲಿಟಿಕಲ್ ನಡೀತಾ ಇತ್ತು. ಅದು ಹೇಳಿದಾಗ ಇಡೀ ಆಡಿಟೋರಿಯಮ್ಮು ಹೆಂಗಿತ್ತಂದರೆ, ಅದು ಒಂದು ಯಾವುದೋ ಜಾಯ್ಸ್ ಅಂಡ್ ಪ್ರಾಜೆಕ್ಟ್ ಅಂತೇನೋ ಒಂದು ಬ್ಯಾಂಡ್ ಇದೆ, ರಾಕ್ ಬ್ಯಾಂಡ್ ಇದೆ. ಆ ರಾಕ್ ಬ್ಯಾಂಡ್ಗೆ ಓಪನಿಂಗ್ ಮಾಡೋಕ್ಕೆ ನನ್ನನ್ನು ಕರೆಸಿದ್ರು, ಆಯಿತಾ. ರಘು ದೀಕ್ಷಿತ್ ಸರ್ಗೂ ಒಂದು ಸಲ ಓಪನಿಂಗ್ ಮಾಡಿದ್ದೆ ನಾನು, ಸ್ಟ್ಯಾಂಡಪ್ ಕಾಮಿಡಿಗೆ ಓಪನ್ ಮಾಡು. ಸೊ ಯು ಕ್ಯಾನ್ ಅಸ್ಯೂಮ್ ಇವಾಗ ಹೆಂಗಿರ್ತಾರೆ ಕ್ರೌಡ್ ಅಂತ. ಸ್ಟ್ಯಾಂಡಪ್ ಕಾಮಿಡಿ ಕ್ರೌಡಲ್ಲ, ಅವರು ಕಾನ್ಸರ್ಟಿಗೆ ಬಂದಿರೋ ಕ್ರೌಡು, ಅವ್ರಿಗೆಲ್ಲ ನೀವು ಮಾಡಬೇಕು, ನೀವು ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾಡ್ತಾರೆ. ಅಲ್ಲಿ ನೀವು ಕಥೆ ಎಲ್ಲ ಹೇಳ್ಕೊಂಡಿದ್ರೆ ವರ್ಕೌಟ್ ಆಗಲ್ಲ. ಪ್ರಿಮೈಸ್ ಪಂಚ್ ಲೈನ್ ಅಲ್ಲೇ ಆನ್ ಸ್ಪಾಟ್ ಇಂಪ್ರೂವೈಸೇಷನ್, ಕ್ರೌಡ್ ವರ್ಕ್ ಮಾಡಿದ್ರೆ ಕಳೆದೋಗುತ್ತದು. ಹೋಗಿ ಪೀಕಲ್ಲಿ ತೊಗೊಂಡೋಗಿ ರೂಫ್ ಹೊಡೆದೋಗ್ಬೇಕು, ಅಲ್ಲಿವರೆಗೂ ತೊಗೊಂಡು ಹೋಗಿದ್ದೀನಿ, ಆಯಿತಾ. ಒಂದೇ ಒಂದು ಪೊಲಿಟಿಕಲ್ ಜೋಕ್ ಹೇಳಿದೆ, ಇಡೀ ಆಡಿಟೋರಿಯಂ ಸೈಲೆಂಟ್ ಆಗೋಯ್ತು. ಅಲ್ಲಿಂದ ಅದು ವಾಪಸ್ ಹೇಳಲೇ ಇಲ್ಲ ಆಮೇಲೆ. ಓಕೆ, ಅದು ಆರ್ಟ್ ಅಲ್ವಾ, ಒಂದು ಕೆಲವೊಂದು ಒಪಿನಿಯನಿಸ್ಟಿಕ್ ಆಗಿ ಹೇಳಿ ಜನಕ್ಕೂ ಹೂ ಅನ್ಸೋದು.
ಆದರೆ ಅದೇ ಎನರ್ಜಿ ಫುಲ್ ಡೌನ್ ನನಗಾಗಿದೆ ಏನಂದರೆ ಎನರ್ಜಿ ಫುಲ್ ಡೌನ್ ಆಗೋಯ್ತು. ಯಾರೋ ಒಬ್ರು ಏನಣ್ಣ ಹಿಂಗೆ ಅಂದ್ಬಿಟ್ಟೆ ಅನ್ನೋ ಥರ ಏನೋ ಯಾರೋ ಹೇಳಿದ್ರು. ಆಮೇಲೆ ನನಗೇನು ಅನಿಸ್ತೀನಿ, ಆಡಿಯನ್ಸಿಗೆ ಖುಷಿ ಪಡ್ಸೋಕ್ಕೆ ನಗ್ಸಕ್ಕೆ ನಾವು ಮಾಡೋವಂಥ ಒಂದು ಆರ್ಟ್ ಫಾರ್ಮಲ್ಲಿ ನಾವು ಇದೆಲ್ಲ ಬೇಕಾ? ಆಮೇಲೆ ನನ್ನೊಂದು ಫ್ಯೂನ್ರಲ್ ಸೆಟ್ ಇದೆ, ಫ್ಯೂನ್ರಲ್ ತಿಥಿನಲ್ಲಿ ಏನೇನು ನಡೆಯುತ್ತೆ ಅನ್ನೋದು. ಸ್ಟಿಲ್ ನಮ್ಮ ಆಡಿಯನ್ಸ್ ಮುಂದೆ ನಾನು ಮಾಡಿದೆ, ಇಟ್ಸ್ ವೆರಿ ಫನಿ, ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಟೇಕ್ ಆನ್ ತಿಥಿ. ಆ ತಿಥಿ ಮತ್ತು ಆ ಸಾವು ಮನೇಲಿ ಹೆಂಗಿರುತ್ತೆ ಅನ್ನೋದು. ಬಟ್ ಆಡಿಯನ್ಸ್ ಏನು ಮಾಡ್ಬಿಟ್ರು, ಅವರು ಯಾರು ತೀರೋಗಿದ್ದಾರೆ ಪರ್ಸನಲ್ ರಿಲೇಟ್ ಮಾಡ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರು. ನನಗೆ ಆಮೇಲೆ ನೀನು ಕಾಮಿಡಿ ಮಾಡೋದು ನಿಂಗೆ ಎನರ್ಜಿ ಇರಬೇಕು, ಹಿಂಗಿರ್ಬೇಕು ಅದು ಜನ, ಆವಾಗ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಅಲ್ಲಿಂದ ಎತ್ಕೊಂಡು ಮುಗಿಸೋಷ್ಟರಲ್ಲಿ ಜನ ವಿಲ್ ಬಿ ಅಂತ. ಆ ಫ್ಯೂನರಲ್ ತುಂಬ ಕಮ್ಮಿ ಇರಬೇಕು. ಅಂದರೆ ಕಲ್ಚರಲ್ ಡಿಫ್ರೆನ್ಸ್ ಇದೆ ನೀವು ಹೇಳೋದು. ಅಂದರೆ ಕನ್ನಡಕ್ಕಾಗಲಿ, ಇಂಗ್ಲೀಷ್ಗಾಗಲಿ, ಫ್ರೆಂಚ್ಗಾಗಲಿ, ಒಬ್ರೊಬ್ರಿಗೆ ಅಲ್ಲಿ ಮೇ ಬಿ ಕಲೋನೈಸೇಷನ್ ಬಗ್ಗೆ ಮಾಡಿ ಹಿಂಗೆ ಮಾಡ್ತಿದ್ದೀರಿ ಗುರು ನೀವು ಅಂತ ಹೇಳಿದ್ರೆ ಅದನ್ನು ಎಂಜಾಯ್ ಮಾಡ್ತಾರೆ. ಇಂಗ್ಲೆಂಡ್ ಅವ್ರ ಮುಂದೆ ಕೂತ್ರೆ ಇಂಗ್ಲೆಂಡವ್ರು, ಈಗ ಹಿಂದಿಯವ್ರು ಮೇ ಬಿ ಒಂದಿಷ್ಟು ವರ್ಡ್ಸ್ಗಳು ಯೂಸ್ ಮಾಡಿದ್ರೆ ಅವ್ರು ಬೈಸ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ ಆಡಿಯನ್ಸ್. ಈಗ ಅದು ಓಪನ್ ಕ್ರೌಡಲ್ಲಿ ಇದೆಯಲ್ಲ, ಗುರು ನೀನು ಬೈಸ್ಕೊಳ್ಳೋಕ್ಕೆ ದುಡ್ಡು ಕೊಡ್ಬೇಕಂತ ಆಡಿಯನ್ಸ್ ಕೆಳಗಡೆ ಏನೋ ಒಂದು ಕಮೆಂಟ್ ಆಗ್ತಿರ್ತಾರೆ. ಅದು ಒಂದೊಂದ್ಸಲಿ ಸೇಮ್ ಟ್ರಾನ್ಸ್ಲೇಷನ್ ಆದಾಗ ಕೆಲವೊಂದು ವರ್ಕೌಟ್ ಆಗಲ್ಲ. ಸೊ ಇಲ್ಲಿ ಓಪನ್ ಕ್ರೌಡ್ ವರ್ಕ್ ಅಂತ ಇದ್ರಲ್ಲ, ಎಷ್ಟು ಡಿಫ್ರೆನ್ಸ್ ಅಂತೀರ ಹಿಂದಿಗೂ ಕನ್ನಡಕ್ಕೂ ಅಂದರೆ? ಸೊ ಕನ್ನಡ ಆಡಿಯನ್ಸು ನನ್ನ ಪ್ರಕಾರ ತುಂಬ ಪೂಜ್ಯ ಭಾವನೆ ಇಟ್ಕೊಂಡಿದ್ದಾರೆ ಲ್ಯಾಂಗ್ವೇಜ್ ಬಗ್ಗೆ, ಅದಂತೂ ಇದೆ ಆಯಿತಾ, ನೀವು ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಕನ್ನಡ ಅಂತ ಬಂದ್ರೇ ತುಂಬ ಅದಕ್ಕೆ ಲ್ಯಾಂಗ್ವೇಜ್ಗೇನೆ ಆ್ಯಸ್ ಅ ಲ್ಯಾಂಗ್ವೇಜ್ ಜನ ಅದನ್ನು ತುಂಬ ಪರ್ಸ್ನಲಿ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ಬೇಜಾರಾಗೋ ಥರ ಮಾತಾಡೋಂಗಿಲ್ಲ, ಅದಕ್ಕೆ ಅವಮಾನ ಮಾತಾಡೋ ಥರ ಮಾತಾಡೋಂಗಿಲ್ಲ. ನೀವು ಆಡಿಯನ್ಸ್ಗೆ ಹತ್ರ ಆಗಬೇಕಂದ್ರೆ ನೀವು ಅವ್ರ ವ್ಯಾಲ್ಯೂಸ್ ನಾನು ರೆಸ್ಪೆಕ್ಟ್ ಮಾಡಬೇಕು ಫಸ್ಟ್. ನನಗೇನು ಬೇಕೋ ಮಾಡ್ತೀನಿ, ಅಗೇನ್ ಇಲ್ಲ ಅದು ವರ್ಕ್ ಆಗಲ್ಲ. ನಿಮ್ಮ ಒಪಿನಿಯನ್ ಏನೇ ಇರ್ಬೋದು, ಆಡಿಯನ್ಸ್ ದೇರ್ ಈಸ್ ಪೇಯಿಂಗ್ ಟು ಹ್ಯಾವ್ ಅ ಗುಡ್ ಟೈಮ್. ಅಲ್ಲಿ ನೀವು ಎಲ್ಲ ಸೊ ಪೂಜ್ಯ ಭಾವನೆ ಹಂಗನ್ಬಿಟ್ಟು ಬೇರೆ ಇವಾಗ ಅಲ್ಲಿ ಗೇಮ್ ಆಫ್ ಥ್ರೋನ್ಸ್ ನೋಡ್ತಾರೆ, ನಮಗೆಲ್ಲ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಕನ್ನಡ ಅಂತ ಬಂದರೆ ಈ ಥರ. ಸೊ ಹಂಗಿದೆ. ಆ್ಯಂಡ್ ಯು ಶುಡ್ ನೋ ವೇರ್ ಯು ಹ್ಯಾವ್ ಟು ಡ್ರಾ ದ ಲೈನ್. ಸೊ ನ್ಯಾಸ್ಟಿ ಇಷ್ಟಪಡೋಲ್ಲ ನಮ್ಮವರು. ಇನ್ಸಲ್ಟ್ ನನಗೆ ಮಾಡಬೇಡ ಅಂತಾರಲ್ಲ ಸ್ವಲ್ಪ. ಈಗ ಹಿಂದಿಯಲ್ಲೇನೋ ಹೋದ್ರೆ ಯಾವ ಕಂಪ್ನಿ ಕೆಲಸ ಮಾಡ್ತಿದ್ಯಾ, ಎಕ್ಸೆಂಚರ್ ಅಲ್ಲಿ ಕಸ ಹೊಡಿತೀಯ ಅಂತ ಕೇಳ್ಬಿಡ್ತಾರೆ ಡೈರೆಕ್ಟಾಗಿ. ಯಾವ್ದಾರು ಜಾಡು ಮರ್ತಾ ಯಾಕೆ ಅಂತಾರೆ. ಕನ್ನಡದಲ್ಲಿ ನನಗೆ ಬೈಬೇಡಕರು, ಕಾಮಿಡಿ ಎಕ್ಸಾಕ್ಟ್ಲಿ. ಸೊ ನೀವು ಕಸ ಹೊಡಿತೀಯ ಅಂತ ಹೇಳೋಕ್ಕಾಗಲ್ಲ. ಮತ್ತು ಏನು ಮೇಡಮ್ ಹೌಸ್ ಕೀಪಿಂಗ್ ಅದೂ ಆ್ಯಕ್ಚುಲಿ ಹಾಗೆ ಲೇಡೀಸ್ಗೆ ನೀವು ಇದು ಹೇಳೋಕ್ಕಾಗಲ್ಲ, ಅದು ತುಂಬ ಜಾಸ್ತಿ ಅಫೆನ್ಸಿವ್ ಸೈಡ್ ಆಗೋಯ್ತು. ಹಾಗೆ ನಿಮಗೆ ಇದು ಗೊತ್ತಿರ್ಬೇಕು, ನಿಮಗೆ ಯಾವ್ದು ಸರ್ ಹೆಡ್ ಆಫ್ ಹೌಸ್ ಕೀಪಿಂಗ್, ಸಾರಿ ಸರ್ ಅದು ಯಾವ್ದು ಸರ್, ಅವ್ರನ್ನ ಕಂಫರ್ಟಬಲ್ ಆಗಿ ಇಡೋದು ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ಸ್ ಅಲ್ಲಿ. ಒಬ್ಬನು ಸ್ಟ್ಯಾಂಡಪ್ ಕಾಮಿಡಿಯನ್ ಒಂದು ಏರಿಯಾದಿಂದ ಒಂದು ರೀಜನಿಂದ ಬರ್ತಾನಂದ್ರೆ ಅವ್ನು ಕಲ್ಚರಲ್ ರೂಟ್ಸ್ ಗೊತ್ತಿದ್ದಷ್ಟು ಅವ್ನು ಬೆಟರ್ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗ್ತಾನೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನು ಹೇಳಿದಲ್ಲ, ನಾನು ಸ್ಟಾರ್ಟ್ ಮಾಡಿದ್ದು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದೆ. ಇಂಗ್ಲೀಷಲ್ಲಿ ನಾನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಆ ಇಂಗ್ಲೀಷ್ ಸೆಂಟೆನ್ಸಸ್ನ ಗ್ರಾಮರ್ ಎಲ್ಲ ಮಾಡಿ ಸರಿ ಮಾಡಿ ಮಾತಾಡೋದೇ ದೊಡ್ಡ ವಿಷಯ. ಅದರಲ್ಲಿ ಕಾಮಿಡಿ ಮತ್ತು ನನ್ನ ವಾಯ್ಸ್ ಏನು ಅಂತ ಹೇಳಿದಾಗ ನಾನು ಅದೆಲ್ಲ ಆ್ಯಾವ್ರೇಜ್ ಆಗೇ ಇದೆ. ಆ್ಯಾವ್ರೇಜ್ ಟು ಬೇಬಿ ಅಟ್ ಮ್ಯಾಕ್ಸ್ ಲಿಟಲ್ ಅಬೋವ್ ಆ್ಯಾವ್ರೇಜ್ ಇದ್ದೆ. ಅದು ಸೂಪರ್ ಸ್ಟಾರ್ ಆಗ್ತೀನ ಅಥವಾ ನಾನು ಅದರಲ್ಲಿ ಒಂದೇನೋ ಛಾಪ್ ಮೂಡಿಸ್ತೀನ ಅನ್ನೋದು ಐ ಡಿಂಟ್ ನೋ. ಮೇ ಬಿ ಇನ್ನೂ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದಿದ್ರೆ ಆಗಿರೋದೇನೋ, ಇನ್ನೂ ಜಾಸ್ತಿ ರೀಚ್ ಸಿಕ್ಕಿರೋದೇನೋ. ಮೇ ಬಿ ಯು ನೆವರ್ ನೋಡ್ತೀನಿ ಮುಂದೆ ಯಾವಾಗ ನಾನು ಇಂಗ್ಲೀಷು ಮಾಡ್ತೀನಿ. ಒಂದು ಹ್ಯಾಬಿಟ್ಯಾಟಲ್ಲಿ ಹೋಗಿ ಒಂದು 20 ನಿಮಿಷ ಮಾಡಿ ನೋಡೋಣ ಆ ವಿಡಿಯೋ ಹೆಂಗೆ ಹೋಗುತ್ತಂತ. ಚೆನ್ನಾಗಿ ಹೋದರೆ ಅದರಲ್ಲಿ ಹೋಗೋದು. ಸೊ ಬಟ್ ಕನ್ನಡದಲ್ಲಿ ಐ ಡಿಂಟ್ ಹ್ಯಾವ್ ಟು ಪ್ರಿಪೇರ್. ಅಂದರೆ ಎಷ್ಟೊಂದು ಐ ವಾಸ್ ಮೋರ್ ಕಂಫರ್ಟಬಲ್. ನಾನು ಐ ಕುಡ್ ಸ್ಪೀಕ್ ವಾಟ್ ಎವರ್ ಐ ವಾಂಟ್. ಸ್ವಲ್ಪ ನ್ಯಾಚುರಲಿ ಬಂದ್ಬಿಡೋದು. ಆ್ಯಂಡ್ ರಘು ದೀಕ್ಷಿತ್ ಸರ್ನು ಅಷ್ಟೇ, ಅವ್ರೇನಕ್ಕೆ ಹಿಂದಿ ಇಂಗ್ಲೀಷ್ ಎಲ್ಲ ಮಾಡ್ಬೋದಾಗಿತ್ತು, ಬಟ್ ಕನ್ನಡಲ್ಲಿ ಮಾಡಿದ್ರು ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇರೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಕಪಿಲ್ ಶರ್ಮಾಗೆ ಏನು ಇಂಗ್ಲೀಷ್ ಬರೋಲ್ಲ, ಬಟ್ ಸ್ಟಿಲ್ ಅವ್ನು ಲ್ಯಾಂಗ್ವೇಜ್ ಹೋಲ್ಡ್ ಇರೋದಕ್ಕೆ ತಾನೇ ಅಷ್ಟು ಹೇಳಿದೆಲ್ಲ ಪಂಚ್ ಲೈನ್ ಆಗುತ್ತೆ ಒಂದು. ಸೊ ಇದನ್ನು ನೀವು ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಅದೇ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಅವ್ನದಂಗೆ ನಡೀತಾ ಇದೆ. ಸಿ ಇಫ್ ಯು ಆರ್ ನಾಟ್ ಎಂಜಾಯಿಂಗ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್, ಯು ಶುಡ್ ನಾಟ್ ಕಮ್ ಟು ಸ್ಟ್ಯಾಂಡ್ ಅಪ್ ಕಾಮಿಡಿ. ಸಿಂಪ್ಲಿ ಪುಟ್, ನಿಮ್ಗೆ ಅದು ಏನೋ ಮಜಾ ಸಿಗ್ತಾ ಇಲ್ಲ ಅಂದರೆ, ಮಜಾ ಸಿಕ್ಕಬೇಕು. ಆ ಮಜಾ ಇದ್ದರೆ ನೀವು ಹಾರ್ಡ್ ವರ್ಕು ವಿಲ್ ಫಾಲೋ. ನನಗೆ ಬೇರೆ ಏನೋ ಫೇಮ್ ಬೇಕು, ಇದರಿಂದ ನಾನು ಫಿಲಮ್ಗೆ ಹೋಗ್ಬಿಡ್ತೀನಿ, ಫಿಲಮ್ಸ್ಗೆಲ್ಲ ಹೋಗ್ಬಿಡ್ತೀನಿ ಅಂದರೆ ಇದು ತುಂಬ ಕಷ್ಟದ ಹಾದಿ ಆಗುತ್ತೆ. ಸಿಗ್ಬೋದು, ಯಾಕಂದರೆ ಸರ್ವೈವಿಂಗ್ ಆನ್ ಸ್ಟೇಜ್ ಗೊತ್ತಲ್ಲ ಅರ್ಜುನ್ ನಿಮಗೆ, 15 ನಿಮಿಷ ಹೋಗಿ ಸ್ಟೇಜ್ ಮೇಲೆ ಗೊತ್ತಲ್ಲ ಎಷ್ಟು ಕಷ್ಟ ಇದೆ ಅಂತ. ಅಂದರೆ ಅಲ್ಲಿ ನೀವು ಅಂದರೆ ಗೊತ್ತಾಗ್ಬಿಡುತ್ತಲ್ಲ, ಕ್ಯಾಮ್ರಾ ಫೇಕ್ ಮಾಡೋಕ್ಕಲ್ಲ, ಎಡಿಟ್ ಇಲ್ಲಲ್ಲ. ಕ್ಯಾಮ್ರಾ ಅಂತಲ್ಲ, ಇವಾಗ ಆಡಿಯನ್ಸ್ ಕೂತಿರ್ತಾರೆ 5 ನಿಮಿಷ ಸುಮ್ಮನೆ ಕೂತ್ಕೊಂತಾರೆ, ಆಮೇಲೆ ಏನಾಗುತ್ತೆ ಆ ಸೈಲೆನ್ಸ್ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ? ಲೈವ್ ಬೇರೆ ಮೂವಿಯಲ್ಲಿ ಅಂದರೆ ಹೇಳ್ತಾರೆ ಎಡಿಟಿಂಗ್ ಟೇಬಲ್ ಅಲ್ಲಿ, ಸರ್ ಇಲ್ಲಿ ತುಂಬ ಲ್ಯಾಗ್ ಹೊಡೆದಿದೆ, ರೀಶೂಟ್ ಮಾಡ್ಕೊಂಡು. ಆ ಲ್ಯಾಗ್ ನೀವು ಎಷ್ಟು ಕೊಡ್ತೀರಾ? 2 ನಿಮಿಷ ಲ್ಯಾಗ್ ಎಲ್ಲ ಕಾಮಿಡಿ ಶೋ ಎಲ್ಲ ಆಗ್ಬಿಟ್ರೆ ನೀನು ಹೋಯ್ತದು. ರಸಲ್ ಪೀಟರ್ಸ್ ಬಂದ್ರೂ ಅವ್ನಿಗೆ ಗ್ರೇಸ್ ಪೀರಿಯಡ್ ಒಂದು 30 ಸೆಕೆಂಡ್ 40 ಸೆಕೆಂಡ್ ಅವ್ನು ಪಂಚ್ ಬರಬೇಕಲ್ಲಿ, ಅಥವಾ ಪಂಚ್ ಇರಬೇಕು, ಅಥವಾ ಲಾಫ್ ಇರಬೇಕು, ಅಥವಾ ಏನೋ ಒಂದು ಇರಬೇಕಲ್ಲಿ. ಸೊ ಎಷ್ಟು ಕಷ್ಟ ಇದೆ ಅದು ತುಂಬ. ಸೊ
ನಾನು ಕಷ್ಟಪಡ್ತಾ ಇದ್ದೀನಿ ಅಂತಲ್ಲ, ನನಗೆ ಆ ಸ್ಟೇಜ್ ಮೇಲೆ ಮಾಡೋಕ್ಕೆ ಪರ್ಫಾರ್ಮ್ ಮಾಡೋಕ್ಕೆ ಇಷ್ಟ. ಐ ವಾಂಟ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ನನಗೆ ನಿಜ ಹೇಳ್ತೀನಿ, ಈ ವಿಷಯದಲ್ಲಿ ನನಗೆ ಆನ್ಸೈಟ್ ಆಪರ್ಚುನಿಟಿ ಐ ಥಿಂಕ್ 2 ಸಲ ಸಿಕ್ಕಿದೆ, 2-3 ಸಲ ಸಿಕ್ಕಿದೆ. ದುಬೈಗೆ ಸಿಕ್ಕಿದೆ, ಅಬುದಾಬಿಗೆ ಸಿಕ್ಕಿದೆ, ಆಮೇಲೆ ಕೋಸ್ಟರಿಕಾಗೆ ಸಿಕ್ಕಿದೆ. ಬಟ್ ಬೇರೆ ಆನ್ಸೈಟ್ ಆಪರ್ಚುನಿಟೀಸ್ ಲೈಕ್ ಆಸ್ಟ್ರೇಲಿಯಾ, ಯುರೋಪು, ದುಬೈಯಲ್ಲೂ ಶೋಸ್ ಮಾಡಿದೆ. ಇದೆಲ್ಲ ಸಿಕ್ಕಿದ್ದು ನನಗೆ ಆಡಿಯನ್ಸ್ ಕಡೆಯಿಂದ, ಕನ್ನಡ ಆಡಿಯನ್ಸ್ ಕಡೆಯಿಂದ, ಸ್ಟ್ಯಾಂಡಪ್ ಕಾಮಿಡಿ ಮೂಲಕನೇ ಸಿಕ್ಕಿದ್ದು. ಇವಾಗ ಆನ್ಸೈಟ್ ಆಪರ್ಚುನಿಟಿ ಏನಪ್ಪ, ಆಫೀಸಲ್ಲಿ ನೀವು ಆಫೀಸ್ಗೆ ಹೋಗ್ತೀಯ ಬಿಟ್ಟರೆ ರೂಮಲ್ಲಿ ಇರ್ತೀಯ. ನನಗೆ ಅವ್ರ ಮನೆಗಳಲ್ಲಿ ಅವ್ರ ಜೊತೆ ಇದ್ದು ಈ ಲೆವೆಲ್ ನನಗೆ ಒಂದು ವೆಲ್ಕಮಿಂಗ್ ಆಗಿ ಸಿಕ್ಕಿದ್ದು. ನಾನೊಬ್ಬನೇ ಅಂತಲ್ಲ, ಈಗ ನಾಳೆ ದಿನ ಎಲ್ಲ ಕಾಮಿಡಿಯನ್ಸ್ನು ಕರೆಸ್ತಾರೆ, ಬರೀ ನಾನೊಬ್ಬನೇ ಕರೆಸಿ ಎಷ್ಟೊಂದು ಕರೆಸ್ತಾರೆ. ಒಬ್ಬೊಬ್ಬ ಯಾರಿಗೆ ಟ್ಯಾಲೆಂಟ್ ಇದೆ ಅಂತ ಅವ್ರು ನೋಡ್ತಾ ಇರ್ತಾರೆ, ಅವ್ರನ್ನ ಕರೆಸ್ತಾರೆ. ಎಲ್ಲರೂ ಹೋಗಿ ಮಾಡ್ತಾ ಇದ್ದಾರೆ ಸ್ಲೋಲಿ. ನಿಮ್ಗೆ ಗೊತ್ತು, ಒಬ್ಬೊಬ್ಬರೇ ಸ್ಲೋವಾಗಿ ಸ್ಟಾರ್ಟ್ ಆಗ್ತಾ ಇದೆ ಅದು. ಸೊ ಎಲ್ರಿಗೂ ಅವಕಾಶ ಇದೆ, ಎಲ್ಲರೂ ಕರೆಸ್ತಾರೆ. ಸೊ ನನಗೆ ಇದು ಇಷ್ಟು ಕೊಟ್ಟಿದೆಯಲ್ಲ ಅನ್ನೋದೇ ನಾನು ತುಂಬ ಹ್ಯಾಪಿ. ಸೊ ಹಿಂಗಿದಾಗ ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋಣ ಅನ್ಸುತ್ತೆ. ಅದೇ ಇನ್ನು ಸ್ವಲ್ಪ ಇನ್ವಾಲ್ವ್ ಆಗ, ಹಾರ್ಡ್ ವರ್ಕ್ ಅಲ್ಲ, ಇನ್ವಾಲ್ವ್. ಅಂದ್ರೆ ನೀವು ಫಸ್ಟ್ ಎಂಜಾಯ್ ಮಾಡ್ತಾ ಇದ್ರೆ ಅದಕ್ಕೆ ಇದೆಲ್ಲ ಬೈ ಪ್ರಾಡಕ್ಟ್ ಎಲ್ಲ ಎಂಜಾಯ್ಗೆ. ಇಫ್ ಯು ನಾಟ್ ಎಂಜಾಯಿಂಗ್ ಆ್ಯಕ್ಚುಲಿ ಅದು ಜಾಸ್ತಿ ಸಸ್ಟೈನ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಡಿಫಿಕಲ್ಟಿ ಬಂದೇ ಬರುತ್ತೆ. ನೀವು ರೈಟರ್ಸ್ ಬ್ಲಾಕ್ ಅಂತ ಬರುತ್ತೆ, ಏನು ಮುಂದೆ ಹೋಗೋದು ಗೊತ್ತಾಗಲ್ಲ, ಅದೆಲ್ಲ ಬಂದ್ಬಿಡುತ್ತೆ. ನೀವು ಇಲ್ಲ ನಾನು ಮಾಡಲೇಬೇಕು ಅಂತ ಬರುತ್ತೆ ಯಾವಾಗ ಇಷ್ಟಪಟ್ಟಾಗ. ಅಂದ್ರೆ ಈಗ ನೀವು ಇಷ್ಟಪಟ್ಟು ಮಾಡ್ತಿದ್ದಾಗ ಯಾರೇ ಆಗಲಿ, ಇನ್ನು ಸ್ಟ್ಯಾಂಡಪ್ ಕಾಮಿಡಿ ನಾವು ಅವ್ರು ಎಲ್ಲಿ ಹೇಳ್ತೀರಲ್ಲ ಅಲ್ಲಿಗೆ ಹೋಗ್ಬಿಡ್ತೀನಿ. ಅಂದ್ರೆ ನೀವೇನೋ ಒಂದು ಗರ್ಲ್ ಫ್ರೆಂಡ್ ಹೇಳ್ತಿದ್ರೆ ಒಂದು ಗರ್ಲ್ ಫ್ರೆಂಡ್ ಹೇಳ್ತೀಯಾನೆ, ಅಲ್ಲಿ ನಾನು ಸೀನಲ್ಲಿ ಇದ್ದೀನಿ ಅನ್ಸ್ಬಿಡುತ್ತೆ. ಪ್ರಾಣೇಶ್ ಅವರು ಏನಾದ್ರು ಚೆನ್ನಗೌಡರ ಟ್ರೈನ್ ಹತ್ತಿದ್ರೆ ನಾನು ಅಲ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಲ್ಲಿ ಇರ್ತೀನಿ. ಸುಮ್ಮನೆ ಏನೋ ಅವನೇ, ಈಗ ನಾನೇ ಮೇ ಬಿ ಹೆಂಗೋ ಏನೋ ಕನೆಕ್ಟೆಡ್ ಆಗಿಲ್ಲ, ಏನೋ ಫೇಮಿಗೆ ಬೇಕಂತ ಇವಾಗ ಏನೋ ನಡೀತಿರೋದು ವರ್ಕೌಟ್ ಆಗ ನನಗೆ ನಾನು ಮಾಡೋಕ್ಕಾಗೋದೇ ಇಲ್ಲ ಅನ್ಸುತ್ತೆ. ನೀವು ಹಂಗೆ ಹೋಗಿ ಟ್ರೈ ಮಾಡ್ಬೋದು ಬೇಕಿದ್ರೆ. ಒಂದು 5 ನಿಮಿಷನೂ ನಿಮ್ಮ ಕೈಲಿ ಅಲ್ಲಿ ಸ್ಟೇಜ್ ಮೇಲೆ ಇರೋಕ್ಕಾಗಲ್ಲ. 5 ನಿಮಿಷ 10 ನಿಮಿಷ ಮೆಟೀರಿಯಲ್ಗೇನೆ ಅವನು ಸುಮಾರು 1 ವರ್ಷ ಕಷ್ಟಪಟ್ಟಿರ್ಬೇಕು. 6 ತಿಂಗಳು ಟು 1 ವರ್ಷ ಟು ಹ್ಯಾವ್ ಅ ಟೈಟ್ 10 ಮಿನಿಟ್ಸ್ ಸೆಟ್. ಜನನ ಒಳ್ಳೆ ಕರ್ಕೊಂಡು ಹೋಗಿ ಆ 10 ಮಿನಿಟ್ಸ್ ಅವನು ಅಂದರೆ ವಿತೌಟ್ ಎನಿ ಬ್ರೇಕ್ಸು, ಜನ ಲಾಫ್ಟರ್ ಬರ್ತಾನೇ ಇದೆ. 10 ಮಿನಿಟ್ಸ್ 15 ಮಿನಿಟ್ಸ್ ಅಂದರೆ ಅವ್ನು 1 ವರ್ಷ ಕೊಟ್ಟಿರ್ಬೇಕು ಅದಕ್ಕೆ ಟೈಮು. ಯಾವುದೋ ಒಂದು ಸೀನಿಯರ್ ಕಮಿಡಿಯನ್ ಬರ್ತಾರೆ, ರಸಲ್ ಪೀಟರ್ಸ್ ಬರ್ತಾರೆ. ನನಗೆ ಆರ್ಗನೈಸರ್ ಅರ್ಜುನ್ ತುಂಬ ಫ್ರೆಂಡು. ಅರ್ಜುನ್ ಬೇಡ ಸರಿ, ಯಾರೋ ಒಬ್ರು ಇವರು ಇವಾಗ ಸರಿ, ಯಾರೋ ಒಬ್ರು ಗೊತ್ತಿರೋರು, ಆರ್ಗನೈಸರ್ ಗೊತ್ತಿರೋರ್ಗೆ ಒಬ್ಬ ಕಮಿಡಿಯನ್ ಇರ್ತಾನೆ. ಅಥವಾ ಅವ್ನು ಕಾಮಿಡಿ ಮಾಡ್ತೀನಿ ಸರ್ ನಾನು ರಸಲ್ ಪೀಟರ್ಸ್ ಅದಕ್ಕೆ ಓಪನಿಂಗ್ ಸ್ಲಾಟ್ ಕೊಡ್ತೀನಿ ಸರ್ ಅಂದರೆ ಕೊಡಿಸೋ ಅಂತ ಇದು ಇರುತ್ತೆ ಇವ್ರಿಗೆ. ಬಟ್ ಅವ್ನು 10 ಮಿನಿಟ್ಸಲ್ಲಿ ಆಗುತ್ತಾ ಅವನಿಗೆ ಆ ಕ್ರೌಡ್ನ ಕ್ರೌಡ್ಗೆ 10 ನಿಮಿಷದ ಇವ್ನು ಇರೋಕ್ಕಾಗುತ್ತಾ? ಅಲ್ಲಿ ಮೀಟರ್ ಆಫ್ ಆಗಿಬಿಡುತ್ತೆ. ಇದು ಆಗ್ತಾರ ಅಲ್ಲ. ಇದು ಮಾಡ್ಲಿಂಗ್ ಹೋಗ್ತೀನಿ. ಮಾಡ್ಲಿಂಗ್ ಮಾಡ್ಲಿಂಗು ಕಷ್ಟನೇ. ಅಲ್ಲಿ ನೀವು ಜಿಮ್ ಮಾಡಬೇಕಾಗುತ್ತೆ, ನೀವು ಬಾಡಿ ಎಲ್ಲ. ಇವಾಗ ನನಗೆ ಜಿಮ್ ಒಳ್ಳೆ ಬಾಡಿ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾಯಿದೆ. ಆ ಥರ ಇದು ಎಷ್ಟೋ ಜನಕ್ಕೆ ಕಷ್ಟ. ಇದು ಅಷ್ಟು ಈಸಿ ಅಲ್ಲ. ಇದು ನೀವು ಬರ್ಕೊಂಬರ್ಬೋದು, ಎಂಜಾಯ್ ಮಾಡೋನಿಗೆ ಕಷ್ಟ ಆಗ್ಲಿಕ್ಕೆ. ಎಂಜಾಯ್ ಮಾಡೋದು ಕಷ್ಟ ಆಗುತ್ತೆ. ಮಾಡ್ಲಿಂಗ್ ಜಿಮ್ಮಿಗೆ ಹೋಗ್ತೀನಿ ರೂಪಾಯಿ ಹೋಗೋಣ. ಎಂಜಾಯ್ ಮಾಡೋದವ್ರಿಗೆ ಇದು ಈಸಿ ಆಗ್ತಾ ಹೋಗುತ್ತೆ. ನೀವೇನು ಮಾಡ್ತಾರೆ, ಜೋಕ್ ಬರೀತೀರಿ, ಇನ್ನೂ ಇಂಪ್ರೂವ್ ಮಾಡೋಣ, ಇನ್ನೇನೋ ಮಾಡೋಣ ಅನಿಸುತ್ತೆ. ಇಲ್ಲದೆ ಹಂಗೆ ನೀವು ಜೋಕ್ಸ್ ಬರ್ಬೋದು 5-10 ನಿಮಿಷ ಮೇಲೆ ಸರ್ವೈವ್ ಆಗ. ಯಾಕಂದರೆ ಇಲ್ಲಿ ಆ ಜರ್ನಿ ಅಥವಾ ಸ್ಟಾರ್ಡಮ್ ಇರೋದೇನೆ ನಿಮಗೆ 1 ಅವರ್ ನೀವು ಬರೆದಾಗ. ಆ 1 ಅವರ್ ಸೆಟ್ ಇಟ್ಕೊಂಡು ಸೋಲೋ ಶೋ ಮಾಡ್ತಿರಲ್ಲ, ನಿಮ್ಮೊಬ್ರಿಗೋಸ್ಕರ ಬರ್ತಾರಲ್ಲ ಆಡಿಯನ್ಸು. ಆ 1 ಅವರ್ 1.5 ಅವರ್ಸ್ ಟೈಟಾಗಿ ಇಡ್ತಿರಲ್ಲ, ಅದಕ್ಕೇ ಬರೋದು. ಸೊ ದ ಜರ್ನಿ ಈಸ್ ನಾಟ್ ಈಸಿ. ಬಟ್ ಇಂಟ್ರೆಸ್ಟ್ ಇದ್ದವ್ರಿಗೆ, ಇದರಲ್ಲಿ ಎಂಜಾಯ್ ಮಾಡಿದವ್ರಿಗೆ ಬೇರೆ ಎಲ್ಲ ಸೆಕೆಂಡ್ರಿ ದುಡ್ಡು ಅದು ಇದೆಲ್ಲ ಬರುತ್ತೆ. ಎಷ್ಟು ಬರುತ್ತೋ ಅಷ್ಟು ಬರುತ್ತೆ. ನಮ್ಮ ಕನ್ನಡ ಮಾರ್ಕೆಟ್ ಏನು ಸಿಕ್ಕಾಪಟ್ಟೆ ತುಂಬ ಜಾಸ್ತಿ ಇಲ್ಲ. ರಾಜ್ಯೋತ್ಸವ ಟೈಮಲ್ಲಿ ಅಲ್ಲಿ ಶೋಸು, ಬೇರೆ ಅಬ್ರಾಡ್ಗೆ ಹೋಗಿ ಶೋಸ್ ಅಂತೂ ಮಾಡ್ಬೋದು ನೀವು. ಚೆನ್ನಾಗಿದ್ರೆ ನಿಮ್ಮ ಟ್ಯಾಲೆಂಟು ಅಬ್ರಾಡ್ ಕರೆಸ್ತಾರೆ, ಶೋಸ್ ಮಾಡಿಸ್ತಾರೆ ನಿಮಗೆ. ಅದು ಅಟ್ಲೀಸ್ಟ್ ಅದನ್ನು ನೀವು ದೇಶಗಳನ್ನು ನೋಡ್ಬೋದು. ಅದಂತೂ ದೊಡ್ಡ ಅಡ್ವಾಂಟೇಜನ್ನೇ. ನನಗೆ ಐ ವಾಂಟೆಡ್ ಟು ಟ್ರಾವೆಲ್ ದ ವರ್ಲ್ಡ್. ನೋಡಿ, ಇದೇ ಅರ್ಜುನ್ ನನಗೇನು ಬೇಕಾಗಿತ್ತು ಅದು ಸಿಕ್ತು. ನೋಡಿ, ನನಗೆ ಆ್ಯಕ್ಚುಲಿ ಅನ್ಕೊತಾ ಇದ್ದೆ ನಾನು ಜೀವನದಲ್ಲಿ ನನಗೆ ಆ್ಯಕ್ಚುಲಿ ಏನು ಬೇಕು ಅಂತ. ಎಲ್ಲರೂ ಕೇಳ್ತಾರೆ ನಿನಗೆ ಏನು ಬೇಕು ಅಂತ. ನನಗೆ ಹೇಳೋಕ್ಕೆ ಆಗ್ತಿರಲಿಲ್ಲ. ನನಗೆ ಏನು ಬೇಕು ಅಂದರೆ ಏನು ಹೇಳೋದು, ಒಂದು ಕಾರಾ, ಒಂದು ಹೌಸಾ, ಹಂಗೆ ಅಂತ. ನನಗೇನು ಅನ್ಸೋದಂದರೆ, ದ ಓನ್ಲಿ ಅಮೌಂಟ್ ಆಫ್ ಮನಿ ಯು ಸ್ಪೆಂಡ್ ಆನ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ ಅಂದರೆ ವೈಲ್ ಟ್ರಾವೆಲಿಂಗ್. ನೀವು ನಿಮ್ಮ ಬಗ್ಗೆ ಏನು ಬೇಕೋ ತಿಂತೀರಾ, ಅಕಾಮಿಡೇಷನ್ ಇರುತ್ತೆ, ಫ್ಲೈಟ್ಸ್ ಇರುತ್ತೆ. ಸೊ ನಂಗೆ ಐ ವಾಂಟ್ ಟು ಟ್ರಾವೆಲ್ ದ ವರ್ಲ್ಡ್. ಅದು ಈ ರೂಪದಲ್ಲಿ ಆಗ್ತಾಯಿದೆ. ಸೊ ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲಿ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ನನಗೊಬ್ಬನಿಗೆ ಅಲ್ಲ, ಎಲ್ರಿಗೂ ಸಿಗುತ್ತೆ. ಸೊ ಕಾಮಿಡಿ, ಸ್ಟ್ಯಾಂಡಪ್ ಕಾಮಿಡಿ ಯಾರು ಮಾಡ್ತಾಯಿದ್ದೀವಿ ಆಲ್ರೆಡಿ, ದಯವಿಟ್ಟು ಮಾಡ್ತಾನೆ ಇರಿ ಕಂಟಿನ್ಯೂಸ್ ಆಗಿ. ಎಂಜಾಯ್ ಮಾಡ್ತಾಯಿದ್ರೆ ಮಾತ್ರ ಕಂಟಿನ್ಯೂ ಮಾಡಿ. ಎಂಜಾಯ್ ಮಾಡ್ತಾ ಇಲ್ಲ, ಇದರಲ್ಲಿ ಏನೋ ಒಂದು ಯೂಟ್ಯೂಬು ಸ್ವಲ್ಪ ಜನ ಸಿಗ್ತಾರೆ, ಸ್ವಲ್ಪ ನಾನು ಮಾಡ್ತೀನಿ ನೋಡೋಣ ಅಂದರೆ ಇದು ನೀವೇ ಸ್ಟಾಪ್ ಮಾಡಿಬಿಡ್ತೀರಾ. ಇದು ಒಂಥರ ಆ ಥರ ಇದೊಂದು ಮ್ಯೂಸಿಕ್, ಗಿಟಾರ್ ಗಿಟಾರ್ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ. ನಾನು ಗಿಟಾರ್ ಕಲಿಯೋಕ್ಕೆ ಹೋದೆ, ಒಂದು 2 months ಹೋದೆ. ಆಮೇಲೆ ನನಗೆ ಗೊತ್ತಾಯ್ತಿದ್ದು ನನಗೆ ನ್ಯಾಚುರಲಿ ಬರ್ತಾಯಿಲ್ಲ ಇದು ಅಂತ. ಮುಂದೆ ಕಷ್ಟ ಆಗ್ತಾಯಿದೆ ಅಂತ ಗೊತ್ತಾಗಿ ಬಿಟ್ಬಿಟ್ಟೆ ನಾನು.
ಸೊ ಇದು ಹಂಗೇನೆ, ನೀವು ಬರ್ತೀರಾ ಒಂದು ಯಾವುದೋ ಶೋನಲ್ಲಿ, ನೀವು ಆಗಲೇ ಒಂದು ಶೋ ಯಾವುದೋ ಸಕ್ಕದಾಗ ನಕ್ಬಿಟ್ಟಿರ್ತಾರೆ ಜನ, ಓ ಐ ಹ್ಯಾವ್ ಅರೈವ್ಡ್ ಅಂತ ನೆಕ್ಸ್ಟ್ ಶೋ ಹೋಗ್ತೀರಾ, ಫುಲ್ 0 ಹೊಡಿಯುತ್ತೆ. ಪ್ರಾಬ್ಲಮ್ ಇಸ್ 0 ಹೊಡಿಯೋದು ಅಲ್ಲ ಪ್ರಾಬ್ಲಮ್ಮು, ಅದು ತಡ್ಕೊಳ್ತೀರಾ ನೀವು. ನೆಕ್ಸ್ಟ್ ಮಾಡಲ್ಲ ಅದು 0 ಹೊಡೆದಾಗ ನೀವು ನಾನು ಏನೋ ಅನ್ಕೊಂಬಂದಲ್ಲ ಗುರು, ಅಲ್ಲೂ ನೀವು ಮತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಅವ್ರು ರಸಲ್ ಪೀಟರ್ಸ್ ಇಂಡಿಯಾಗೆ ಬರ್ತಾ ಇದ್ದಾರೆ, ಅವನು ನಾನು ಹೇಳಿದೆಲ್ಲ ಮಾಡ್ತಾ ಇರ್ತಾರೆ, ಅವ್ರು ಹೇಳಲ್ಲ ಪಾಪ, ಅವ್ರು ಕುತ್ಕೊಂಡು ಅವ್ರು ಒಳಗಡೆ ಎಕ್ಸಾಕ್ಟ್ಲಿ ಅವ್ರು ಕುತ್ಕೊಂಡು ಬರೀತಾ ಇರ್ತಾರೆ, ಮತ್ತೆ ಮತ್ತೆ ರಿವಿಸಿಟ್ ಮಾಡ್ತಾ ಇರ್ತಾರೆ. ಶೋಗೆ 5 ದಿನ ಮುಂಚೆ ಅಂತೂ ಅರ್ಜುನ್ ನಿಮ್ಮ ಕರ್ತವ್ಯ ನೀವು ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಶೋನಲ್ಲಿ ತೋರಿಸ್ಬಿಡುತ್ತೆ, ಅದು ಶೋನಲ್ಲಿ ಗೊತ್ತಾಗ್ಬಿಡುತ್ತೆ, ಓ ಶಿಟ್ ಐವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಗುರು. ನೆಕ್ಸ್ಟ್ ಶೋನಲ್ಲಿ ಅವನು ತಿದ್ಕೊಂಡ್ಬಿಡ್ತಾನೆ. ಈ ಒಂದು ಇಂಟ್ರೆಸ್ಟು, ಜೋಶು, ಮಜಾ ಇದೆ ಅಂದರೆ ಕಂಟಿನ್ಯೂ ಮಾಡಿ. ಇಲ್ಲಾಂದರೆ ಐ ಥಿಂಕ್ ಇಟ್ ಇನ್ಫ್ಲುಯೆನ್ಸರ್ದು ನಾನು ಐ ಡೋಂಟ್ ವಾಂಟ್ ಟು ಡೀಮೀನ್ ದೆಮ್, ಅದು ಬೇರೆ ಟ್ಯಾಲೆಂಟು, ನನ್ನ ಕೈಲಿ ಆಗಲ್ಲ ಅದು ಮಾಡೋಕ್ಕೆ. ಸ್ಟ್ಯಾಂಡಪ್ ಕಾಮಿಡಿಲಿ ನೀವು ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ನೀವು ಎಂಜಾಯ್ ಮಾಡಿಕೊಂಡು, ನಾನೇನೋ ಕಾಂಟ್ರಿಬ್ಯೂಟು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಆ ಸ್ಪಿರಿಟಲ್ಲಿ ನೀವು ಕಲ್ತ್ಕೊಂಡು ರೆಸ್ಪೆಕ್ಟಿಂಗ್ ದ ಸೀನಿಯರ್ಸ್ನ ರೆಸ್ಪೆಕ್ಟ್ ಮಾಡೋದು, ಜೂನಿಯರ್ಸ್ನ ವೆಲ್ಕಮ್ ಮಾಡೋದು, ಈ ಆ್ಯಟಿಟ್ಯೂಡ್ ತುಂಬ ಇಂಪಾರ್ಟೆಂಟು. ಸೀನಿಯರ್ಸ್ನ ರೆಸ್ಪೆಕ್ಟ್ ಮಾಡಬೇಕು, ಜೂನಿಯರ್ಸ್ನ ವೆಲ್ಕಮಿಂಗ್ ಆಗೂ ಇರಬೇಕು. ಜೂನಿಯರ್ಸ್ ಬಂದ ತಕ್ಷಣ ನಾವು ರ್ಯಾಗ್ ಮಾಡೋ ಥರ ಇರಬಾರ್ದು, ಅದು ಇರಬೇಕು. ಅವನು ಒಳ್ಳೆ ಪಂಚ್ಲೈನ್ ಬರೆದಿರ್ತಾನೆ, ನಿನಗಿಂತ ಬರೆದಿರ್ತಾನೆ, ಆವಾಗೇನು ಮಾಡ್ತೀಯ? ಸೊ ಈ ಆ್ಯಟಿಟ್ಯೂಡ್, ಈ ಕಂಪ್ರಾಡ್ರಿ, ಈ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅಬ್ರಾಡ್ ಹೋಗ್ಬೇಕು ಅಂತ ಯಾಕಂದ್ರೆ ಇಷ್ಟ ಇದ್ದರೆ ಕರೆಸ್ತಾರೆ. ಯಾಕಂದರೆ ಪ್ರತಿ ಸೇಮ್ ಫೇಸ್ತ ಮತ್ತೆ ಎವ್ರಿ ಇಯರ್ ಕರ್ಸೋಕ್ಕಾಗಲ್ಲ, ಅವರು ಬೇರೆಯವರು ಬರ್ತಾನೆ ಇರಬೇಕಾಗುತ್ತೆ. ಸೊ ಜಸ್ಟ್ ಕೀಪ್ ಆಟ್ ಇಟ್ ಮಾಡ್ಕೊಂಡು ಹೋಗಿ ಅಷ್ಟೇ. ಸೊ ಐ ಥಿಂಕ್ ಮನೆ ವಿಷಯ ಬಂದಾಗ ಒಂದು ಅನ್ಎಕ್ಸ್ಪ್ಲೋರ್ಡ್ ಸೈಡ್ ಆಫ್ ಪವನ್ ಏನಂದರೆ ಪೇರೆಂಟ್. ಎರಡೆರಡು ಅಚೀವ್ಮೆಂಟ್ ಇದೆ ಪವನ್ ಅವ್ರದ್ದು. ಎಲ್ಲ ದೇವ್ರು ಕೊಟ್ಟಿದ್ದು. ಸೊ ಪವನ್ ಆಸ್ ಅ ಪೇರೆಂಟ್ ಹೆಂಗೆ ಅಂತ, ಜೆಂಟಲ್ ಪೇರೆಂಟಿಂಗ್ನ ಹೇಗಿದೆ? ಹೌ ಇಸ್ ಯುವರ್ ಪೇರೆಂಟಿಂಗ್? ಅಂದರೆ ಆ್ಯಕ್ಚುಲಿ ನನಗೆ ಲೈಫಲ್ಲಿ ಚಿಕ್ಕ ವಯಸ್ಸಿಂದ ಈ ಬೀಯಿಂಗ್ ಅ ಯಂಗ್ಸ್ಟರ್, ಬೀಯಿಂಗ್ ಅ ಟೀನೇಜರ್ ಆ್ಯಂಡ್ ದೆನ್ ಮಿಡಲ್ ಏಜ್ಡು ಅಥವಾ ಈ ಥರ ಎಷ್ಟೊಂದು ಫೇಸಸಲ್ಲಿ ಡಿವೈಡ್ ಮಾಡಿದ್ರೆ ನನಗೆ ಫುಲ್ಲು ಕಂಪ್ಲೀಟ್ ಅನಿಸಿದ್ದು, ಮತ್ತು ನನಗೆ ಈ ರೋಲಿಗೆ ನಾನು ಪರ್ಫೆಕ್ಟ್ ಅಂತ ನನಗನ್ಸಿದ್ದು ಪೇರೆಂಟ್ ರೋಲೇ. ನನಗೆ ಅದನ್ನು ಸ್ಯಾಂಟಾ ಕ್ಲಾಸ್ ಥರ ತೊಗೊಂಡ್ಬಿಟ್ಟೆ ನಾನು. ಇವು ಮಕ್ಳಿಗೆ ಏನು ಬೇಕೋ ಅದು ಕೊಡ್ತಾರೆ, ಖುಷಿಯಾಗಿರ್ತಾರೆ, ಅವ್ರಿಗೆ ಲೈಫ್ ಲಾಂಗ್ ನಾನು ಸಪೋರ್ಟಿವ್ ಆಗಿರಬೇಕು. ಆಮೇಲೆ ಇವ್ರಿಗೆ ಜಾಬ್ ಸಿಗೋವರೆಗೂ ನಾನು ಹಿಂದೆನೇ ಇರಬೇಕು. ಯಾಕಂದರೆ ನಮ್ಗೆ ಯಾರೂ ಇರಲಿಲ್ಲ, ನಮ್ಮ ಅಪ್ಪಂಗೆಲ್ಲ ಏನೋ ಅವ್ರಿಗೇನು ಗೊತ್ತಿತ್ತು, ಏನೋ ಗೊತ್ತಿರಲಿಲ್ಲ, ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಮಾಡಿ ಆ ಥರ ಇತ್ತು. ಬಟ್ ಅವ್ರ ಜೊತೆ ಇದ್ದು ಅವ್ರಿಗೆ ಸಪೋರ್ಟಿವ್ ಆಗಿದ್ದು, ಸ್ವಲ್ಪ ಏನು ಕಷ್ಟ ಆಗುತ್ತೆ, ಕೋಡಿಂಗ್ ಬರೋಲ್ಲ ಅಂದರೆ ಅದಕ್ಕೆ ಏನಾದರೂ ಒಂದು ಹೆಲ್ಪ್ ಕೊಡ್ಬೋದಾ, ಈ ಥರ ಐ ವಾಂಟ್ ಟು ಬಿ ಇನ್ವಾಲ್ವ್ಡ್ ವಿತ್ ದೆಮ್. ಅವ್ರಿಗೆ ಸೇಫಾಗಿ ಒಂದು ಜಾಬಿಗೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ಬರು ಹೆಂಗಾನ ಮಾಡಿ ಅಬ್ರಾಡಲ್ಲಿ ಓದಿಸ್ಬಿಟ್ರೆ ನಮ್ಮ ರಿಟೈರ್ಮೆಂಟ್ ಅಲ್ಲಿರುತ್ತೆ. ಇದೇ ನನ್ನ ಐಡಿಯಾ. ಹೆಂಗಾದ್ರೂ ಮಾಡಿ ಅವ್ರನ್ನ ಒಳ್ಳೆ ಕೋಡರ್ ಮಾಡಿ ಗೊತ್ತಿಲ್ಲ ಅವ್ರಿಗೆ. ಅದೇ ಹೇಳಿದ್ನಲ್ಲ, ಅವ್ರೇನಾದ್ರು ಎ ಐ ಮೈಂಡಿಗೆ ಬಂದು ಚೆನ್ನಾಗಿ ಅಪ್ಸ್ಕಿಲ್ ಆಗೋ ಥರ ಮೈಂಡ್ ಬಂದ್ಬಿಟ್ರೆ ಏನು ಹೇಳೋಕ್ಕಾಗಲ್ಲ. ಎಲ್ಲ ನಾ ಅಬ್ರಾಡಲ್ಲಿ ಓದಿಸ್ಬೇಕನ್ನೋದು ಇದೆ ನನಗೆ. ಅವ್ರಿಗೆ ಓದಿಸ್ಬೇಕನ್ನೋ ಲಾಜಿಕ್ ಮಾತ್ರ ಬಾಯ್ ಹೊಡಿಬೇಡ, ಅರ್ಥ ಮಾಡ್ಕೊಂತ ಅವ್ರು ಹಂಗೆ. ಓ ನನಗೆ ಈ ಸಲ ಎಲ್ಲ ಇವಾಗೆಲ್ಲ ಟೆಸ್ಟ್ಗೆಲ್ಲ ಹೇಳ್ಕೊಡ್ತಾ ಇರ್ತೀನಲ್ಲ, ನನಗಿಂತ ವರ್ಸ್ಟ್ ಇದಾರಲ್ಲ ಅವರು. ಒಬ್ಬ 5th, ಇನ್ನೊಬ್ಳು 3rd ಸ್ಟ್ಯಾಂಡರ್ಡು. ಕೆಲವು ಸಲ ನನಗೆ ಅನಿಸ್ತಾ ಇರುತ್ತೆ, ಅಯ್ಯೋ ಇದು ಯಾಕೋ ರಾಂಗ್ ಹೊಡಿತಾ ಇದೆಯಲ್ಲ ಸೊ ಅಂತ. ಬಟ್ ಕಲಿತಾರೆ ಸ್ಲೋ, ಬಟ್ ಅವ್ರು ದೇರ್ ಮಚ್ ಮೋರ್ ಶಾರ್ಪರ್. ಹೇಳಿದ್ದು ಬೇಗ ಅರ್ಥ ಆಗುತ್ತೆ. ಅಂದರೆ ಅದೇ ನಾವಂತೂ ಅವಾಗೆಲ್ಲ ನಾನು ಅಬ್ರಾಡ್ ಹೋಗಿ ಓದೋಕ್ಕಾಗಲಿಲ್ಲ. ಗ್ಲೋಬಲ್ ಎಕ್ಸ್ಪೋಜರ್ ಎಲ್ಲ ಸಿಕ್ಕಿರೋದು, ಸ್ವಲ್ಪ ಚೆನ್ನಾಗಿರೋದು, ಇನ್ನೂ ಪೀಸ್ಫುಲ್ ಲೈಫ್ ಇರೋದು ಆಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಳಿಗಾನ ಅಷ್ಟು ಓದಿಸ್ಬಿಟ್ಟು ಮಾಡಿಬಿಟ್ರೆ ಯಾವುದೋ ಒಂದು ರಿವರ್ ಸೈಡಲ್ಲಿ ಕೂತ್ಕೊಂಡು ಆರಾಮಾಗಿ ಒಂದು ಬಿಯರ್ ತೊಗೊಂಡು ಶೋ ಕುಡ್ಕೊಂಡು, ಅಲ್ಲೆಲ್ಲ ಬಿಯರ್ ಟೀ ಸಿಗಲ್ಲ, ಯಾರ ಮನೇಲೂ ಬಿಯರ್ ಸಿಗುತ್ತೆ ಎಲ್ಲರ ಮನೆ, ಖುಷಿ ಆಯ್ತು. ಸೊ ಆರಾಮಾಗಿ ಕೂತ್ಕೊಂಡು ಚಿಲ್ಲಾಗಿ ಇರ್ಬೋದು. ಅಂದರೆ ನಾವು ಅಂದ್ಕೊಂಡಾಗೆಲ್ಲ ಆಗಬೇಕಲ್ಲ ಅರ್ಜುನ್. ಯೂನಿವರ್ಸ್ಗೆ ಸುಮ್ಮನೆ ಒಂದು ಹಾಕಿರೋದಷ್ಟೇ. ಅಲ್ಲ, ಅವಾಗಾದರೂ ನಿಮ್ಮ ಮಕ್ಕಳು ನಿಮಗೆ ಹೇಳ್ಕೊಡ್ಬೋದಲ್ಲ ಕೋಡಿಂಗ್. ಆ್ಯಕ್ಚುಲಿ ರಿಟೈರ್ಮೆಂಟ್ ಆಗ್ಬಿಡುತ್ತಲ್ಲ ನಂದು. ನಿಜಲ್ಲೂ ಕೋಡಿಂಗ್ ಬಂದ್ಬಿಟ್ಟಿದ್ರೆ ಏನಾಗಿರೋದು, ಕಾನ್ಫಿಡೆನ್ಸ್ ಬಂದು ಇದರಲ್ಲೇ ಫುಲ್ ಹೋಗ್ಬೋದಾಗಿತ್ತು. ಬಟ್ ನಾವು ಅಂಡರ್ ಕಾನ್ಫಿಡೆಂಟು, ಇದು ಏನಪ್ಪ ಇದು ಅನ್ಸೋದು. ಗೊತ್ತಿಲ್ಲ ಅಂದರೆ ಬಿಟ್ಬಿಡ್ಬೇಕಾಗಿತ್ತು. ನಾವು ಮೆಕ್ಯಾನಿಕಲ್ ಮಾಡಿದ್ರು ಆಗಿರೋದು ನಾನು. ಬಟ್ ಯಾರು ಗೈಡ್ ಮಾಡೋ ಸುತ್ತಮುತ್ತಲು ಯಾರೂ ಸಿಗಲಿಲ್ಲ. ಸರಿ ಮುಗಿಸೋಣ ಬಿಡು ಅಂದ್ಬಿಟ್ಟು ಮುಗಿಸಿದ್ದಾಯ್ತು ಅಷ್ಟೇ. ಬಟ್ ಆ್ಯಸ್ ಅ ಪೇರೆಂಟ್ ನಾನು ತುಂಬ ಮುಂಚೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗ್ತಿರಲ್ಲ, ಬಿಕಾಸ್ ಈ ಶೋಸ್ ಅದರಲ್ಲಿ ಬ್ಯುಸಿಯಾಗಿರ್ತಾರೆ. ದೆನ್ ಐ ಕೇಮ್ ಟು ನಾವು ಟೈಮ್ ಕೊಡಬೇಕು ಅಂತ. ಸೊ ಅದರ ಆ ರೋಲೇ ನಾನು ತುಂಬ ಎಂಜಾಯ್ ಮಾಡ್ತಾ ಇರೋದು ಆ್ಯಕ್ಚುಲಿ. ಇವಾಗಲೂ ಅಷ್ಟೇ. ಇಲ್ಲ ಫನ್ ಪೇರೆಂಟ್. ಸ್ಟ್ರಿಕ್ಟಾಗೆಲ್ಲ ಇರೋಕ್ಕೆ ಬರಲ್ಲ ನನಗೆ. ನಮ್ಮ ವೈಫ್ ತುಂಬ ಡಿಸಿಪ್ಲಿನ್ಡು, ತುಂಬ ಸ್ಟ್ರಿಕ್ಟು.
ನೀವು ಜಾಬ್ ಎಲ್ಲ ನಾನು ಸಿಕ್ಕಾಪಟ್ಟೆ ಆ ಜೀವನದಲ್ಲಿ ಏನಿದೆ ಗುರು ಅಂತ ಆ ಥರ ಆರಾಮಾಗಿ ಇದ್ಬಿಡ್ತೀನಿ. ಸೊ ಅವ್ರು ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ಡು. ಸೊ ಇಬ್ಬರದು ಸಮ್ಮಿಲನ ಆಗಿ ಒಂದು ರೇಂಜ್ಗೆ ಹೆಂಗೋ ಬೆಳೀತಾ ಇದ್ದಾರೆ. ಬಟ್ ಐ ಲವ್ ಬೀಯಿಂಗ್ ಅ ಪೇರೆಂಟ್. ನನಗೆ ಬೇರೆ ಯಾವ ರೋಲಲ್ಲೂ ಲೈಕ್ ಬಿಫೋರ್ ಮ್ಯಾರೇಜ್ ಆಗಲಿ ಆಫ್ಟರ್ ಮ್ಯಾರೇಜ್ ಆಸ್ ಹಸ್ಬೆಂಡ್ ಆಗಲಿ ಎಲ್ಲದರಲ್ಲೂ ಐ ಫೆಲ್ಟ್ ಲೈಕ್ ಓಕೆ ಇದು ಇನ್ನೂ ಇಂಪ್ರೂವ್ ಆಗಬೇಕಲ್ಲ ಗುರು, ಇದರಲ್ಲಿ ಇನ್ನೂ ಇದಲ್ಲ. ಆ್ಯಸ್ ಅ ಫಾದರ್ ಐ ಫೌಂಡ್ ಓಕೆ ಇದು ನನಗೆ ಅವ್ರಿಗೆ ಸೂಟ್ ಆಗಿದೆ ಅಂತ ಅನಿಸಿದ್ದು ನನಗೆ ಆ್ಯಸ್ ಅ ಫಾದರೇನೆ. ನಮ್ಮಲ್ಲಿ ನಾವು ಖುಷಿ ನೋಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಅವರೆಲ್ಲ ನೋಡೋಣ ಅನ್ನೋದು ಅಷ್ಟೇ, ಆ ಥರ. ಸೊ ಹೌ ಹ್ಯಾಸ್ ಪೇರೆಂಟ್ಹುಡ್ ಚೇಂಜ್? ಬಿಕಾಸ್ ಯಾವುದೋ ಒಂದು ರೋಲಲ್ಲಿ ತುಂಬ ಇನ್ಫ್ಲುಯೆನ್ಸ್ ಮಾಡೋದಂದ್ರೆ ನಿಮ್ಮ ಮಕ್ಕಳಿಂದನೂ ನೀವು ಡೆಫಿನೆಟ್ಲಿ ಕಲಿತೀರಾ. ಸೊ ಹೌ ಹ್ಯಾಸ್ ಪೇರೆಂಟ್ಹುಡ್, ಆ ಫಾದರ್ಹುಡ್ ನಿಮ್ಮನ್ನು ಹೆಂಗೆ ಚೇಂಜ್ ಮಾಡಿದೆ ಆ್ಯಸ್ ಅ ಪರ್ಸನ್? ಅದೇ ಎಕ್ಸಾಂಪಲ್ಲು ಪೇಷನ್ಸ್ ಒಂದು. ಅವ್ರು ಆಟ ಆಡ್ತಾ ಇರ್ತಾರೆ, ನಾವೇನು ಈಗಿನ ಕಾಲದ ಕಿಡ್ಸು ನಮಗೂ ಕನೆಕ್ಷನ್ನೇ ಇಲ್ಲ. ಅವ್ರದ್ದು ಥಾಟ್ ಪ್ರಾಸೆಸ್ಸೇ ಬೇರೆ, ಅವ್ರು ಹೆಂಗೆ ಏನು ನಡೀತಾ ಇದೆ. ಈಗ ನಮ್ಮ ಮಗ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಹೋಗ್ತಾನೆ ಇರ್ತಾನೆ. ಅಟ್ಲೀಸ್ಟ್ ನಾವು ನಮ್ಮ ಟೈಮಲ್ಲಿ ಗೇಮ್ಸ್ ಆಡ್ತಾ ಇದ್ವಿ, ಗೇಮ್ಸ್ ಆಡ್ತಾ ಇಲ್ಲ ಅವರು, ಗೇಮ್ಸ್ ಆಡೋದನ್ನು ನೋಡ್ತಾ ಇದ್ದಾರೆ. ಅಷ್ಟು ಲೇಸಿ ಇದ್ದಾರೆ, ಅಂದರೆ ಲೇಸಿ ಅಂತ ನಾನು ಅಂದ್ಕೊಳ್ಳೋದು. ಅವ್ರು ಗೇಮ್ಸು ಆಡೋಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅದನ್ನು ಎಫರ್ಟ್, ಟೂ ಮಚ್ ಎಫರ್ಟ್ ಅನಿಸ್ತಾ ಇದೆಯೋ ಗೊತ್ತಿಲ್ಲ. ಕಾಲ್ ಆಫ್ ಡ್ಯೂಟಿ ಗೇಮ್ ಆಡಿರೋದನ್ನ ಬೇಕಾದ್ರೆ ಹೋಗಿ ನೋಡ್ತಾರೆ. ಸೊ ಈ ಥರ ಇದೆ. ಬಟ್ ಐ ಫೀಲ್ ಕೆಲವು ಸಲ ಫಿಯರೇ ಜಾಸ್ತಿ ನನಗೆ ಅವ್ರನ್ನೆಲ್ಲ ನೋಡಿದ್ರೆ. ಇವನ್ನೆಲ್ಲ ಹೆಂಗೆ ಹೆಂಗೆ ಕಾಪಾಡ್ತೀನೋ, ಹೆಂಗೆ ಓದ್ತಾರೋ, ಅವ್ರ ಜೊತೆ ಕೂತ್ಕೊಂಡು ಓದಿಸ್ಬೇಕು, ಟ್ಯೂಷನ್ಗೆ ಹಾಕು ಅಂತ ಹೇಳ್ತಾರೆ. ಟ್ಯೂಷನ್ ಅಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾಯಿಲ್ಲ ಒಂದೊಂದು ಸಲ. ಸೊ ಯು ನೆವರ್ ನೋ ಅವ್ರದ್ದು ಏನಾಗುತ್ತೆ ಫ್ಯೂಚರು, ಹೆಂಗೆ ಹೋಗ್ತಾರೆ ಮುಂದೆ ಅನ್ನೋದು. ಆ ಫಿಯರ್ ನನಗೆ ಮೋಟಿವೇಟ್ ಮಾಡ್ತಾ ಇರುತ್ತೆ. ಇಲ್ಲ ಆದಷ್ಟು ಇವ್ರಿಗೆ ಸ್ವಲ್ಪ. ಬಟ್ ನಾನು ಆ್ಯಕ್ಚುಲಿ ತುಂಬ ಎಂಫಸಿಸ್ ಕೊಡೋದು ಕಮ್ಯುನಿಕೇಷನ್ ಸ್ಕಿಲ್ಸ್ಗೆ ತುಂಬ. ಈ ಪ್ರೊನೌನ್ಸಿಯೇಷನ್ಸ್ ಆಗಲಿ, ಇಂಗ್ಲೀಷಲ್ಲಿ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇರೋದಾಗಲಿ, ದಟ್ ಈಸ್ ಸಮಥಿಂಗ್ ವಿಚ್ ಐ ಫರ್ಮ್ಲಿ ಬಿಲೀವ್. ಯಾಕಂದರೆ ಅದೊಂದರಿಂದ ನಾನು ಸರ್ವೈವ್ ಹಾಕೊಂಡು ಬರ್ತಾಯಿದ್ದೀನಿ ಇಲ್ಲಿವರೆಗೂ. ಹೆಂಗೋ ಎಲ್ಲ ವಿಷಯದ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಂದಿಟ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಅದು ಅವ್ರಿಗೆ, ಸೊ ಐ ಆಮ್ ಆಲ್ಮೋಸ್ಟ್ ಲೈಕ್ ಅ ಗ್ರಾಮರ್ ನಾಡ್ಸಿ ಥರ ಮನೆಯಲ್ಲಿ. ಏನೇ ಗ್ರಾಮರ್ ಮಿಸ್ಟೇಕ್ ಆದ್ರೂ ಅಲ್ಲೇ ಕರೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಅವ್ರಿಗೆ ಗೊತ್ತು ಅಪ್ಪ ಇದ್ದಾಗ ನಾವು ಗ್ರಾಮರೆಲ್ಲ ಕರೆಕ್ಟಾಗಿರಬೇಕು ಅಂತ. ಒಂಚೂರು ಮಿಸ್ ಆದ್ರೂ ಅಲ್ಲಿ ಮಾಡಲ್ಲ. ಸೊ ನಮ್ಮ ವೈಫೂ ಕಲಿತಾ ಇರ್ತಾರೆ, ಅವರು ಶೀಸ್ ಓಪನ್ ಟು ಲರ್ನಿಂಗ್. ಸೊ ಕಮ್ಯುನಿಕೇಷನ್ ಸ್ಕಿಲ್ಸು, ಲ್ಯಾಂಗ್ವೇಜ್ ಮೇಲೆ ಹೋಲ್ಡು ಆದಷ್ಟು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಸ್ಕೂಲಿಂಗ್ ಎಲ್ಲ ಸಾರಿ ಹೇಳ್ತಾ ಇದ್ರಿ ಅಲ್ಲ, ಈಗ ಸ್ಕೂಲಿಂಗ್ ಈಗ 1 to 10th ಅಲ್ಲಿ ಒಂದು ಇದೆಯಲ್ಲ, ಎಜುಕೇಷನ್ ಸಿಸ್ಟಮ್ದು ಒಂದು ಸಿಲೆಬಸ್ ಒಂದು, ಮತ್ತೆ ಇನ್ನೊಂದು ಫೀಸ್ ಒಂದು ಡಿಬೇಟ್ ಇದೆಯಲ್ಲ. ಅಂದರೆ ಇಂಜಿನಿಯರಿಂಗ್ ಡಿಗ್ರಿ ಓದಿಸೋದು ಈಸಿ, 1 to 10th ಈಸ್ ಲೈಕ್ ಡ್ರೈನ್ ಔಟ್ ಮಾಡ್ಬಿಡುತ್ತೆ ಫೈನಾನ್ಷಿಯಲಿ ಅಂತ. ಬಿಕಾಸ್ ಈಗಿನ LKGಗೆ ಸಮಥಿಂಗ್ 4 lakhs ಫೀಸು. ಅದೇ ಹೆಂಗೆ ಈಗ ಬೆಂಗಳೂರಲ್ಲಿ ಸ್ಕೂಲ್ಸ್ ಇದೆ. ನಾವು ಸ್ವಲ್ಪ ನೋಡಿದ್ವಿ, ತುಂಬ ಸ್ಕೂಲ್ಗಳು ಆ ಥರ ಇತ್ತು. ನಾವೇನು ಮಾಡಿದ್ವಿ, ಇಲ್ಲಾಗೂ ಅಷ್ಟೊಂದು ಬೇಡ. ನಾನೇನು ಮಾಡಿದೆ, ನಾನು ಸ್ಕೂಲ್ ಟೈಮಲ್ಲಿ ಇದ್ದಾಗ ನಮ್ಮ ಪ್ರಿನ್ಸಿಪಲ್ ಒಬ್ಬರು ಇದ್ರು, ಡಿಸೋಜಾ ಮೇಡಮ್ ಅಂತ. ಆ ಮೇಡಮೇ ಒಂದು ಸ್ಕೂಲ್ ಇಟ್ಬಿಟ್ಟವ್ರೆ. ಅದು ಸ್ವಲ್ಪ ರೀಸನಬಲ್ ಆಗೂ ಇತ್ತು, ಮತ್ತು ICSE ಸಿಲೆಬಸ್ ಇತ್ತು. ಆ್ಯಂಡ್ ಐ ಆಮ್ ಶ್ಯೂರ್ ಶಿ ವಿಲ್ ಫೋಕಸ್ ಮೋಸ್ಟ್ಲಿ ಆನ್ ದ ಕಮ್ಯುನಿಕೇಷನ್ ಸ್ಕಿಲ್ಸ್ ಪಾರ್ಟ್ ಆಫ್ ಇಟ್, ಮತ್ತು ಕ್ಯಾರೆಕ್ಟರ್ ಬಿಲ್ಡಿಂಗಲ್ಲಿ ಫೋಕಸ್ ಮಾಡ್ತಾರೆ ಅಂತ ಗೊತ್ತು. ಬಟ್ ಅದೇ ಸ್ಕೂಲ್ ಒಂದು 13 ವರ್ಷದಿಂದನೂ ಸ್ಟಾರ್ಟ್ ಆಗಿದೆ. ಬಟ್ ಸ್ಟಿಲ್ ಐ ಟುಕ್ ಅ ಚಾನ್ಸ್ ಆ್ಯಂಡ್ ಅದಕ್ಕೆ ಹಾಕಿದ್ದೀನಿ. ಅದೇ ನೀವು ಎಷ್ಟೇ ಅವ್ರನ್ನಷ್ಟು ಸ್ಕೂಲಿಗೆ ಕಳಿಸಿದ್ರು, ಟ್ಯೂಷನ್ಗೆ ಕಳಿಸಿದ್ರು, ಆ್ಯಸ್ ಪೇರೆಂಟ್ಸ್ ನೀವು ಟೈಮ್ ಕೊಡಲೇಬೇಕು ಅವ್ರಿಗೆ. ಆವಾಗ ಅವ್ರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗುತ್ತೆ. ಅಲ್ಲಿ ತುಂಬ ಪುಷ್ ಮಾಡಬೇಕಪ್ಪ ಮಕ್ಕಳನ್ನ. ಅದೊಂದು ಅವ್ರಾಗವ್ರೆ ಸುಮ್ಮನಾಗ್ಬಿಡ್ತಾರೆ. ನಮ್ಮಪ್ಪ ಏನು ಹೇಳಲ್ಲ ಬಿಡು, ನಮ್ಮಪ್ಪ ಅವರು ಜೆನ್ಸಿಯವ್ರಂತೂ ಭಯಂಕರ ಬುದ್ಧಿವಂತರು. ಅವ್ರಿಗೆ ಗೊತ್ತು ನಮ್ಮಪ್ಪ ಏನೇ ಆದರೂ ನನಗೇನು ಮಾಡಲ್ಲ. ಎಂಡ್ ಆಫ್ ದ ಡೇ ಅವ್ರೇನು ಮಾಡೋಕ್ಕಾಗಲ್ಲ. ಒಂದೆರಡು ಹೊಡಿತಾರೆ, ಒಂದೆರಡು ಭಯ ಇಕ್ಸ್ತಾರೆ. ಈ ಲೆವೆಲ್ ಅವರು ಕ್ಲಿಯರ್ ಆಗ್ಬಿಟ್ಟಿದ್ದಾರೆ. ಸೊ ಪುಷ್ ಮಾಡೋದು ಈಸ್ ಒನ್ ಚಾಲೆಂಜು. ಆ್ಯಂಡ್ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಸ್ಕೇರ್ಡ್ ಆಫ್ ಏನಾಗುತ್ತೆ ಇವ್ರಿಗೆ, ಎಲ್ಲಿ ಹೋಗ್ತಾರೆ ಇವರು. ಒಂದು ಬಾಯ್ ಒಂದು ಗರ್ಲ್. ಸೊ ಅವ್ರದ್ದು ಎಲ್ಲ ಹೆಂಗಪ್ಪ ಫ್ಯೂಚರ್ ಮುಂದೆ, ಮದುವೆ ಮಾಡಬೇಕು, ಮದುವೆ ಮಾಡೋದಕ್ಕೆ ಏನಿದೆ ನಮ್ಮ ಬ್ಯಾಲೆನ್ಸ್ಗಳು ನೋಡಿದ್ರೆ ಏನು. ಆ ಹುಡುಗ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾನೋ, ಹುಡುಗ ಪವನ್ ಅವ್ರ ಹತ್ರ ಏನೇನು ಸಿಗುತ್ತೆ ಅನ್ಕೊಂಡು ಬರ್ದಿರ್ತಾನೋ ಏನೋ ಅವನು ಗೊತ್ತಿಲ್ಲ. ನಾನೇನು ಶೇಕ್ ಹ್ಯಾಂಡ್ ಕೊಡ್ಬೋದು ಅಷ್ಟೇ. ಸೊ ಇದೆಲ್ಲ ಈ ಚಾಲೆಂಜಸ್ ಎಲ್ಲ, ಅಯ್ಯೋ ಹಿಂಗಪ್ಪ, ವಿಲ್ ಐ ಬಿ ಏಬಲ್ ಟು ಕೋಪ್ ಅಪ್ ವಿತ್ ಇಟ್, ವಿಲ್ ಐ ಬಿ ಏಬಲ್ ಟು ಮೇಕ್ ಇಟ್ ಆಲ್ ಹ್ಯಾಪನ್ ಪೀಸ್ಫುಲಿ ಅನ್ನೋದೊಂದಿದೆ. ಬಟ್ ಸ್ಟ್ರಾಂಗ್ಲಿ ಐ ವಾಂಟ್ ಟು ಗಿವ್ ದಮ್ ಎಜುಕೇಷನ್. ಇಬ್ಬರಿಗೂ ಭಯಂಕರ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು. ಅಟ್ಲೀಸ್ಟ್ ಒಂದು ಗ್ಲೋಬಲ್ ಎಕ್ಸ್ಪೋಷರ್, ಒಂದು ಮಾಸ್ಟರ್ಸ್ ಡಿಗ್ರಿ ಅವರು ಅಬ್ರಾಡಲ್ಲಿ ಮಾಡ್ಕೊಂಡು ಬಂದರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ, ಓಕೆ ಪ್ರಪಂಚ ಎಷ್ಟು ದೊಡ್ಡದಾಗಿದೆ. ನಾವು ಒಂದೇ ಒಂದು ಏನೋ ಚಿಕ್ಕ ವಿಷಯ, ಒಂದು ಯಾವುದೋ ಇಂಡಿಯಲ್ಲಿ ಬ್ಯಾಂಗ್ಳೂರಲ್ಲಿ ಚಾಮರಾಜಪೇಟೆಯಲ್ಲಿ ನಡೆಯೋ ಘಟನೆನ ನಾವು ಲೈಫೇ ಅಂದ್ಕೊಂಡ್ಬಿಡ್ತೀವಿ. ನೋಡಪ್ಪ ಹಿಂಗೆ ಹೋದರೆ ಇಷ್ಟೊಂದೆಲ್ಲ ಇದೆ ಅನ್ನೋದೊಂದು ಫಾರ್ ಸೈಟೆಡ್ನೆಸ್ ಅವ್ರಿಗೆ ಗೊತ್ತಾದರೆ
ದೆನ್ ದೇ ವಿಲ್ ಟೇಕ್ ಅ ಗುಡ್ ಶಾರ್ಟ್ ಎಟ್ ಲೈಫ್. ಇನ್ನೊಂದೇನಂದರೆ ಇವಾಗ ಈ ಡ್ರಗ್ಸ್ ಗಿಗ್ಸು ಎಲ್ಲ ಇದೆಲ್ಲ ಅದಕ್ಕೆಲ್ಲ ಅದೂ ತುಂಬ ಆಕ್ಸೆಸಬಲ್ ಆಗಿಬಿಟ್ಟಿದೆ, ಈಸಿಲಿ ಆಕ್ಸೆಸಬಲ್ ಆಗಿದೆ. ಸೊ ಅದಕ್ಕೂ ಹೆಂಗೆ ಪ್ರೊಟೆಕ್ಷನ್ ಮಾಡಿದೆ ಅದು ಅದೃಷ್ಟದ ಮೇಲೆ ನಿಂತಿದೆ. ನಾವೆಲ್ಲ ನಮ್ಮ ಕಣ್ಣು ಮುಂದೆನೇ ಇರಲ್ಲ, ಫ್ರೆಂಡ್ ಸರ್ಕಲ್ಲು. ಸೊ ಅವರು ಏನೋ ಏನೋ ಅದು ಐ ಆಮ್ ನಾಟ್ ಏಬಲ್ ಟು ಕನೆಕ್ಟ್ ವಿತ್ ದ ಕಿಡ್ಸ್ ನೌ ಡೇಸ್. ಅವರು ಏನೋ ಟೂ ಮಚ್ ಇನ್ಫಾರ್ಮೇಶನ್, ಎಲ್ಲ ನಮ್ಮಲ್ಲಿ ಪ್ಲೇ ಸ್ಟೇಷನ್ ಇದೆ ಆಲ್ರೆಡಿ. ನಮಗೆಲ್ಲ ಪ್ಲೇ ಸ್ಟೇಷನ್ ಅಂದರೆ ಕನಸಿನ ಮಾತು. ಕಂಪ್ಯೂಟರ್ ಇದೆ, ಎಲ್ಲ ಇದೆ. ಬಟ್ ಸ್ಟಿಲ್ ಅವ್ರದ್ದು ಏನೋ ಗೊತ್ತಿಲ್ಲ ಅದು ಏನಾಗುತ್ತೆ ಅನ್ನೋದು. ಬಟ್ ಅದು ಕಾನ್ಸ್ಟೆಂಟ್ಲಿ ನೀವು ಟ್ರೈ ಮಾಡ್ಬೋದು. ಬಟ್ ಹಾಗೆ ನಿಮ್ಮ ಕೈಲಿ ಏನೂ ಇಲ್ಲ. ಮಗು ಎಲ್ಲಿ ಹೋಗ್ತಾನೆ ಏನು ಅದೆಲ್ಲ ನಿಮಗೆಲ್ಲ ಏನು ಗೊತ್ತಿಲ್ಲ. ಡೆಸ್ಟಿನಿನೇ ಅದು, ಡೆಸ್ಟಿನಿ. ನೀವು ಆದಷ್ಟು ನಾನಂತೂ ಹೆಂಗೆ ಎನ್ವಿರಾನ್ಮೆಂಟ್ ಸೆಟಪ್ ಮಾಡಿದೆ ಅಂದರೆ ದೇ ಕ್ಯಾನ್ ಟಾಕ್ ಟು ಮೀ ಅಬೌಟ್ ಎನಿಥಿಂಗ್ ಅನ್ನೋ ಥರನೇ ನಾನು ಇದ್ದೀನಿ. ಐ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ದೆಮ್. ಆ ಮೆಂಟರ್ ನೀವು ಹೇಳಿದ್ರಲ್ಲ, ಮೆಂಟರ್ ಯಾರು ನನಗೆ ಸಿಕ್ಕಿಲ್ಲ, ಅಟ್ಲೀಸ್ಟ್ ನಾನು ಅವ್ರಿಗೆ ಅದನ್ನು ಐ ವಾಂಟ್ ಟು ಬಿ ದಟ್ ಮೆಂಟರ್. ಅವ್ರು ಏನಾದರೂ ಇದ್ದರೆ ನಾನು ಬಂದು ಕನ್ಸಲ್ಟ್ ಮಾಡ್ಬೋದು. ಐ ಗಿವ್ ದಮ್ ಮೈ ಪರ್ಸ್ಪೆಕ್ಟಿವ್ ಅಂತ ಒಂದು ಪಾಡ್ಕಾಸ್ಟ್ ಕೊಟ್ಬಿಡ್ತೀನಿ. ಕೌನ್ಸಿಲರ್ ಥರ ನನ್ನ ಐಡಿಯಾಸ್ ಹೇಳ್ತೀನಿ, ಸಪೋರ್ಟ್ ಏನು ಬೇಕೋ ಅದು ಮಾಡ್ತೀನಿ. ಅದು ಯಾಕಂದರೆ ನಮ್ಮ ಅಂಕಲ್ ಒಬ್ಬರು ಇದ್ದಾರೆ, ನಮ್ಮ ಅಪ್ಪ ಅವರ ಭಾವ. ಅವರು ಸ್ವಲ್ಪ ಹಂಗೇನೆ. ಅವರು ಏಜು ಈಸ್ ಕ್ಲೋಸ್ ಟು 80. ಇಲ್ಲ ಅವರು ಈಸ್ ಕ್ಲೋಸ್ ಟು 80 years old, ಬಟ್ ಈಸ್ ವೆರಿ ಆ್ಯಕ್ಟಿವ್. ಇಲ್ಲಿ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್. ಅವ್ರ ಮನೇಲಿ ಕೂತ್ಕೊಳ್ಳೋಕ್ಕೆ ಹೋಗಲ್ಲ. ಹೌಸ್ ಹೋಲ್ಡು ಕೆಲಸಗಳೇನಿದೆ, ಈ ಆಲ್ವೇಸ್ ವಾಂಟ್ಸ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. 80 years ಆದಾಗ ಯೂಶಲಿ ಏನು ಮಾಡ್ತಾರೆ, ಸುಮ್ಮನೆ ಇರ್ತಾರೆ. ಹಂಗಿಲ್ಲ, ಹೋಗೋದು ಬರೋದು, ಆಚೆ ಹೋಗೋದು, ಅವ್ರದ್ದು ಏನಿದೆ ಅದರಲ್ಲಿ ಏನು ಮಾಡೋದು, ಹಿಂಗಿರ್ತಾರೆ. So maybe I want to be like that. So everybody is thankful. Okay, ಬಿಡಪ್ಪ ಹಿಂಗೆ ಇವ್ರು ಇದಾರಲ್ಲ ಅಂತ. ಸೊ ಐ ವಾಂಟ್ ಟು ಬಿ ಸಮಥಿಂಗ್ ಲೈಕ್ ದಟ್ ಆಲ್ಸೋ. ನೋಡೋಣ, ಎಲ್ಲ ನಮ್ಮ ಆಸೆಗಳು ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಆಗುತ್ತೆ ನೋಡಬೇಕು. ಪ್ರಾಬ್ಲಿ ಪವನ್ ಅವರ ಟೂ ಮೆನಿ ಸೈಡ್ಸ್. ಬಿಕಾಸ್ ನಾನು ಪರ್ಸ್ನಲಿ ನೋಡಿದ್ ಒಂದೇ ಸೈಡ್ ಆಫ್ ಪವನ್, ದ ಕಾಮಿಕಲ್ ಪವನ್, ದ ಫನಿ ಪವನ್ ಸೈಡ್ ಅಲ್ಲಿ. ಸೊ ಇವತ್ತು ಸ್ಪಿರಿಚುವಲ್ ಪವನ್, ಪೇರೆಂಟ್ ಪವನ್ ಅವ್ರು ಇರ್ಬೋದು, ಪಾರ್ಟ್ನರ್ ಪವನ್ ಅವ್ರು ಇರ್ಬೋದು, ಮ್ಯಾರೇಜ್ ಥೆರಪಿಸ್ಟ್ ಪವನ್ ಅವ್ರು ಇರ್ಬೋದು. ಎಲ್ಲ ನಮ್ಮ ಅಬ್ಸರ್ವೇಷನ್ಸ್ ಅಷ್ಟೇ, ಅಬ್ಸರ್ವೇಷನ್ಸ್ನ ಶೇರ್ ಮಾಡಿದಷ್ಟೇ. ಎಲ್ಲರ ಮನುಷ್ಯನಲ್ಲೇ ಇರ್ತಾನಲ್ಲ, ಎಲ್ಲ ಅಬ್ಸರ್ವೇಷನ್ಸ್ನ ಸ್ವಲ್ಪ ಕೀನ್ಲಿ ಅಬ್ಸರ್ವ್ ಮಾಡಿರೋ ಇದೇನಿದು ಅಂತ ಟ್ರೈಂಗ್ ಟು ಫಿಗರ್ ಔಟ್ ಅಷ್ಟೇ. ಅದು ಐ ಟ್ರೈ ಟು ಶೇರ್ ಇಟ್ ವಿತ್ ಯು ಗೈಸ್ ಅಷ್ಟೇ, ಬೇರೆ ಏನಿಲ್ಲ. ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಇಬ್ರು ಫ್ರೆಂಡ್ಸ್ ರಿಯೂನಿಯನ್ ಆದಾಗ ನಾನು ಸುಮ್ಮನೆ ನೋಡ್ತಾ ಇದ್ದೆ. ನೈಸ್ ಟು ವಾಚ್. ಇಲ್ಲ ಒಳ್ಳೇದಾಗಲಿ. ನಿಮ್ಮ ಶೋ ಹಿಂಗೆ 100 episodes ಬೇಗ ಮುಗಿಸ್ಲಿ. ಚೆನ್ನಾಗಿ ಬರ್ತಾ ಇದೆ. ಆ್ಯಕ್ಚುಲಿ 1-2 episode ನೋಡಿದೆ. ಸೊ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಎಪಿಸೋಡ್ ವೆರಿ ಸೂನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಲುಕಿಂಗ್ ಫಾರ್ವರ್ಡ್ ಟು ದಿ ಎಪಿಸೋಡ್. ಅಂಡ್ ರೆಫರಲ್ ಅಲ್ವಾ ಇನ್ಫೋಸಿಸ್ ಇದ್ರೆ ಪ್ಲೀಸ್ ದಯವಿಟ್ಟು. ಅಯ್ಯೋ ಬಿಡಿ, ನಾವು ಮಾಡಿರೋ ಜೋಕ್ಗಳಿಗೆ ನಾರಾಯಣ ಮೂರ್ತಿ ಅವ್ರು ಅವ್ನು ಮಾತ್ರ ಕೆಲಸ 70 hours per year ಅವನು. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಈ ಎಪಿಸೋಡ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ಮತ್ತಷ್ಟು ಗೆಸ್ಟ್ನ ಅಲ್ಲಿ ಕೂರಿಸಿ ಅವ್ರ ಜೊತೆ ಮಾತುಕತೆ ಮಾಡ್ತೀವಿ. ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್, ಬೈ ಬೈ.